ಡಾಕ್ಟರ್ ಗುರುರಾಜ್ ಕರಜಗಿಯವರಿಗೆ ವಂದನಾರ್ಪಣೆಯನ್ನು ನೀವೆಲ್ಲ ನಿಮ್ಮ ಮುಖಭಾವಗಳಿಂದಲೇ ಸಲ್ಲಿಸಿದ್ದಾಗಿದೆ. 4 ದಿವಸದಿಂದ ಎಷ್ಟು ಆಸಕ್ತಿಯಿಂದ ಸ್ಪಂದನಪೂರ್ವಕವಾಗಿ ಕೇಳ್ತಾ ಇದ್ದೀರಿ. ಅದೇನೇ ಅವರಿಗೆ ವಂದನಾರ್ಪಣೆಯನ್ನು ಸಲ್ಲಿಸಿದೆ. ಆದರೆ ಔಪಚಾರಿಕವಾಗಿ ವಂದನಾರ್ಪಣೆ ಸಲ್ಲಿಸುವ ಕರ್ತವ್ಯ ಇದೆ. ಮೊದಲನೇದಾಗಿ ಈ ಪ್ರವಚನ ಮಾಲೆಯನ್ನು ಪ್ರಾಯೋಜನೆ ಮಾಡಿದ ಶ್ರೀ ಎನ್ ಶ್ರೀಧರ್ ಅವರ ತೀರ್ಥರೂಪರು ಎಂ ನಾಗಭೂಷಣ ರಾಯರ ಹೆಸರಿನಲ್ಲಿ ಎನ್ ಶ್ರೀಧರ್ ಅವರು ಈ ಜ್ಞಾಪಕ ಚಿತ್ರಶಾಲೆಯ ಮೊದಲ ಪರ್ಯಾಯದ ಪ್ರವಚನ ಮಾಲೆಯನ್ನು ಪ್ರಾಯೋಜನೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಡಾಕ್ಟರ್ ಗುರುರಾಜ್ ಕರಜಗಿಯವರ ಬಗ್ಗೆ ನಾನೇನು ಹೇಳಬೇಕಾದ್ದು ಇಲ್ಲ. ತಾವೆಲ್ಲ 4 ದಿವಸದಿಂದ ಕೇಳಿ ಆನಂದಿಸಿದ್ದೀರಿ. ಅವರ ಇತರ ಪ್ರವಚನ ಮಾಲೆಗಳಂತೆ ಇದು ಕೂಡ ಸ್ವಾರಸ್ಯಪೂರ್ಣವಾಗಿ, ಬೋಧಪ್ರದವಾಗಿ ನಡೆದಿದೆ. ಇದರಲ್ಲಿ ಎಷ್ಟು ಮಟ್ಟಿನ ರಸವಂತಿಕೆ ಇದೆಯೋ ಅಷ್ಟು ಮಟ್ಟಿನ ಪ್ರಬೋಧನೆಯೂ ಇದೆ. ಅದು ತಮಗೆಲ್ಲ ಅನುಭವಕ್ಕೆ ಬಂದಿರಲೇಬೇಕು. ಒಂದು ಕೌತುಕದ ಸಂಗತಿ ಅಂತ ಹೇಳಿದ್ರೆ, ಡಿ ವಿ ಜಿಯವರ ಅತ್ಯಂತ ಜನಪ್ರಿಯ ಅಂತ ಹೇಳಬಹುದಾದ ಕೆಲವು ಕೃತಿಗಳಲ್ಲಿ ಜ್ಞಾಪಕ ಚಿತ್ರಶಾಲೆ ಸೇರಿದೆ. ಇನ್ನೊಂದು ಗೀತಾ ತಾತ್ಪರ್ಯ ಕೂಡ ಇದೆ. ಗೀತಾ ತಾತ್ಪರ್ಯವಾಗಲಿ, ಜ್ಞಾಪಕ ಚಿತ್ರಶಾಲೆಯಾಗಲಿ ಡಿ ವಿ ಜಿಯವರ ಇತರ ಪ್ರಮುಖ ಬರಹಗಳಂತೆ ಅವರು ಕೂತು ಪ್ರಜ್ಞಾಪೂರ್ವಕವಾಗಿ ಬರೆದದ್ದು ಅಲ್ಲ. ಗೀತಾ ತಾತ್ಪರ್ಯ ಇದೇ ವೇದಿಕೆಯಲ್ಲಿ ಅವರು ನಡೆಸ್ತಾ ಇದ್ದ ತರಗತಿಗಳ ಟಿಪ್ಪಣಿಗಳ ಆಧಾರದ ಮೇಲೆ ಅದು ಲೇಖನ ತಯಾರಾಗಿ ಪ್ರಕಟವಾಗಿ ಆಮೇಲೆ ಪುಸ್ತಕ ರೂಪದಲ್ಲೂ ಬಂತು. ಈ ಜ್ಞಾಪಕ ಚಿತ್ರಶಾಲೆಯೂ ಅಷ್ಟೇ. ಅವರು ಅನೇಕ ವರ್ಷ ಈ ಸ್ಮೃತಿ ಮಾಲೆಯನ್ನು ಬರೆಯೋದಕ್ಕೆ ಒಪ್ಪಲಿಲ್ಲ. ನನಗೆ ಪದೇ ಪದೇ ಮಾಸ್ತಿಯವರು, ವಿ ಸೀತಾರಾಮಯ್ಯನವರು ನನ್ನ ಬೆನ್ನು ಹತ್ತಾ ಇದ್ರು. ಅವರು ಇಷ್ಟೊಂದು ಪ್ರಕರಣಗಳು, ನಿಜ ಜೀವನ ಪ್ರಸಂಗಗಳು ಹೇಳ್ತಾರೆ, ನೀವು ಯಾವಾಗಲೂ ಅವ್ರ ಜೊತೆಯಲ್ಲಿರ್ತೀರಿ, ನೀವಾದರೂ ಅದನ್ನು ದಾಖಲೆ ಮಾಡಬಾರ್ದೆ, ಇಲ್ಲದೇ ಇದ್ದರೆ ಮುಂದಿನ ಪೀಳಿಗೆಗೆ ಇದೆಲ್ಲ ಕಳೆದು ಹೋಗತ್ತೆ ಅಂತ ಮಾಸ್ತಿಯವರು, ವಿ ಸೀತಾರಾಮಯ್ಯನವರು ನನಗೆ ಪದೇ ಪದೇ ಹೇಳ್ತಾ ಇದ್ರು. ನಾನು ಇವರಿಗೆ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದೆ. ಆದರೆ ಅದನ್ನು ವರ್ಷಾನುಗಟ್ಟಲೆ ಡಿ ವಿ ಜಿಯವರು ನಿವಾರಿಸ್ತಾನೆ ಬಂದರು. ಅವರು ಕೊಡ್ತಾ ಇದ್ದ ಕಾರಣ ಅಂದರೆ, ಹೀಗೆಲ್ಲ ಹೇಳಕ್ಕೆ ಹೊರಟ್ರೆ ಸ್ವವಿಷಯ ಹೇಳಬೇಕಾಗತ್ತೆ ಕಣೋ, ಅದೆಲ್ಲ ಬೇಡ, ಇದು ಅವರ ವಾದ ಆಗಿರ್ತಾ ಇತ್ತು. ಆದರೆ ಎಷ್ಟೋ ತುಂಬ ಬಲವಂತ ಮಾಡಿದ ಮೇಲೆ 53-54ರಲ್ಲಿ ಮೊದಲ ಒಂದು ಜ್ಞಾಪಕ ಚಿತ್ರಮಾಲೆ, ಆಗ ಜನಪ್ರಗತಿ ಅಂತ ಒಂದು ಪತ್ರಿಕೆ ಇತ್ತು, ಅದರಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆಯಿತು. ಬಹಳ ಬಲವಂತಿಕೆ ಒಪ್ಪಿಕೊಂಡು ಅವರು ಬರೆಸಿದ್ರು. ಆಗ ಎನ್ ಎಸ್ ಸೀತಾರಾಮ ಶಾಸ್ತ್ರಿಗಳು ಅವರು ಉತ್ತರೋತ್ತರ ಕನ್ನಡ ಪ್ರಭದ ಆದ್ಯ ಸಂಪಾದಕರು. ಅವರು ಆಗ ಜನಪ್ರಗತಿ ಸಂಪಾದಕರಾಗಿದ್ದರು. ಅವರು ಎಲ್ಲರೂ ನಾವೆಲ್ಲನೂ ಈ ಕೆಡ್ಡ ಆಪರೇಷನ್ ರೀತಿಯ ಒತ್ತಾಯ ತಂದ ಮೇಲೆ ಆ ಮಾಲಿಕೆ ಬಂತು. ಹಾಗೇನೆ ಆಮೇಲೆ ಇನ್ನೂ ಒಂದು ಮಾಲಿಕೆ ಸುಧಾದಲ್ಲಿ ಕಲೋಪಾಸಕರ ಬಗ್ಗೆ ಬಂತು. ಒಂದೆರಡು ಮಾಲಿಕೆ ಹೀಗೆ ಪ್ರಕಟ ಆದ ಮೇಲೆ ಅದಕ್ಕೆ ಬಂದ ಜನಸ್ಪಂದನವನ್ನು ನೋಡಿ, ಆಯಿತು ಇದು ಮಾಡೋದು ಒಳ್ಳೆಯದು ಅಂತ ಕಾಣುತ್ತೆ ಅಂತ ಹಿ ವಾಸ್ ಅಟ್ ಲಾಸ್ಟ್ ಕನ್ವಿನ್ಸ್ಡ್. ಆಮೇಲೆ ಒಂದಾದ ಮೇಲೊಂದು ಈ ಸರಣಿಗಳು ಬರೆಯಕ್ಕೆ ಶುರುವಾಯಿತು. ಒಟ್ಟು 8 ಸರಣಿಗಳು ಬಂದವು. ಅದು ಆಮೇಲಿಂದ ಪುಸ್ತಕ ರೂಪದಲ್ಲೂ ಬರೋಕ್ಕೆ ಶುರುವಾಯಿತು. ಅದು ಓದಿದವ್ರಿಗೆ ಅನ್ನಿಸ್ತಾ ಇದ್ದ ಒಂದು ಅನಿಸಿಕೆ ಏನಂದ್ರೆ, ಹೌದು, ಇವರು ಇಷ್ಟೊಂದು ಜನದ ಬಗ್ಗೆ, ಇಷ್ಟೊಂದು ಸಾಮಾಜಿಕ ಘಟನಾವಳಿಗಳ ಬಗ್ಗೆ, ಇಷ್ಟೊಂದು ವ್ಯಕ್ತಿಗಳ ಬಗ್ಗೆ ಎಲ್ಲ ಬರೀತಾರಲ್ಲ, ಆಗ 100 ಜನ ಇದ್ರಲ್ಲ, ಬೇರೆ ಯಾರು ಯಾಕೆ ಹೀಗೆ ಬರೀಲೇ ಇಲ್ಲ? ಬೇರೆ ಯಾರು ಇಷ್ಟೊಂದು ಜನ ಇದ್ರಲ್ಲ, ಯಾರಾದರೂ ಬರೀಬಹುದಾಗಿತ್ತಲ್ಲ, ಯಾರು ಯಾಕೆ ಬರೀಲೇ ಇಲ್ವಲ್ಲ ಅಂತ ಆಶ್ಚರ್ಯಪಟ್ಟರು ಬಹಳ ಜನ. ಅದು ಕೂಡ ಡಿ ವಿ ಜಿಯವರ ಒಂದು ವಿಶೇಷವೇ. ಮಹತ್ವವನ್ನು ಗುರುತಿಸೋದು, ಅದನ್ನು ಉಳಿದವರಿಗಾಗಿ ಉಳಿಸಿಕೊಡೋದು, ಇದು ಅವರಿಗೆ ದೈವದತ್ತವಾಗಿ ಬಂದಿತ್ತು. ಇವತ್ತಿಗೂ ಕೂಡ ನಾವು ಅದರ ಪ್ರಯೋಜನವನ್ನು ಪಡೀತಾ ಇದ್ದೀವಿ.
ಒಂದು ದೃಷ್ಟಿಯಿಂದ ಇದು ಕಥನ ಪ್ರಧಾನವಾದದ್ದು. ಆದ್ದರಿಂದ ಕಥನದ ಮೇಲೆ ವ್ಯಾಖ್ಯಾನ ಏನು ಅನ್ನುವ ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ ಈ ಪ್ರವಚನದಲ್ಲಿ ತಮಗೆಲ್ಲ ಈಗಾಗಲೇ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಕಥನವೇ ಆದರೂ ಕೂಡ ಅದರಲ್ಲಿ ಎಷ್ಟು ಆಯಾಮಗಳು, ಅರ್ಥ ಸೂಕ್ಷ್ಮಗಳು ಅಡಗಿವೆ, ಅದನ್ನ ಡಾಕ್ಟರ್ ಗುರುರಾಜ್ ಕರಜಗಿ ಅವರಂಥವರು ವಿವರಿಸಿದಾಗ ನಮಗೆ ಅದು ಹೆಚ್ಚು ಮನಸ್ಸಿಗೆ ಹತ್ತಿರವಾಗತ್ತೆ, ತಟ್ಟತ್ತೆ. ಮತ್ತು ಆ ಸಂವಾದದಲ್ಲಿ ನಾವು ಹೆಚ್ಚು ನಿಕಟವಾಗಿ ಭಾಗಿಗಳಾಗುವ ಹಾಗೆ ಆಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಅದನ್ನು ಹಂಚಿಕೊಳ್ಳೋದ್ರಲ್ಲೇ ಒಂದು ಆನಂದ ಇದೆಯಲ್ಲ, ಅದನ್ನ ಗುರುರಾಜ್ ಕರಜಗಿಯವರು ನಮ್ಮ ಜೊತೆಗೆ ಹಂಚಿಕೊಳ್ಳೋದ್ರಲ್ಲೇ ಒಂದು ಆನಂದ ಇದೆಯಲ್ಲ. ಹೀಗೆ ಆ ಆನಂದದ ಕಾರಣದಿಂದಾಗಿ ಕಥನ ರೂಪದಲ್ಲಿದ್ದರೂ ಇದರ ಮೇಲೆ ವ್ಯಾಖ್ಯಾನ ಮಾಡೋದು ಒಳ್ಳೆಯದು ಅಂತ ನಮಗೂ ಅನ್ನಿಸಿ ಡಾಕ್ಟರ್ ಗುರುರಾಜ್ ಕರಜಗಿಯವರು ಅದಕ್ಕೆ ಕೃಪೆ ಮಾಡಿ ಒಪ್ಪಿ ಈ ಪ್ರವಚನ ಮಾಲೆಯನ್ನು ಆರಂಭಿಸಿದ್ದಾರೆ. ಇದು ಪ್ರಾರಂಭ ಅಷ್ಟೇ. ಇನ್ನೂ ಬಹುಶಃ ಇನ್ನೊಂದು 2-3 ಪರ್ಯಾಯಗಳಲ್ಲಿ ಇದು ಮುಂದುವರಿಬೇಕಾಗತ್ತೆ. ಈಗಾಗಲೇ ಹೇಳಿದ ಹಾಗೆ ಬಹುಶಃ ಏಪ್ರಿಲ್ ಮೇ ತಿಂಗಳಲ್ಲಿ ಇದರ 2ನೇ ಕಂತು ನಡೆಯೋದಿದೆ. ಸದ್ಯದ ಈ ಕಳೆದ 4 ದಿವಸಗಳ ಪ್ರವಚನ ಮಾಲೆ ಈ ಮೊದಲ ಪರ್ಯಾಯಕ್ಕೋಸ್ಕರ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರಾದ ಶ್ರೀ ಎನ್ ಶ್ರೀಧರ್ ಅವರ ಪರವಾಗಿ ಡಾಕ್ಟರ್ ಗುರುರಾಜ ಕರಜಗಿ ಅವರಿಗೆ ನನ್ನ ನಮ್ರವಾದ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇವತ್ತು ಸಂಕ್ರಾಂತಿ ದಿವಸ. ಇವತ್ತು ತಮ್ಮೆಲ್ಲರಿಗೂ ನನ್ನ ಶುಭಾಶಯಗಳನ್ನು ತಿಳಿಸ್ತಾ, ಭಗವಂತ ತಮ್ಮೆಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ಸಂತೃಪ್ತಿಗಳನ್ನು ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ನಿನ್ನೆ ದಿವಸ ಪಾತ್ರಗಳನ್ನು ನೋಡ್ತಾ ಡಿ.ವಿ.ಜಿ. ಈ ಭಾಗದಲ್ಲಿ ಚಿತ್ರಿಸಿದಂಥ ಅತಿ ದೊಡ್ಡ ಒಂದು ವ್ಯಕ್ತಿ ಚಿತ್ರವಾದಂಥ ವೆಂಕಟನಾರಾಯಣಪ್ಪನವ್ರ ಬಗ್ಗೆ ನೋಡ್ತಾ ಇದ್ವಿ. ಎಷ್ಟು ವಿಶಾಲವಾದಂಥ ಜೀವನ, ವೈವಿಧ್ಯವಾದಂಥ ಜೀವನ. ಫಿಸಿಕ್ಸ್ ಪ್ರೊಫೆಸರಿಂದ ಹಿಡ್ಕೊಂಡು ಎಷ್ಟು ಆಯಾಮಗಳನ್ನು ನೋಡಿದ್ವಿ. ಇನ್ನೊಂದು 2 ಆಯಾಮ ತಿಳಿಸದೆ ಹೋದರೆ ನಾನು ಆ ಪಾತ್ರಕ್ಕೆ ಅಪಚಾರ ಮಾಡಿದ ಹಾಗಾಗ್ತದೆ ಅಂತ ಆರಿಸ್ಕೊಂಡಿದ್ದೀನಿ. ಆರಿಸ್ಕೊಂಡ್ರೆ ಇನ್ನೂ 2 ದಿವಸ 3 ದಿವಸ ಬರೀ ವೆಂಕಟನಾರಾಯಣಪ್ಪನವ್ರ ಬಗ್ಗೆನೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಒಂದು ಘಟನೆ ನನಗೆ ತುಂಬ ಇಷ್ಟ ಆಗುವಂಥದ್ದು ನಾನು ಹಾಕೊಂಡ್ಬಂದದ್ದು ಗುರುತು ಅಂದರೆ, ದಾವಣಗೆರೆ ಸಾಹಿತ್ಯ ಸಮ್ಮೇಳನ ನಡೆದಾಗ ಅದಕ್ಕೆ ಅವರೇ ಅಧ್ಯಕ್ಷರು, ವೆಂಕಟನಾರಾಯಣಪ್ಪನವ್ರ ಅಧ್ಯಕ್ಷರು. ಎಷ್ಟು ಕಣ್ಣಿಗೆ ಕಟ್ಟು ಹಂಗೆ ಬರೆದಿದ್ದಾರೆ. ಇನ್ನೊಂದು ಗುಣ, ವೆಂಕಟನಾರಾಯಣಪ್ಪನವ್ರ ಗುಣ ತುಂಬ ವಿಶೇಷ ಅನಿಸೋದು. ನನಗಂತೂ ತುಂಬ ಆಶ್ಚರ್ಯ ಆಗೋಯ್ತು. ನೋಡಿ, ಸಾಹಿತ್ಯ ಸಮ್ಮೇಳನ ಕಾರ್ಯಾರಂಭ ಶುರುವಾಯಿತು. ತಮ್ಗೆ ಗೊತ್ತಿದ್ದ ಹಾಗೆ ಅಧ್ಯಕ್ಷ ಮೆರವಣಿಗೆ ಮೊದಲಾಗ್ತದೆ. ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಮೊದಲಾಗಬೇಕು. ಆ ಸಂದರ್ಭ ಅದನ್ನು ಹೇಗೆ ಡಿ.ವಿ.ಜಿ. ವಿವರಿಸ್ತಾರೆ ನೋಡಿ. ಈ ಕಾರ್ಯಕ್ರಮಕ್ಕೆ ಮೊದಲು ಆಗಬೇಕಾದದ್ದು ಅಧ್ಯಕ್ಷರ ಮೆರವಣಿಗೆ. ಅದಕ್ಕೆ 1-2 ನಿಮಿಷ ಮುಂಚೆ ನಾನು, ವೆಂಕಣ್ಣಯ್ಯ ಮೊದಲಾದವರು ಏನೋ ಹರಟುತ್ತಾ ಕುಳಿತಿದ್ದೆವು. ವೆಂಕಟನಾರಾಯಣಪ್ಪನವರು ಬಂದು, ಏನಪ್ಪ ಹೀಗಿದ್ದೀರಿ, ಇನ್ನೂ ಮೆರವಣಿಗೆಗೆ ಹೊರಡಬೇಕಲ್ಲ? ಅಧ್ಯಕ್ಷರವರು ಇವ್ರು ಹೇಳ್ತಾ, ಹೊರಡಬೇಕಲ್ಲ, ರೆಡಿ ಆಗಿಲ್ಲ ನೀವಿನ್ನೂ, ದಿರುಸು ಬೇಗ ಹಾಕಿಕೊಳ್ಳಿ ಅಂದ್ರೆ ಅಂತೀವ್ರಿ. ಅದಕ್ಕೆ ನಾನು, ನೀವೇನೂ ತಯಾರಾಗಿಲ್ಲಲ್ಲ ಸರ್, ಉತ್ಸವ ಮೂರ್ತಿ ಇವರೇ ತಾನೆ, ಇವರೇ ತಯಾರಾಗದೋದ್ರೆ ಇವ್ರು ತಯಾರಾಗಿ ಏನು ಮಾಡೋದಿದೆ ಅಂತ ಹೇಳಿ ನೀವೇ ತಯಾರಾಗಿಲ್ಲಲ್ಲ ಅಂದೆ. ಅವರು, ನನ್ನದೆಷ್ಟು ಹೊತ್ತು, ನೀವು ಡ್ರೆಸ್ ಮಾಡ್ಕೊಳ್ಳೋದ್ರೊಳಗಾಗಿ ನಾನು ಸಿದ್ಧವಾಗಿಬಿಡ್ತೇನೆ ಎಂದು ಹೇಳಿ ತಮ್ಮ ಟ್ರಂಕಿನ ಬಳಿ ಕುಳಿತರು. ಈಗ ನೋಡುವಂಥ ವಿಷಯ ಇದು. ಟ್ರಂಕಿನ ಹತ್ರ ಕೂತ್ಕೊಂಡ್ರಂತೆ. ಏನು ಮಾಡಿದ್ರು ಅವರು? ಅದರೊಳಗಿಂದ ಸೂಜಿ, ದಾರ, ಗುಂಡಿಗಳು ಇದನ್ನು ತೆಗೆದು ತಮ್ಮ ಕೋಟಿಗೆ ಗುಂಡಿ ಹೊಲಿಯುತ್ತಾ ಕುಳಿತರು. ಇದು ನಾನು ಇದುವರೆಗೂ ಎಲ್ಲೂ ಕೇಳಿರಲಿಲ್ಲ, ನೋಡಿರಲಿಲ್ಲ. ಅದು ಏನು ಪ್ರಸಂಗ ಅಂತ ಹೇಳ್ತೀನಿ. ಗುಂಡಿ ಹೊಲಿಯೋಕೆ ಶುರು ಮಾಡಿದ್ರಂತೆ. ಆಗ ನಾನು ಇದೇನು ಎಂದು ಕೇಳಿದೆ. ಅವರು, ಹೌದಪ್ಪ, ನೋಡಿ ಎಂತ ತಮಾಷೆ ಇದೆ, ಹೌದಪ್ಪ, ಗುಂಡಿಯ ಸಹಿತ ಕೋಟನು ಅಗಸನಿಗೆ ಹಾಕಿದರೆ ಅವನು ಒಗೆಯುವಾಗ ಗುಂಡಿಗಳನ್ನು ಒಡೆದು ಹಾಕುತ್ತಾನೆ. ಆದ್ದರಿಂದ ಅಗಸನಿಗೆ ಬಟ್ಟೆ ಹಾಕುವಾಗ ಗುಂಡಿಗಳನ್ನು ಕತ್ತರಿಸಿಟ್ಟುಕೊಂಡು ಆ ಬಟ್ಟೆಗಳನ್ನು ಮೈಗೆ ತಗಲಿಸಿಕೊಳ್ಳುವಾಗ ಗುಂಡಿಗಳನ್ನು ಮತ್ತೆ ಹೊಲಿದುಕೊಳ್ಳುತ್ತೇನೆ. ಯಾರು ಮಾಡಿದೀವಿ ಸ್ವಾಮಿ ಈ ತರ ಹೇಳಿ ನೋಡೋಣ. ಪ್ರತಿ ಸಲ ವಾಷಿಂಗ್ ಕೊಟ್ಟಾಗ ಗುಂಡಿ ಕತ್ತರಿಸೋದು, ಇಟ್ಕೊಳ್ಳೋದು, ಬಂದ ನಂತರ ಗುಂಡಿ ಹೊಲ್ಕೊಳ್ಳೋದು. ಇದು ನಾನು ಎಲ್ಲೂ ಕೇಳಿರಲಿಲ್ಲ, ಕಂಡಿರಲಿಲ್ಲ. ಇದು ಯಾಕೆ ಮುಖ್ಯ ಆಗತ್ತೆ ಅಂತಂದ್ರೆ 2 ಕಾರಣಕ್ಕೆ. ಮುಂದೆ ನೋಡಿ ಹೇಗಿದೆ ಅಂತ. ಇದಕ್ಕೆ ಹೊತ್ತಾಗುತ್ತದಲ್ಲ ಎಂದರೆ ಅವ್ರು ಹೇಳಿದ್ರು, ಗಡಿಯಾರ ಇಟ್ಟುಕೊಂಡು ನೋಡಿ ಎಷ್ಟು ನಿಮಿಷವಾಗುತ್ತೋ ನೋಡಿ ಎಂದು ಹೇಳಿದರು. ಆ ಕೆಲಸಕ್ಕೆ 2-3 ನಿಮಿಷಗಳಿಂದ ಹೆಚ್ಚು ಕಾಲ ಹಿಡಿಯಲಿಲ್ಲ. ಇದು ಯಾಕೆ ಅಂತ ಹೇಳ್ತಾರೆ ಡಿ.ವಿ.ಜಿ. ಅವರು ಎಲ್ಲ ವಿಷಯಗಳಲ್ಲಿಯೂ ಹೀಗೆ. ಅವರ ಪೆಟ್ಟಿಗೆಯಲ್ಲಿ ಕರಿಮಸಿಯ ದೌತಿ,
ಕೆಂಪು ಮಸಿಯ ದೌತಿ, ಒಂದು ಕರಿ ಮಸಿಯ ಜಾಡಿ, ಗೋಂದು ಸೀಸೆ, ಪಿನ್ನುಗಳು, ಟ್ಯಾಗುಗಳು, ಚಾಕು, ಕತ್ತರಿ, ಸೂಜಿ, ದಾರ, ಈ ಸಮಸ್ತ ಲೇಖನ ಸಾಮಗ್ರಿಯು ಅವರು ಹೋದ ಕಡೆಯಲ್ಲೆಲ್ಲ ಅವರ ಜೊತೆಗೆ ಬರುತ್ತಿತ್ತು. ಇನ್ನೂ ಒಂದು ಪ್ರಸಂಗ ಬರೆದಿದ್ದಾರೆ, ಡಿವಿಜನ್ ಹೇಳಿಕ್ ಹೋಗ್ಲಿಲ್ಲ. ಈ ಸ್ವಿಸ್ ನೈಫ್ ಅಂತ ಬರುತ್ತೆ, ಕೇಳಿರ್ಬೇಕು ತಾವು. ಸ್ವಿಸ್ ನೈಫ್ ಅಂತ ಬರುತ್ತೆ, ಚಾಕು. ಅದು ಅದರೊಳಗೆ ಏನೆಲ್ಲ ಇರುತ್ತೆ, ಒಂದು 20 ಸಾಮಾನು ಇರುತ್ತೆ. ಬಾಟ್ಲ್ ಓಪನ್ ಮಾಡೋದು ಏನೋ ಒಂದು 20 ಇರುತ್ತೆ. ಅದು ಇತ್ತಂತ ಅವ್ರ ಕಡೆಗೆ. ಅದು ಯಾವಾಗಲೂ ಇಟ್ಕೊಂಡಿರೋರಂತೆ. ಯಾವಾಗ ಯಾವ್ದು ಉಪಯೋಗ ಬರುತ್ತೆ ಗೊತ್ತಿಲ್ಲ, ಇಟ್ಕೋಬೇಕು ಅಂತ ಇಟ್ಕೊಂಡಿರೋರು. ಇದು ಮೊಬೈಲ್ ಮ್ಯೂಸಿಯಂ, ಎಲ್ಲಾನು ಇರ್ತಿತ್ತು. ಭೋಜನ ವಸ್ತ್ರ ವಿಷಯಗಳಲ್ಲಿ ಮಾತ್ರವೇ ಅಲ್ಲ, ಮಿಕ್ಕೆಲ್ಲ ವಿಷಯಗಳಲ್ಲಿಯೂ ಹಾಗೆ ಅವರ ಸ್ವತಃ ಪರ್ಯಾಪ್ತಿ, ಸೆಲ್ಫ್ ಸಫಿಷಿಯನ್ಸಿಗೆ ಮಾತು ಕೊಡ್ತಾರೆ. ಸ್ವತಃ ಪರ್ಯಾಪ್ತಿ. ತಾವು ಬರೆಯುವ ಮಸಿಯನ್ನು ತಾವೇ ತಯಾರು ಮಾಡಿಕೊಳ್ಳುತ್ತಿದ್ರು. ಮಸಿ ಕೂಡ ತಾವೇ ಮಾಡ್ಕೋತಾ ಇದ್ರಂತೆ, ಕರಿ ಮಸಿ. ಅದು ಹೇಗೆ ಮಾಡ್ತಿದ್ರು ಅಂದ್ರೆ, ರಾಗಿಯನ್ನು ಹುರಿದು ಅದರ ಕರಿಯಿಂದ ಮಸಿ ಮಾಡ್ಕೊಳ್ಳುತ್ತಿದ್ರು. ಇದು ಎಷ್ಟು ಸಮೃದ್ಧ ಜೀವನ ಅನ್ಸುತ್ತೆ. ಎಷ್ಟು ಕಾಳಜಿ ನೋಡಿ. ನಮಗೇನಂದ್ರೆ, ವಾಷಿಂಗ್ ಹಾಕಿದಾಗ ಗುಂಡಿ ಒಡೆದು ಹೋದ್ರೆ ಮತ್ತೊಂದು ಗುಂಡಿ ಹಚ್ಕೊಳ್ಳೋದು ಅಷ್ಟೇನೆ, ಬೇರೆ ಗುಂಡಿ ಹಾಕ್ಸ್ಕೊಳ್ಬೇಕು ಅಂತ. ಅದಕ್ಕೆ ಮ್ಯಾಚ್ ಆಗೋಲ್ಲ, ಕರೆಕ್ಟ್ ಅದೇ ಗುಂಡಿ ಇರಬೇಕಲ್ವಾ. ಅದು ಕತ್ತರಿಸಿಟ್ಕೊಂಡು ಹೊಲ್ಕೊಳ್ಳೋದು, ಎಲ್ಲಿ ಹೋದಲ್ಲೆಲ್ಲ ಹೀಗೆ ಮಾಡ್ಕೊಳ್ಳೋದು. ಪ್ರತಿಯೊಂದರಲ್ಲೂ ಸೆಲ್ಫ್ ಸಫಿಷಿಯನ್ಸಿ ಅಂತ ಅನ್ನೋದು ಹೇಗಿತ್ತು ಆ ವ್ಯಕ್ತಿಯಲ್ಲಿ ಅಂತ. ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂತಹ ಚಿಂತೆ. ಎಲ್ಲಿವರೆಗೂ ಮನುಷ್ಯ 10 ಮುಖಗಳಿರಬಹುದು, 1000 ಮುಖಗಳಿರಬಹುದು, ಎಲ್ಲಿವರೆಗೂ ಆ ಮುಖಗಳು ಸ್ವಂತಕ್ಕೋಸ್ಕರ ಇರ್ತದೋ ಆ ಮನುಷ್ಯ ದೊಡ್ಡವನಾಗೋದಿಲ್ಲ. ಆ ಮುಖಗಳಲ್ಲಿ ಬಹುಪಾಲಾದರೂ ಬಹುಮುಖಿ ಹೊರಗಡೆ ಆಗಿದ್ರೆ, ಸಮಾಜಕ್ಕೋಸ್ಕರ ಆದರೆ ಮನುಷ್ಯ ದೊಡ್ಡವರಾಗ್ತಾರೆ. ಡಿ.ವಿ.ಜಿ ಗುರುತಿಸೋದು ಅಂಥ ಮನುಷ್ಯರನ್ನ. ತಮಗೋಸ್ಕರ ಬದುಕಿದವ್ರನ್ನ ಯಾರ ಬಗ್ಗೆನೂ ಬರೆದಿಲ್ಲ ಅವರು. ಸಮಾಜಕ್ಕೋಸ್ಕರ ಏನಾದರೂ ಮಾಡಿದವ್ರನ್ನ ಮಾತ್ರ ಗುರುತಿಸಿದ್ದಾರೆ. ಇಂಥ ಒಂದು ಪ್ರಸಂಗ ಬರುತ್ತೆ. ಒಬ್ಬ ಮನುಷ್ಯ ತಾನೇ ಕಷ್ಟದಲ್ಲಿರುವಂತಹ ಮನುಷ್ಯ, ಕಷ್ಟ ಅಂತ ಅನ್ಕೊಂಡಿಲ್ಲ, ಆಮದ್ ಬೇರೆ. ಮತ್ತೊಬ್ಬರಿಗೋಸ್ಕರ ತುಡಿಯೋದಿದೆಯಲ್ಲ, ಕೇರಿಂಗ್ ಅಂಡ್ ಲವಿಂಗ್ ಅದರ್ಸ್ ಇಸ್ ಅ ಫ್ಯಾಸಿನೇಟಿಂಗ್ ಸಾಗ. ಇಲ್ಲಿ ಬರೀತಾರೆ ಅವರು, ವೆಂಕಟರಾಮಯ್ಯನವರ ಮನೋಧರ್ಮ ಹೇಗಿತ್ತು ಅಂತ. ಅವ್ರಿಗೆ ಪರಿಚಯ ಇದ್ದಂಥ ಸಾಕಷ್ಟು ಜನ ಬಡ ಜನರ ಪರಿಚಯ ಇತ್ತು, ಏನಾದರೂ ಸಹಾಯ ಮಾಡ್ತಾ ಇರೋರು. ಅದರಲ್ಲಿ ಒಬ್ಬರ ಹೆಸರು ವೆಂಕಟರಾಮಯ್ಯ ಅಂತ ಒಬ್ಬರ ಹೆಸರಂತೆ. ಅವರು ಯಾವ ಉದ್ಯೋಗದಲ್ಲೂ ಇರಲಾರ್ದೇನೆ ಅಲ್ಲಿ ಇಲ್ಲಿ ಕೆಲಸ ಮಾಡಿ, ಮುನ್ಸಿಪಾಲಿಟಿಯಲ್ಲಿ ಆಕ್ಟ್ರಾಯಲ್ಸ್ ದಿವಸ ಕೆಲಸ ಮಾಡಿದ್ರಂತೆ. ಸಣ್ಣ ಪುಟ್ಟ ಕೆಲಸ ಮಾಡೋದು ಬಿಡೋದು. ಇನ್ನೊಂದು ಕಡೆಗೆ ಈ ಸ್ಮಶಾನದಲ್ಲಿ ಕಾವಲುಗಾರ ಗುಮಾಸ್ತಿ ಆಗಿದ್ರಂತೆ, ಅವ್ರು ಮಾಡ್ತಿದ್ರು. ಅವ್ರ ಹೆಂಡತಿ ಪಾಪ ಮೆಣಸಿನ ಪುಡಿ ಅದು ಇದು ಮಾಡಿ ಅಡಿಕೆ ಮಾಡಿ ಜೀವನ ಸಂಪಾದನೆ ಮಾಡೋದು. ತುಂಬಾ ಕಷ್ಟದಲ್ಲಿ ಕಳೆದವರು. ಅವ್ರ ಪಾಪ ಈ ಹಣಕಾಸಿನ ಕಷ್ಟ ಒಂದಲ್ದೇನೆ ಭಗವಂತನ ಪರೀಕ್ಷೆ ಬೇರೆ ತುಂಬಾ ಇತ್ತು. ಅವ್ರ ಹೆಂಡತಿ ತೀರ್ಕೊಂಡ್ರು, ಮಕ್ಕಳು ಕೂಡ ಹೋಗ್ಬಿಡ್ತು. ಅವನಿಗೂ ಕಾಯಿಲೆಯಾಗಿ ಮಲ್ಕೊಂಡ್ಬಿಟ್ಟ ವೆಂಕಟರಾಮಯ್ಯ. ಇನ್ನು ಬದುಕೋದಿಲ್ಲ ಅಂತ ಆದಾಗ ಆತ ಏನು ಮಾಡಿದ ಅನ್ನೋದು ನೋಡಿ. ಒಂದು ಚೈತನ್ಯ ಮತ್ತೊಬ್ಬರಿಗೋಸ್ಕರ ತುಡಿಯುವಂಥದ್ದು ಏನೇನು ಮಾಡುತ್ತೆ ಅಂತ. ಅವರು ವೆಂಕಟರಾಮಪ್ಪನವ್ರಿಗೆ ಹೇಳಿ ಕಳಿಸಿದ್ರಂತೆ, ಬನ್ನಿ ಸ್ವಾಮಿ ಅಂತ. ಇವ್ರು ಹೋಗಿ ನೋಡಿದಾಗ ಆತ ಹೇಳಿದ, ಸ್ವಾಮಿ, ನಾನು ಇನ್ನು ಬಹುಕಾಲ ಬದುಕಲಾರೆ. ನನಗೆ ಮಕ್ಕಳು ಮರಿ ಯಾರೂ ಇಲ್ಲ, ಹತ್ತಿರದ ದಾಯಾದಿಗಳೂ ಯಾರೂ ಇಲ್ಲ. ನನಗಿರುವುದು ಈ ಸಣ್ಣ ಮನೆ ಮಾತ್ರ. ನಾನು ನನ್ನ ಹೆಂಡತಿಯು ದುಡಿದು ಸಂಪಾದಿಸಿದ ಪುಡಿಕಾಸುಗಳನ್ನು ಈ ಮನೆಯ ಮೇಲೆ ಹಾಕಿದ್ದೇನೆ. ಇದರ ಮೇಲೆ ಯಾವ ಸಾಲವೂ ಇಲ್ಲ. ಈ ಮನೆಯನ್ನು ತಾವು ಮಾರಿ ಬಂದ ಹಣವನ್ನು ನೀವು ಕಟ್ಟಿಸಿರುವ ಮಲ್ಲಿಕಾರ್ಜುನ ಸ್ವಾಮಿಯ ಗುಡಿಯ ಸೇವೆಗೆ ಉಪಯೋಗಿಸಬೇಕು. ಈ ಉಪಕಾರವನ್ನು ನಿಮ್ಮಿಂದ ಬಯಸುತ್ತೇನೆ ಅಂತ ಹೇಳಿದ. ಮಲ್ಲಿಕಾರ್ಜುನ ಸ್ವಾಮಿ ಗುಡಿ ಬಗ್ಗೆ ಹೇಳಲಿಕ್ಕೆ ಹೋಗಿಲ್ಲ ನಾನು, ಟೈಮ್ ತಗೊಳುತ್ತೆ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅಲ್ಲಿ ವಾಸಕ್ಕೆ ಬಂದಾಗ ಸುತ್ತ ಮನೆ ಇರಲಿಲ್ಲ, ಬರೀ ಗದ್ದೆ ಇತ್ತಂತೆ. ಶಿವಾಲಯನೇ ಇಲ್ವಲ್ಲ, ಏನ್ ಮಾಡೋದು ಅಂತ ಹುಡ್ಕಾಡ್ಕೊಂಡು ಹೋದಾಗ ಎಲ್ಲೋ ಕಡೆ ಈಶ್ವರಲಿಂಗ ಕಾಣಿಸ್ತು ಕಲ್ಲು ಸಂದೇಲಿ. ಓ, ಇದಿದೆ ಹಾಗಾದ್ರೆ ಅಂತ. ಆ ಪ್ರಾಮಾಣಿಕತೆ ನೋಡಿ. ಈಶ್ವರಲಿಂಗ ಇದೆ ಅಂತಲ್ಲ, ಜೀರ್ಣೋದ್ಧಾರ ಮಾಡಬೇಕು. ಅದು ಯಾರ ಪ್ರಾಪರ್ಟಿ ವೆರಿಫೈ ಮಾಡಬೇಕು. ಅದು ಎಷ್ಟು ಕ್ಲಾರಿಟಿ ಇದೆ ನೋಡಿ. ಯಾರ್ದಿದು ಸ್ಥಳ ಅಂತ ಹೇಳಿ ಆರ್ಕೈವ್ಸ್ ಹೋಗಿ ಹುಡುಕಾಡಿ ಮುಜರಾಯಿ ಇಲಾಖೆಗೆ ಸೇರಿದ್ದಿದ್ದು. ಯಾವುದೋ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಈಗ ಬಿದ್ದು ಹೋಗಿದೆ ಎಲ್ಲಾನು. ತಾವೇ ಕಟ್ಟಿದ್ದಾರೆ. ನಾವು ಬಿಲ್ಡಿಂಗ್ ಕಟ್ಸಿದೀವಿ ಅಂತೀವಲ್ಲ, ನಾವು ದುಡ್ಡು ಕೊಡೋದಷ್ಟೇನೆ, ಕಟ್ಟೋರು ಬೇರೆ. ಇವ್ರು ಕಟ್ಟಿದ್ದಾರೆ. ಇವರೇ ಮೂಲಮಟ್ಟ ಹಿಡ್ಕೊಂಡು ಕಲ್ಲಿಟ್ಟು ತಾವೇ ಕಟ್ಟಿದ್ದಾರೆ. 4 ಜನ ಆಳು ತಗೊಂಡು ಅವ್ರು ಒಕ್ಕಲ್ತನ ಹೇಗೆ ಮಾಡಿದ್ರೋ ಅದೇ ಥರನೇ ಪೂರ್ತಿ ದೇವಸ್ಥಾನ ಕಟ್ಟಿ ದಿವಾನರನ್ನೆಲ್ಲ ಕರೆಸಿ ಅವ್ರ ಕಡೆಯಿಂದ ಡಾಕ್ಯುಮೆಂಟ್ ಮಾಡಿ ಸರ್ಕಾರಕ್ಕೆ ಬರೆಸ್ಬೇಕು. ಅದನ್ನ ಮತ್ತೊಬ್ಬರಾದ್ರೆ ಯಾರ್ದೋ ಪ್ರಾಪರ್ಟಿ ತಮ್ಮ ಹೆಸರು ಬರೆಸ್ಕೊಳ್ಳೋರು. ಇದನ್ನ ಮಾಡಿ ದೇವಸ್ಥಾನಕ್ಕೆ ಸೇರಿದ್ದು ಅಂತ ಮಾಡಿ ಪೂಜೆ ವ್ಯವಸ್ಥೆ ಆಗುವಂಗೆ ಮಾಡ್ತಾ ಇದ್ರು. ಅದಕ್ಕೆ ವೆಂಕಟರಾಮಯ್ಯ ಕೇಳಿದ್ದು, ಆ ದೇವಸ್ಥಾನ ಪ್ರಯೋಜನ ತಗೊಳ್ಳಿ ಈ ಮನೇನ ಅಂತ. ಅದಕ್ಕೆ ಅವ್ರೇನ್ ಮಾಡಿದ್ರು ಅಂದ್ರೆ, ವೆಂಕಟನಾರಾಯಣಪ್ಪ ಅವರು ಆ ಬೇಡಿಕೆಯನ್ನು ಒಪ್ಪಿಕೊಂಡರು. ಅದರಂತೆ ಕ್ರಮವಾಗಿ ಪತ್ರ ಬರೆಯಿಸಿ, ಅಂದ್ರೆ ನಾಟ್ ಓನ್ಲಿ ಹಿ ವಾಸ್ ಇಮೋಷನಲ್ ಬಟ್ ಹಿ ವಾಸ್ ವೆರಿ ಸಿಸ್ಟಮ್ಯಾಟಿಕ್ ಇನ್ ದಿ ಪ್ರೊಸೀಜರಲ್ಸ್. ಆ ಪ್ರೊಸೀಜರ್ಸ್ ಎಲ್ಲ ಕರೆಕ್ಟ್ ಮಾಡಬೇಕಲ್ಲ. ಪತ್ರ ಬರೆಸ್ಕೊಂಡು ಅದಕ್ಕೆ ವೆಂಕಟರಾಮಯ್ಯ ರುಜುವನ್ನು ಸಾಕ್ಷಿಗಳನ್ನು ಹಾಕಿಸಿ ತಮ್ಮ ಬಳಿ ಇಟ್ಟುಕೊಂಡರು. ವೆಂಕಟರಾಮಯ್ಯ ಮೃತರಾದ ಬಳಿಕ ಕೆಲ ಮಂದಿ ಪುಣ್ಯಾತ್ಮರು ಪನ್ನದು, ಕೆಲ ಮಂದಿ ಪುಣ್ಯಾತ್ಮರು ತಾಲೂಕು ಕಚೇರಿ ಅಧಿಕಾರಿಗಳ ಸಂಚು ಮಾಡಿ
ಆ ಮನೆಯನ್ನು ಹರಾಜು ಮಾಡಿದೆವೆಂಬ ನೆವದಿಂದ 100-200 ರೂಪಾಯಿಗಳಿಗೆ ಗಿಟ್ಟಿಸಬೇಕೆಂದು ಉಪಾಯ ಹೂಡಿದ್ರು. ಮನೆ ಯಾರು ಕೇಳ್ತಾರೆ? ಯಾರಿಲ್ಲಲ್ಲ. ತಾಲೂಕು ಅಧಿಕಾರಿ ಸೇರ್ಕೊಂಡ್ಬಿಟ್ರೆ 200 ರೂಪಾಯಿ ಮನೆ ತಗೊಂಡ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಕೆಲವರು. ಆದರೆ ವೆಂಕಟನಾರಾಯಣಪ್ಪನವ್ರು ಏನ್ ಮಾಡಿದ್ರು ಅಂದ್ರೆ, ಆಗಿನ ಮುಜರಾಯಿ ಕಮಿಷನರ್ ಬಳಿಗೆ ಹೋಗಿ, ಸ್ವಾಮಿ, ಅದು ದೇವರ ಸ್ವತ್ತು, ದೇವಸ್ಥಾನದ ಪರವಾಗಿ ನಾನು ನಿಮ್ಮಲ್ಲಿ ಹೇಳುತ್ತಿದ್ದೇನೆ, ತಾವು ಖುದ್ದು ನೇಮಕ ಮಾಡಿದ ಅಧಿಕಾರಿ ಆ ಸ್ವತ್ತನ್ನು ಬಹಿರಂಗವಾಗಿ ಹರಾಜು ಹಾಕುವಂತೆ ಅಪ್ಪಣೆ ಆಗಬೇಕು. ಅದರಂತೆ ಹರಾಜು ನಡೆಯಿತು. ದೇವಸ್ಥಾನದ ಪರವಾಗಿ ವೆಂಕಟನಾರಾಯಣಪ್ಪರು ಹಾಜರಿದ್ರು. ಆ ಮನೆಗೆ ಸುಮಾರು 3,000 ರೂಪಾಯಿಗಳಷ್ಟು ಬೆಲೆ ಬಂತು. ಅದನ್ನು ಅವ್ರು ಏನ್ ಮಾಡಿದ್ರು ಅಂತ ನೋಡಿ. ದೇವಸ್ಥಾನಕ್ಕೆ ಕಟ್ಟೋದೊಂದು ಭಾಗ, ಆದರೆ ಕೊಟ್ಟಂತ ಮನುಷ್ಯನ್ ಮರಿಬಾರ್ದಲ್ಲ ಅಂತ ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ, ಆ ಹಣವನ್ನು ಸರ್ಕಾರದ ಖಜಾನೆಯಲ್ಲಿ ಪುದುವಟ್ಟಾಗಿ ಇಟ್ಟು ಅದರ ವರಮಾನದಿಂದ ಏನೇನಾಗಬೇಕು ಅಂತ. ಒಂದು, ವೆಂಕಟರಾಮಯ್ಯನವರ ಮೃತಿ ದಿವಸ ಅಭಿಷೇಕ ಬ್ರಾಹ್ಮಣ ಭೋಜನ, ಆತನ ಹೆಂಡತಿಯ ಮೃತಿ ದಿವಸ ಅಮ್ಮನವರ ಸನ್ನಿಧಿಯಲ್ಲಿ ಕುಂಕುಮಾರ್ಚನೆ ಬ್ರಾಹ್ಮಣ ಭೋಜನ, ನವರಾತ್ರಿಯಲ್ಲಿ ಒಂದು ದಿವಸ ಅಭಿಷೇಕ ಪೂಜೆ, ಇವಿಷ್ಟರಲ್ಲಿ ಸಾಧ್ಯವಾದದಷ್ಟು ನಡೆಯಬೇಕೆಂದು ವೆಂಕಟನಾರಾಯಣಪ್ಪರು ಏರ್ಪಾಟು ಮಾಡಿದರು. ಈ ಏರ್ಪಾಟಿನಲ್ಲಿ ಸಾಧ್ಯವಾದಷ್ಟು ಭಾಗ ಈಗಲೂ ನಡೆಯುತ್ತಿದೆ ಎಂದು ಕೇಳಿದ್ದೇನೆ. ಡಿವಿಜಿ ಬರೆದದ್ದು. ಯಾರಿಗೋಸ್ಕರ ಕಾಳಜಿ ಮಾಡೋದಿದೆಯಲ್ಲ, ಕೇರಿಂಗ್ ಫಾರ್ ಸಂಬಡಿ. ಎಲ್ಲಿ ವ್ಯವಸ್ಥೆ ರೀ, ಎಲ್ಲಿ ಮನೆನೋ ಏನೋ ಮನೆ ಕೊಡ್ತಾನೆ, ಮಾರೋದು ಯಾರು, ಲೆಕ್ಕ ಇಟ್ಕೊಳ್ಳೋದು ಯಾರು, ಹೋಗಿ ಬೆನ್ನು ಹತ್ತೋದು ಯಾರು ಡಿಪಾರ್ಟ್ಮೆಂಟ್ ಮುಂದೆ, ಅದು ವ್ಯವಸ್ಥೆ ಮಾಡೋದು ಯಾರು. ನಾವು ಮತ್ತೊಬ್ಬರಿಗೋಸ್ಕರ ಮಾಡಬೇಕಾದ್ರೆ ತುಂಬಾ ಟೈಮ್ ಖರ್ಚಾಯಿತು ಅಂತೇವೆ, ವಿ ವೇಸ್ಟೆಡ್ ಟೈಮ್ ಅಂತೇವೆ. ಬಟ್ ವೆಂಕಟನಾರಾಯಣಪ್ಪ ಇನ್ವೆಸ್ಟೆಡ್ ಟೈಮ್, ಇನ್ವೆಸ್ಟೆಡ್ ಆನ್ ದೀಸ್ ಗುಡ್ ಥಿಂಗ್ಸ್. ಹಾಗೆ ಮತ್ತೊಬ್ಬರಿಗೋಸ್ಕರ ಕೇರಿಂಗ್ ಮಾಡೋದನ್ನು ನಾವು ಕಲಿಸೋದು ಯಾವಾಗ ಮಕ್ಕಳಿಗೆ ಅಂತ. ಮೊನ್ನೆ ದಿವಸ ಒಂದು ಘಟನೆ ಒಬ್ಬರು ನನ್ನ ಸ್ನೇಹಿತರು ಹೇಳಿದರು. ಐ ವಾಸ್ ಸೋ ಮೂಡ್ ಬೈ ದ್ಯಾಟ್. ನಮ್ಮಲ್ಲಿ ಮಕ್ಕಳು ಹಾಗೆ ಇರ್ತಾರೆ, ಕೇರಿಂಗ್ ಲವಿಂಗ್ ಇರ್ತದೆ, ನಾವು ಹಾಗೆ ಬೆಳೆಸಬೇಕು, ಬೆಳೆಸಿದ್ರೆ ಹಾಗೆ ಉಳ್ಕೋತಾರೇನೋ ಅಂತ ಅನ್ಸುತ್ತೆ. ಒಂದು ಘಟನೆ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಇಫ್ ಐ ವಾಸ್ ಮೂವ್ಡ್ ಟು ಟಿಯರ್ಸ್. ಅದು ಕೇಳಿದಾಗ ಒಂದು ಮನೆಯಲ್ಲಿ ಆದಂಥ ಪ್ರಸಂಗ ಅದು. ತಂದೆ ಪೇಪರ್ ಓದ್ತಾ ಕೂತಿದ್ದಾರೆ, ತಾಯಿ ಕೂಕೊಂಡ್ರಂತೆ, ಎಷ್ಟು ಪೇಪರ್ ಓದ್ತೀರಿ, ಸಾಕ್ಬಿಡ್ರಿ ಅದನ್ನ, ಬನ್ರಿ. ಮಗು ನೋಡಿ ಊಟನೇ ಮಾಡಲ್ಲ ಅನ್ನತ್ತೆ, ನೀವೇನು ಬರೀ ಕೂತು ಪೇಪರ್ ಓದ್ತಿದ್ದ, ಸಹಾಯ ಮಾಡಲ್ಲ ನೀವು ಅಂತ. ಏನಾಯ್ತು ಅಂತ ಪೇಪರ್ ತಿರುಗಿಸಿ ನೋಡಿದ್ರೆ, ಒಂದು ಸಣ್ಣ ಮಗು, 8 ವರ್ಷದ ಮಗು, ಹುಡುಗಿ, ಅದು ಸಿಂಧು ಅಂತ ಹೆಸರು. ಆ ಹುಡುಗಿ ಮೊಸರನ್ನ ತಿಂತಾ ಇಲ್ಲ. ಅಮ್ಮನಿಗೆ ಕೋಪ ಬಂದಿದೆ, ನೋಡಿ ಮೊಸರನ್ನ ತಿನ್ನಲ್ಲ ಅಂತಾಳೆ. ಆ ಹುಡುಗಿ ಮೊಸರನ್ನ ಕಂಡ್ರೆ ಆಗೋಲ್ಲ, ನನಗೆ ಇಷ್ಟ ಇಲ್ಲ ಮೊಸರನ್ನ, ಬೇಡ ಅಂತ ಕೂಗಾಡುತ್ತೆ. ಅಮ್ಮ ಮತ್ತು ಇವ್ರ ಅಮ್ಮನ ತಾಯಿ ಇಬ್ಬರಿದಾರಲ್ಲ, ಅವ್ರು ಹಠ ಹಿಡಿದು ಮೊಸರನ್ನ ಒಳ್ಳೇದು, ಆರೋಗ್ಯಕ್ಕೆ ತಿನ್ಬೇಕು, ಮೊಸರನ್ನ ತಿನ್ನಲಾರ್ದು ಏನು, ನನಗೆ ಯಾವ್ದು ಒಳ್ಳೇದು ಮಕ್ಕಳಿಗೆ ತಿನ್ನಿಸ್ತೇನೆ ನಾನು ಬೇಕು ಅಂತ ಹೇಳಿ ಅವ್ರು ಒತ್ತಾಯ ಮಾಡಿ ತಿನ್ನಿಸ್ತಾ ಇದ್ರು. ಆ ಹುಡುಗಿ ಅಳು ಬರ್ತಾ ಇದೆ, ತಿನ್ನೋಕ್ಕಾಗ್ತಾ ಇಲ್ಲ. ಈತ ಹೋಗ್ಬಿಟ್ಟು ಅಪ್ಪ ಏನ್ ಮಾಡಿದ್ರು ಅಂದ್ರೆ, ಮಗು ಬಹಳ ಒಳ್ಳೆ ಮಗು ಅಲ್ಲೇನು ಮನೇನು, ನೋಡು ನೀ ಮೊಸರನ್ನ ತಿನ್ನಿಸ್ತೇನೆ, ನೀ ತಿಂದೆ ಹೋದ್ರೆ ನೀನ್ ಅಮ್ಮ ನನಗೆ ಬೈತಾಳೆ. ಅಮ್ಮ ಗಿಟ್ಟಿಸ್ಕೊಂಡು ನೋಡ್ತಾ ಇದ್ರು ಹಿಂದೆ ನಿಂತ್ಕೊಂಡು, ತಿನ್ನಮ್ಮ 1-2 ನಿಮಿಷ. ಆ ಹುಡುಗಿ ಅಳ್ತಾ ಇತ್ತಲ್ಲ, ಕಣ್ಣು ಒರೆಸ್ಕೊಂಡ್ಬಿಟ್ಟು, ಅಪ್ಪ ನಾ ಮೊಸರನ್ನ ತಿಂತೀನಿ, 2 ಚಮಚ ಅಲ್ಲ ಪೂರ್ತಿ ಬಟ್ಲು ತಿಂದ್ಬಿಡ್ತೇನೆ, ಆದರೆ ನಾನು ಕೇಳಿದ್ದನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ತಂತೆ. ಮಗು ತಿಂದ್ರೆ ಸಾಕಲ್ಲ, ಆಯ್ತು ನಡೆಸ್ಕೊಡ್ತೇನೆ ತಗೋ ಅಂದ್ರು. ಮಾತು ಕೊಡು ಅಂತ ಹುಡುಗಿ, ಮಾತು ಕೊಡು ಅಂತ. ಅಪ್ಪ ಆ ಪುಟ್ಟ ಮಗುವಿನ ಕೆಂಪು ಕೈಯನ್ನು ಕೈಯಲ್ಲಿ ಹಿಡ್ಕೊಂಡು, ಆಯ್ತು ಮಗು ಮಾತು ಕೊಟ್ಟಿದ್ದೇನೆ, ನಡೆಸ್ಕೊಡ್ತೇನೆ ಅಂತ ಹೇಳಿದ್ರು. ಅಮ್ಮ ನೀನು ಮಾತು ಕೊಡಬೇಕು, ಮಗು ಕೇಳ್ತಂತೆ. ಆಕಿನೋ ಆಯ್ತು ಮಾತು ಕೊಟ್ಟಿದ್ದೀನಿ, ತಗೋ ತಿನ್ನು ಮೊದಲು, ಮೊಸರನ್ನು ತಿಂದ್ರೆ ಸಾಕು ಅಂತಿತ್ತಲ್ಲ. ಆಯ್ತು ಮಗು ಮಾತು ಕೊಟ್ಟಾಯ್ತು. ಮಗು ಎಲ್ಲ ತಿಂದು ಕಣ್ಣು ಒರೆಸ್ಕೊಂಡು, ಈಗ ಟೆನ್ಷನ್ ಶುರು ಆಯ್ತು, ಏನ್ ಕೇಳ್ಬಿಡ್ತಾಳೋ ಏನೋ ಆಕೆ. ಅಪ್ಪ ಹೇಳಿದ್ನಂತೆ, ನೋಡು ಮಗು ನೀನೇನೋ ದೊಡ್ಡದು ಕೇಳ್ಬಿಡ್ಬೇಡ, ಕಂಪ್ಯೂಟರ್ ಅದು ಇದು ಬೇಕಂದ್ರೆ ನಿಮ್ಮ ಅಪ್ಪನ ಹತ್ರ ಅಷ್ಟು ದುಡ್ಡಿಲ್ಲ, ನೋಡ್ಕೊಂಡು ಕೇಳಮ್ಮ. ಅದೆಲ್ಲ ಇಲ್ಲಪ್ಪ, ಖರ್ಚಿಂದೇನಿಲ್ಲ ಅಂತ ಹೇಳ್ತಂತೆ ಮಗು. ಆಮೇಲೆ ಮಗು ಬಂದು ಅಪ್ಪನ ಹತ್ರ ಅಪ್ಪನ ಕೊರಳಿ ಕೈ ಹಾಕ್ಬಿಟ್ಟು, ಅಪ್ಪ ಈ ಭಾನುವಾರ ಪೂರ್ತಿ ನನ್ನ ತಲೆ ಬೋಳಿಸ್ಬಿಡು ಅಂತಂತೆ. ಸಣ್ಣ ಮಗು, 8 ವರ್ಷದ ಮಗು, ಹೆಣ್ಣು ಹುಡುಗಿ. ಅಮ್ಮ ಅಜ್ಜಿ ಕೋಪ ತಲೆಗೇರ್ಬಿಡ್ತು. ಏನ್ ಪ್ರಶ್ನೆ ಕೇಳೋದು, ಹೆಣ್ಣು ಮಗು ತಲೆ ಬೋಡಿಸ್ಕೊಳಕ್ಕಾಗತ್ತಾ, ಅದೆಲ್ಲ ಸರಿ ಆಗೋಲ್ಲ ಅಂದ್ರು. ಆ ಹುಡುಗಿ ಹೇಳ್ತಂತೆ, ಅಪ್ಪ ನೀನು ಮಾತು ಕೊಟ್ಟಿದ್ದೆ, ಅಮ್ಮ ನೀನು ಮಾತು ಕೊಟ್ಟಿದ್ದೆ, ನನಗೆ ಕೇಳಿದ್ದು ನಡೆಸ್ಕೊಡ್ತೇನೆ ಅಂತ, ಖರ್ಚಿಂದಲ್ಲ. ಆಮೇಲೆ ಹರಿಶ್ಚಂದ್ರನ ಕತೆ ಹೇಳಿದ್ದೆ ನೀನು ಮೊನ್ನೆ, ನನಗೆ ಹೇಳಿದಷ್ಟೇ ಚೆನ್ನಾನ ನಡೆಸ್ಕೊಡ್ಬೇಡವಾ ಅಂತ ಕೇಳ್ತು. ಅಪ್ಪ ಹೇಳಿದಂತೆ, ಆಯ್ತಮ್ಮ, ಅವರಿಬ್ರು ಜಗಳಾಡಿದ್ರು ಅಡ್ಡಿಲ್ಲ, ನೀನು ಮಾತು ನಡೆಸ್ತೇನೆ ಅಂತ. ಯಾತಕ್ಕೆ ಅಂತ ಗೊತ್ತಿಲ್ಲ, 2 ಸಲ ಕೇಳಿದ್ರು ಮಗು ಹೇಳಲಿಲ್ಲ. ಭಾನುವಾರ ಹೋಗಿ ಆ ಮಗುನ ತಲೆ ಕ್ಷೌರ ಮಾಡಿಸ್ಕೊಂಡ್ಬಂದ್ರು. ಮರುದಿನ ಬೆಳಗ್ಗೆ ಆ ಮಗುನ ಶಾಲೆ ಬಿಡೋಕೆ ಅಪ್ಪ ಹೋಗಿದ್ದಾರೆ. ಹೋಗ್ಬಿಟ್ಟು ಆ ಕಾರಲ್ಲಿ ಇಳಿದು ಮಗು ನಿಲ್ಲಿಸಿ, ಹೋಗಮ್ಮ ಒಳಗಡೆ ಅಂತ ಹೇಳಿದ್ರು. ಆ ಮಗು ತಲೆ ಗುಂಡು ಮಾಡಿಕೊಂಡು, ಆ ಮುದ್ದು ಮಗು ಕಣ್ಣೆಲ್ಲ ದೊಡ್ಡದಾಗಿ ಕಾಣುತ್ತೆ ಕೂದಲಿಲ್ಲದೆ ಇದ್ದಾಗ, ನಕ್ಕೊಂಡು ಹೋಗಿ ಗೇಟ್ ಹತ್ರ ನಿಂತ್ಕೊಂಡು ಕೈ ಮಾಡ್ತಂತ, ಅಪ್ಪ ನೀವು ಹೋಗು ಅಂತ ಹೇಳಿ. ನೀನು ಒಳಗೆ ಹೋಗು ಅಂತ ಅಪ್ಪ ಹೇಳಿದ್ರು. ಇಲ್ಲ ನಾ ಕಾಯ್ತೀನಿ ಅಂತ ಹುಡುಗಿ. ಯಾರಿಗೆ ನಿಂತ್ಕೊಂಡ್ಲು, ನೋಡ್ತಾ ಇದ್ರಪ್ಪ.
ಅಷ್ಟೊಳಗೆ ಇನ್ನೊಂದು ಕಾರ್ ಬಂದು ನಿಂತ್ಕೊಂಡಂತೆ ಹಿಂದೆ. ಅದರಿಂದ ಒಬ್ಬ ಹುಡುಗ ಇಳಿದ. ತಾಯಿ ಒಬ್ಬ ಹುಡುಗನ ಇಳಿಸಿದ್ರು. ಆ ಹುಡುಗನು ಓಡ್ ಹೊಂಟ ಒಳಗಡೆ. ಅವನ ತಲೆಯಲ್ಲೂ ಕೂದಲಿಲ್ಲ. ಇವರಂದ್ರೆ ಇದು ಫ್ಯಾಷನ್ ಏನೋ, ಎಲ್ಲ ಹುಡುಗರು ತಲೆ ಬಳಸ್ಕೊಂಡ್ ಬರೋದು ಅನ್ಕೊಂಡು ಅಂದಾಗ ಆ ತಾಯಿಗೆ ಹೇಳಿದ್ರಂತೆ, ನಿಮ್ಮ ಮಗನ ಅಂತ ಕೇಳಿದ್ರಂತೆ. ಹೌದು ನನ್ನ ಮಗ ಅಂತ. ಆಕೆ ಕೇಳಿದ್ರಂತೆ, ಆ ಹುಡುಗಿ ನಿಮ್ಮ ಮಗಳ, ಸಿಂಧು ನಿಮ್ಮ ಮಗಳ ಅಂತ ಕೇಳಿದ್ರಂತೆ. ಹೌದು ಸಿಂಧು ನನ್ನ ಮಗಳು ಅಂತ ಈತ ಹೇಳಿದಂತೆ. ಹೇಳಿದ ತಕ್ಷಣ ನನ್ನ ತಾಯಿ ಹೇಳಿದಂತೆ, ನೀವೇನು ಪುಣ್ಯ ಮಾಡಿದ್ರಪ್ಪ ಹೋದ ಜನ್ಮದಲ್ಲಿ ಇಂಥ ಮಗುನ ಪಡೆಯೋದಕ್ಕೆ ಅಂತ. ಏನು, ಹೌದು ನನ್ನ ಮಗಳು ಒಳ್ಳೆಯವಳು ಅಂತ. ಆಕೆ ತಾಯಿ ಹೇಳಿದಂತೆ, ನನ್ನ ಮಗ ಇದ್ದಾನಲ್ಲ ಅವನು ತಲೆ ಬೋಳಿಸ್ಕೊಂಡದ್ದಲ್ಲ, ಅವನಿಗೆ ಬ್ಲಡ್ ಕ್ಯಾನ್ಸರ್ ಇದೆ. ಬ್ಲಡ್ ಕ್ಯಾನ್ಸರ್ ಆಗಿ ತುಂಬ ಸೀರಿಯಸ್ ಆಗಿದ್ದ ಹುಡುಗ. ಹೋದ ತಿಂಗಳೆಲ್ಲ ಕೆಮೊಥೆರಪಿ ಆಗಿದೆ ಅವನಿಗೆ. ಕೆಮೊಥೆರಪಿ ಆದಾಗ ಕೂದಲೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿದೆ. ಅವನು ಶಾಲೆಗೆ ಹೋಗಲ್ಲ ಅಂತ ಹಠ ಹಿಡಿದಿದ್ದ. ನಾನು ಶಾಲೆಗೆ ಹೋಗಲ್ಲ, ಮಕ್ಕಳೆಲ್ಲ ಕೀಟ್ಲೆ ಮಾಡ್ತಾರೆ, ನನಗೆ ಇನ್ಸಲ್ಟ್ ಆಗ್ತದೆ, ಹೋಗೋದಿಲ್ಲ ಅಂತ ಹಠ ಹಿಡಿದಿದ್ದ. ಸಿಂಧೂಜ ನಮ್ಮ ಮನೆಗೆ ಬರೋಳು 2-3 ಸಲ. ಬಂದಾಗ ಒಂದ್ಸಲ ಹೇಳಿದಂತೆ, ಶಾಲೆಗೆ ಎಂದು ಬರ್ತೀಯಾ ಅಂತ ಕೇಳಿದಂತೆ. ನನ್ನ ಮಗ ಹೇಳ್ದ, ನಾನು ಶಾಲೆಗೆ ಬರೋಲ್ಲ, ಎಲ್ಲ ಕೀಟ್ಲೆ ಮಾಡ್ತಾರೆ, ಅದನ್ನ ಬರೋಲ್ಲ ಅಂತ. ನೀನು ಕೀಟ್ಲೆ ಮಾಡ್ದಂಗೆ ನಾನು ನೋಡ್ಕೋತೇನೆ ಬಾ ಅಂತ ಮಗು ಹೇಳಿದ್ದಂತೆ. ಈಗ ಅರ್ಥ ಆಯ್ತು ತಲೆ ಯಾಕೆ ಬಳಸ್ಕೊಂಡಿದ್ದಾಳೆ ಆಕೆ ಅಂತ. ನೋಡಿ, 8 ವರ್ಷದ ಮಗುಗಿದೆ ಅದು. ಬೆಳೀತಾ ಬೆಳೀತಾ ಏನಾಗುತ್ತೆ ನಮ್ಮ ಮನಸ್ಸಿಗೆ? ಯಾಕೆಂದ್ರೆ ನಾವು ಸಿಕ್ಕಾಕ್ಬಿಡ್ತೀವಿ ಅವ್ರನ್ನ. ಅದು ಒಳ್ಳೇದಲ್ಲ 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 ಅಂತ ಹೇಳಿ ಸ್ವಾರ್ಥಿಗಳನ್ನಾಗಿ ಮಾಡಿಬಿಡ್ತೀವೇನೋ ಅನ್ಸುತ್ತೆ. ಇದನ್ನ ನೋಡ್ಕೊಂಡಾಗ ಅನ್ಸುತ್ತೆ, ವೆಂಕಟನಾರಾಯಣಪ್ಪನವರು ಆ ವಯಸ್ಸಿಗೆ ಅಷ್ಟು ಮಾಡಬೇಕಾದ್ರೆ ಎಲ್ಲಿ ವೆಂಕಟರಾಮಯ್ಯ, ಎಲ್ಲಿ ಸ್ಮಶಾನ ಕಾಯೋ ಗುಮ್ಮಗಾಸ್ನವನು, ಅವನಿಗೋಸ್ಕರ ಇಷ್ಟೆಲ್ಲ ಮಾಡಿ ಕಷ್ಟ ತಗೊಂಡು ಅದನ್ನ ಮಾರಿ ವ್ಯವಸ್ಥೆ ಮಾಡಿದ್ರಲ್ಲ, ಎಷ್ಟು ದೊಡ್ಡವ್ರು ಇರಬೇಕು ಅಂತ ಅದಕ್ಕೋಸ್ಕರ ಬರೀತಾ ಇದ್ರು ಡಿ ವಿ ಜಿ ಅಂಥವ್ರ ಬಗ್ಗೆ. ಇನ್ನೊಂದು ವಿಷಯ, ಹಣಕ್ಕೋಸ್ಕರ ಯಾವತ್ತೂ ಪ್ರಯತ್ನ ಮಾಡಲಿಲ್ಲ ಅವರು. ಹಣ ಬೇಕು ಅಂತ ಯಾವತ್ತೂ ಮಾಡಿದವರಲ್ಲ, ಅದರಿಂದ ದೊಡ್ಡವರಾದವರು. ಹಿಂದ್ಕೊಂದ್ಸಲ ಹೇಳಿದ್ದೆ ನಾನು, ದ ಗ್ರೇಟ್ ಗ್ರ್ಯಾಂಡ್ ಫಾದರ್. ನಾವು ದೊಡ್ಡವ್ರು ನೆನೆಸ್ಕೋತೀವಿ, ನಮ್ಮ ಮುತ್ತಜ್ಜನ ಹೆಸರೇ ನೆನಪಿಲ್ಲ ನಮಗೆ. ಯಾಕಂದ್ರೆ ಮತ್ತೊಬ್ಬರಿಗೋಸ್ಕರ ಬದುಕಿದವ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ. ವೆಂಕಟನಾರಾಯಣಪ್ಪ ಅದಕ್ಕೊಂದು ನಿದರ್ಶನ ನಮಗೆ. ಅವರನ್ನು ಬರೀತಾರೆ, ದಿನಾ ಬೆಳಗ್ಗೆ ಕರಾರುವಾಕ್ಕ ಮನುಷ್ಯ, ದಿನಾಲು 7:15 ಹೋಗೋರಂತೆ ಪರಿಷತ್ತಿಗೆ. ದಿನ 7:15 ಬೆಳಗ್ಗೆ ಹೋಗೋದು. ಒಂದ್ಸಲ ಇಬ್ಬರು ಮನೆ ಮುಂದೆ ದೊಡ್ಡ ಮನುಷ್ಯರಿದ್ದರಂತೆ, ದೊಡ್ಡ ಮನುಷ್ಯರು ಅಂತ ಸ್ಥಾನದಲ್ಲಿ. ಅವ್ರು ನೋಡಿದ್ರಂತೆ, ಏನು ವೆಂಕಟನಾರಾಯಣಪ್ಪ ದಿನ ಹೋಗುತ್ತೀರಲ್ಲ ಈ ಹೊತ್ತಿಗೆ, ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದರಂತೆ. ಅವರು ಪರಿಷತ್ತಿಗೆ ಅಂದ್ರಂತೆ. ಅವ್ರ ಪ್ರಶ್ನೆ ಕೇಳಿದ್ದು ವೆಂಕಟನಾರಾಯಣಪ್ಪನವರಿಗೆ, ನಿಮಗೇನು ದೊರೀತಿದೆ ತಲುಬಲ್ಲಿ? ತಲುಬು ಅಂದ್ರೆ ಸಂಬಳ. ಅಲ್ಲೇನು ದೊರೀತಿದೆ ತಲುಬು ನಿಮಗೆ ಅಂತ ಕೇಳಿದ್ರಂತೆ. ತಲುಬು ಏನೂ ಇಲ್ಲ, ನಮ್ಮ ಸಂತೋಷಕ್ಕೋಸ್ಕರ ಮಾಡೋದು ಅಂತ ಹೇಳಿದ್ರಂತೆ. ಅವ್ರಿಗೆ ಆಶ್ಚರ್ಯ, ತಲುಬು ಇಲ್ಲದೆ ಸಂತೋಷಕ್ಕೋಸ್ಕರ ಕೆಲಸ ಮಾಡ್ತಾರಲ್ಲ ಜನರು ಅಂತ ದೊಡ್ಡ ಮನುಷ್ಯರಿಗೆ. ಅವ್ರು ಹೇಳಿದ್ರಂತೆ, ಅಲ್ಲಪ್ಪ ನಿಮಗೆ ಕಾಲೇಜಿನಾಗೆ ಸಂಬಳ ದೊರೀತದೆ, ಇಲ್ಲೇನೂ ತಲುಪು ಕೊಡೋದಿಲ್ವಾ ಅಂತ ಕೇಳಿದ್ರಂತೆ. ಇಲ್ಲ ರಾಯರೇ, ಇದು ದೇಶಕ್ಕೆ ಸೇರಿದ ಸಂಸ್ಥೆ ಅಲ್ವಾ, ಅದರಲ್ಲಿ ಹಣ ಇಲ್ಲ, ಕೆಲಸ ಮಾಡೋರು ದೇಶಾಭಿಮಾನದಿಂದ ಮಾಡಬೇಕು ಅಂತ ವೆಂಕಟನಾರಾಯಣಪ್ಪ ಹೇಳಿದ್ರಂತೆ. ಅದಕ್ಕೆ ಅವ್ರ ಉತ್ತರ ಏನ್ ಕೊಟ್ರು ಅಂತ, ಹಾಗಂದ್ರೆ ಏನಪ್ಪ, ಯಾರಾದ್ರೂ ಬಿಟ್ಟು ಕೆಲಸ ಮಾಡ್ತಾರಿಯೇ? ನಾನು ನೋಡ್ರಿ ಕೈಲಿ ಒಂದು ದೊಡ್ಡ ಚೀಲ ಇತ್ತಂತೆ, ನೋಡ್ರಿ ಈ ಚೀಲವನ್ನ ಮಾರ್ಕೆಟಿಗೆ ಹೋಗ್ತೇನು, 2-3 ದಿನ ತರಕಾರಿ ಬರ್ತದೆ ಚೀಲದಲ್ಲಿ. ಕೌನ್ಸಿಲ್ ಅನ್ನ ಇರೋದ್ರಿಂದ, ಬೆಂಚ್ ಮ್ಯಾಜಿಸ್ಟ್ರೇಟ್ ಆಗಿರೋದ್ರಿಂದ ಇಷ್ಟು ಮಾತ್ರ ಇಲ್ಲದೆ ಹೋದ್ರೆ ಅದೆಂತ ಪರಿಷತ್ತಯ್ಯ? ಅಭಿಮಾನವಂತೆ, ಒಣ ಅಭಿಮಾನ, ತರಕಾರಿ ಕೂರ ಗಿಟ್ಲಾರದಂತ ಅಭಿಮಾನ. ಅಂದ್ರೆ ನಮ್ಗೇನೂ ಲಾಭ ಇಲ್ಲದೆ ಕೆಲಸ ಮಾಡಬಾರ್ದು ಅನ್ನುವಂಥ ಜನರ ಮಧ್ಯೆ ವೆಂಕಟರಾಮಪ್ಪನವರಿದ್ರು, ಏನೂ ಬೇಡ ಅಂತ ಕೆಲಸ ಮಾಡಿದಂಥವ್ರು. ಹೀಗೆ ಹಾಸ್ಯ ಮಾಡಿ ನಕ್ಕರು ದೊಡ್ಡವರು. ಅಂಥವ್ರು ಈಗ ಇಲ್ಲವೇ ಎಂದು ಹೇಳಲಾದೀತೇನೋ? ಈ ಪ್ರಶ್ನೆ ಡಿ ವಿ ಜಿ ಬಹಳ ಚೆನ್ನಾಗಿದೆ. ಅಂಥವ್ರು ಈಗ ಇಲ್ಲವೇ ಎಂದು ಹೇಳಲಾಗುತ್ತೇನೋ? ವಾಚಕರು ತಮ್ಮ ಅನುಭವದಿಂದ ವಿಚಾರಿಸಿಕೊಳ್ಳಲಿ ಅಂತ. ಅಂಥವ್ರು ಇಲ್ಲವೇ ಇಲ್ಲ ಅಂದ್ರೆ ಇಬ್ರು ಅಂಥವ್ರು ಇದ್ದಾರೆಯೇ ಅಂದ್ರೆ ಏನೂ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥವ್ರು ಅಂತ ಒಂದು ಪ್ರಶ್ನೆ. ಆದ್ರೆ ಅಪೇಕ್ಷೆ ಇಲ್ಲದೇನೆ ಕೆಲಸ ಮಾಡುವಂಥವ್ರು ಇದ್ದಾರೆಯೇ ಯಾರಾದ್ರೂ? ಈಗ ಎರಡನ್ನೂ ಪ್ರಚಾರ ಮಾಡುವಂಥ ಪರಿಸ್ಥಿತಿ ಈಗ. ಇದ್ರ ಜೊತೆಗೆ ಇನ್ನೊಂದು ಗುಣ ಅವ್ರದ್ದು ಹೇಳಬೇಕಾದ್ದು ಮರೆಯೋಕೆ ಸಾಧ್ಯನೇ ಇಲ್ಲ. ತನಗೆ ಸಂಬಂಧ ಪಡದೇ ಇದ್ರೂ ಕೂಡ ಎಲ್ಲೋ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದನ್ನ ವಿರುದ್ಧ ಮಾಡುವಂಥದ್ದು. ತನಗೇನು ವೈಯಕ್ತಿಕ ಲಾಭ ಇಲ್ಲ, ಆದರೆ ಅದು ಅನ್ಯಾಯ ಅಂದಾಗ ಅದನ್ನು ಪ್ರತಿಭಟನೆ ಮಾಡಬೇಕಾದದ್ದು ಕೆಲಸ. ನಾನು ನೆನಪಿದೆ, ನಾನು BSc ಓದಬೇಕಾದ್ರೆ ನಮ್ಮ ಕಾಲೇಜಲ್ಲಿ ವೆರಿ ಗುಡ್ ಪ್ರಿನ್ಸಿಪಲ್, ಬಹಳ ಒಳ್ಳೆ ಪ್ರಿನ್ಸಿಪಲ್ ಇದ್ರು. ನಮ್ಮ ಹುಡುಗರು ಕೆಲವೊಂದು 5-6 ಜನ ಹಾಸ್ಟೆಲ್ ಹುಡುಗರು ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡಾಗ ಯಾವುದೋ ಒಂದು ಹುಡುಗಿಗೆ ಒಂದಿಷ್ಟು ಜನ ಕೀಟ್ಲೆ ಮಾಡಿ ತೊಂದರೆ ಕೊಟ್ಟರು ಅಂತ ಬಂತು, ಸುದ್ದಿ ಗೊತ್ತಾಯ್ತು ಪ್ರಿನ್ಸಿಪಾಲ್ರಿಗೆ. ಬಸ್ ಸ್ಟಾಪ್ ಅಲ್ಲಿ ಯಾರ್ಯಾರಿದ್ರಿ ಅಂತ ಕೇಳಿದ್ರು. ಈ 8 ಹುಡುಗರು ನಿಂತ್ಕೊಂಡಿದ್ರು. ಅವ್ರಿಗೆ ಬೈದ್ರು, ನಾಚಿಕೆ ಬರಲ್ಲ ನಿಮಗೆ? ಆ ಹುಡುಗಿ ತೊಂದರೆ ಕೊಡ್ಬೇಕಾದ್ರೆ ನೋಡ್ಕೊಂಡು ನಿಂತಿದ್ದೀರಿ ನೀವು? ನಾವೇನ್ ಮಾಡುದು ಸರ್, ಅದು ಯಾರೋ ಏನೋ ಅಂತ ಹುಡುಗಂದ ಪಟಾರ್ ಅಂತ ಕೆನ್ನೆಗೆ ಹೊಡೆದು ಹೇಳಿದ್ರು, ನೋಡೋ ನಿನ್ನ ಮುಂದೆ ಅನ್ಯಾಯ ಆಗ್ತಿದ್ರೆ ಪ್ರತಿಭಟನೆ ಮಾಡದೆ ಹೋದ್ರೆ ನಿನ್ ಜೀವ ಇಲ್ಲ ಅಂತ ಅರ್ಥ, ಜೀವ ಇಲ್ಲ ಅಂತ ಅರ್ಥ. ಅವ್ರು ಹೇಳೋರು, ಯು ಆರ್ ನೋ ಬೆಟರ್ ದನ್ ದಿ ಬೆಂಚಸ್ ಅಂಡ್ ದಿ ವಾಲ್ಸ್, ದೇ ಆರ್ ಮ್ಯೂಟ್ ಸ್ಪೆಕ್ಟೇಟರ್ಸ್ ಫಾರ್ ಎವ್ರಿಥಿಂಗ್, ಯು ಬಿಕೇಮ್ ಲೈಕ್ ದ್ಯಾಟ್ ಇನ್ಯಾನಿಮೇಟ್ ಅಂದ್ಬಿಟ್ಟು.
ಜೀವ ಇಲ್ಲದ ಮನುಷ್ಯ ಆಗಿ ಹೋಗಿದ್ಯಾ ನೀನು ಅಂತ. ಇದನ್ನ ವೆಂಕಟನಾರಾಯಣಪ್ಪನವ್ರ ಜೀವನದಲ್ಲಿ ನೋಡ್ತೇವೆ. ದೊಡ್ಡ ಸ್ಥಾನದಲ್ಲಿದ್ದಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರೊಫೆಸರ್ ಪೋಸ್ಟಿಗೆ ಒಂದು ಅಡ್ವರ್ಟೈಸ್ ಮಾಡಿದ್ರು, ಕನ್ನಡ ಪ್ರೊಫೆಸರ್ ಬೇಕು ಅಂತ. ಅದಕ್ಕೆ ಏನ್ ಮಾಡಬೇಕು ಅಂತ ಸೆನೆಟ್ ಅವರೆಲ್ಲ ತೀರ್ಮಾನ ಮಾಡಿದ್ಮೇಲೆ ಅಪ್ಲಿಕೇಶನ್ ಸಾಕಷ್ಟು ಬಂತಂತೆ. ಆಗೇನಾಯ್ತು ಅಂತ ಹೇಳ್ತಾರೆ, ಅಲ್ಲಿ ಗೊತ್ತಾದ ಯಾರೋ ಒಬ್ಬರನ್ನು ನೇಮಿಸಿಕೊಳ್ಳಬೇಕೆಂದು ವೈಸ್ ಚಾನ್ಸಲರ್ ನಂಜುಂಡಯ್ಯನವರ ಅಭಿಪ್ರಾಯ ಉಂಟೆಂದು ಅವರಿವರು ಆಡಿಕೊಳ್ಳುತ್ತಿದ್ರು. ಯಾವುದೋ ಒಬ್ಬನ ಆರಿಸಬೇಕು ಅಂತ ವೈಸ್ ಚಾನ್ಸಲರ್ ಆಗಿದ್ದ ನಂಜುಂಡಯ್ಯನವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಮನಸ್ಸಲ್ಲಿ ಅಂತ ಗೊತ್ತಾಯ್ತು. ಅದಕ್ಕೆ ಇವರು ಏನ್ ಮಾಡಿದ್ರು, ಆ ನಿರ್ದಿಷ್ಟ ಮನುಷ್ಯನ ಯೋಗ್ಯತೆ ಸಾಮರ್ಥ್ಯಗಳನ್ನು ಕುರಿತು ಅಭಿಪ್ರಾಯ ಭೇದವೂ ಇತ್ತು. ಆತ ಒಳ್ಳೆಯವನು ಅಂತ ಕೆಲವರು, ಒಳ್ಳೆಯವನು ಅಲ್ಲ ಅಂತ ಕೆಲವರು. ವೆಂಕಟನಾರಾಯಣಪ್ಪ ಏನ್ ಮಾಡಿದ್ರು ಅಂದ್ರೆ, ನಿಷ್ಪಕ್ಷಪಾತವಾಗಿ ಆ ನಿರ್ದಿಷ್ಟ ಮನುಷ್ಯನ ಕನ್ನಡ ಲೇಖನಗಳನ್ನೆಲ್ಲ ಸಂಗ್ರಹಿಸಿ ಓದಿ ಪ್ರಿಪರೇಷನ್ ನೋಡಿ. ಯಾವುದೋ ಪ್ರೊಫೆಸರ್, ಇವ್ರ ನೌಕರಿ ಬೇರೆ. ಅದಕ್ಕೆ ಅವನು ಬರೆದಂತಹ ಲೇಖನಗಳನ್ನ ನೋಡಿ ಅದರಲ್ಲಿರುವಂತಹ ತಪ್ಪುಗಳನ್ನು ಪಟ್ಟಿ ಮಾಡಿದ್ದು ಹೀಗೆ. ಹೇಗೆ ಪಟ್ಟಿ ಮಾಡಿದ್ರು ಅಂದ್ರೆ, 3 ಕಾಲಮ್. ಮೊದಲನೇ ಕಾಲಂನಲ್ಲಿ ಆ ವ್ಯಕ್ತಿ ಬರೆದಂತಹ ವಾಕ್ಯ, ಆ ಲೇಖನದಲ್ಲಿ ಬರೆದಂತಹ ವಾಕ್ಯ. ಎರಡನೇ ಕಾಲಮಲ್ಲಿ ಅದರಲ್ಲಿರುವಂತಹ ತಪ್ಪು ಏನು, ಆ ತಪ್ಪು ಯಾಕೆ ಅಂತ ಹೇಳೋದಕ್ಕೆ ಮೂರನೇದು ಶಬ್ದಾನುಶಾಸನದ ಅಥವಾ ಶಬ್ದಮಣಿ ದರ್ಪಣದ ಸೂತ್ರ, ಯಾಕೆ ತಪ್ಪು ಅಂತ ಹೇಳೋದಕ್ಕೆ. ಇಷ್ಟೆಲ್ಲ ಮಾಡಿಟ್ರಂತೆ. 2 ಪುಟ ಆಯ್ತಂತೆ ಬರೆದ ತಪ್ಪುಗಳು. ಸಾಕೆಷ್ಟು ಅಂದ್ಕೊಂಡ್ರಂತೆ. ಹಾಗೆ ಅಚ್ಚಾದ ತಪ್ಪಿನ ಪಟ್ಟಿಗಳನ್ನ ಸೆನೆಟ್ ಸಭೆಯ ಸದಸ್ಯರಿಗೆಲ್ಲ ಹಂಚಿದ್ರು. ತಾನು ಖರ್ಚಲೆ ಪ್ರಿಂಟ್ ಮಾಡಿ ಹಂಚೋದು ಎಲ್ಲರಿಗೂ. ನಂಜುಂಡಯ್ಯನವರಿಗೆ ಕೋಪ ಬಂತು. ಅವರ ಮನುಷ್ಯನ ಆರಿಸಬೇಕು ಅನ್ಕೊಂಡಿದ್ದಾರೆ, ಈತ ಬೇಡ ಅಂತ ಹಿಂಗೆಲ್ಲ ತಕರಾರು ಮಾಡಿದ್ರೆ ಸಿಟ್ಟು ಬಂತು ಅವರಿಗೆ. ಅವರು ವೆಂಕಟನಾರಾಯಣಪ್ಪನವ್ರನ್ನ ಕರೆಸಿ, ನೀವು ಮಾಡಿರುವ ಕೆಲಸ ಎಂಥದ್ದೆಂದು ನಿಮಗೆ ಗೊತ್ತಿದೆಯೇ ಎಂದು ಕೋಪದಿಂದ ಕೇಳಿದರು. ವೆಂಕಟನಾರಾಯಣಪ್ಪನವರು ಹೇಳಿದರು, ನನ್ನ ಬುದ್ಧಿಗೆ ತಿಳಿದಷ್ಟನ್ನು ಮಾಡಿದ್ದೇನೆ. ಪ್ರೊಫೆಸರ್ ಕೆಲಸ ಜವಾಬ್ದಾರಿಯದು. ಅದಕ್ಕೆ ಬರುವವರ ಪಾಂಡಿತ್ಯ ಎಲ್ಲರೂ ಒಪ್ಪತಕ್ಕಂಥದ್ದಾಗಿರಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ನಂಜುಂಡ ಹೇಳಿದ್ರಂತೆ, ಅದೆಲ್ಲ ಸರಿ, ಆದರೆ ನೀವು ಮಾಡಿರುವುದು ಡಿಫಮೇಷನ್, ಯಾರದೋ ಮಾನಹಾನಿ ಮಾಡೋಕೆ ಹೊರಟಿದ್ದೀರಿ ನೀವು ಅಂತ. ಅದಕ್ಕೆ ವೆಂಕಟನಾರಾಯಣಪ್ಪನವರು ಹೇಳಿದ್ರಂತೆ, ಆ ತಪ್ಪಿಗೆ ಕೋಟಿನವರು ಕೊಡುವ ಶಿಕ್ಷೆಯನ್ನು ಅನುಭವಿಸುತ್ತೇನೆ ನಾನು ಅಂತ ಹೇಳಿದರು. ಸರ್ಕಾರದ ಏರ್ಪಾಟುಗಳ ವಿಷಯದಲ್ಲಿ ನೀವು ಕೈ ಹಾಕಿದ್ದೀರಿ, ಕೆಲಸ ಕಳೆದುಕೊಳ್ಳಬೇಕಾದೀತು ಅಂತ ವೈಸ್ ಚಾನ್ಸಲರ್ ಹೇಳಿದ್ರಂತೆ. ಅದು ಉತ್ತರ ಇವ್ರದ್ದು ನೋಡಿ, ಈ ಕ್ಷಣವೇ ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿ ಅಲ್ಲಿಯೇ ರಾಜೀನಾಮೆ ಬರೆದು ಕೊಟ್ಟುಬಿಟ್ರು. ಮತ್ತೆ ಇನ್ನೊಂದು ಗಮನ ಇರಬೇಕಾದ್ದು, ಇವರು ತಮಗೆ ಯಾರಿಗೋ ಬೇಕು ಅಂತೋಸ್ಕರ ಮಾಡಿದ್ದಲ್ಲ, ನಮ್ಮವ್ರು ಬರಬೇಕು ಪ್ರೊಫೆಸರ್ ಆಗಿ ಅಂತಲ್ಲ. ಬರುವಂತ ಮನುಷ್ಯ ಯಾರು ಅಂತ ಹೆಸರು ಗೊತ್ತಾದ ತಕ್ಷಣ ಅವನ ಸಾಮರ್ಥ್ಯ ಅಳೆದು ಅದು ಸರಿ ಇಲ್ಲ, ಅದು ಪ್ರೊಫೆಸರ್ ಆಗೋದಕ್ಕೆ ಸರಿ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಮಾಡಿದ್ದು. ಮುಂದೆ ಆಗ ಸೆಂಟ್ರಲ್ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದ ಮೆಟ್ಕಾಫ್ ರವರು ಇದನ್ನೆಲ್ಲ ಕೇಳಿ ತಾವೇ ನಂಜುಂಡಯ್ಯನವರ ಬಳಿಗೆ ಹೋದರು. ಹೇಳಿದ್ರಂತೆ, ವೆಂಕಟನಾರಾಯಣಪ್ಪನವರು ಮಾಡಿರುವುದು ಅವಶ್ಯವಾದ ಕಾರ್ಯ, ಅವರ ಕರ್ತವ್ಯವನ್ನು ಅವರು ಮಾಡಿದ್ದಾರೆ, ಅದಕ್ಕಾಗಿ ನಾವು ವಂದಿಸಬೇಕು ಎಂದು ಹೇಳಿ ಅವರು ಕೊಟ್ಟಿದ್ದ ರಾಜೀನಾಮೆ ಪತ್ರೆಯನ್ನು ವಾಪಸ್ ತಂದರು. ಪ್ರಿನ್ಸಿಪಾಲ್ರು ಮೆಚ್ಕೋಬೇಕಾದ ಪ್ರಿನ್ಸಿಪಾಲ್ ಅಂತ ಅವರಿದ್ರು ಅಂತ. ಕನ್ನಡದ ಪ್ರೊಫೆಸರ್ ಪದವಿಗೆ ಯಾವ ದೊಡ್ಡ ಮನುಷ್ಯನನ್ನು ತರಲು ವೆಂಕಟನಾರಾಯಣಪ್ಪ ಅಡ್ಡ ಹಾಕಿದ್ದರೋ ಅವರ ಪರಿಚಯ ನನಗಿಲ್ಲ. ಯಾರು ಬರಬಾರದು ಅಂತ ಪ್ರಯತ್ನ ಮಾಡಿದ್ರೋ ಪರಿಚಯ ಇಲ್ಲ. ಅವರು MA ಪಾಸ್ ಮಾಡಿದ್ದವರೆಂದು, ವಿದ್ವಾಂಸರೆಂದು, ಒಂದಿಷ್ಟು ಗ್ರಂಥ ರಚನೆ ಮಾಡಿದ್ದವರೆಂದು ಕೇಳಿದ್ದೇನೆ. ಅವರ ಕೊಂಚ ಹಾಸ್ಯ, ಇದು ತಗೋಬೇಕು, ಪಿಂಚ್ ಆಫ್ ಸಾಲ್ಟ್ ತಗೋಬೇಕು ಇದನ್ನ, ಅವರು ಕೊಂಚ ಹಾಸ್ಯ ಪ್ರವೃತ್ತಿ ಉಳ್ಳವರೆಂದು ತೋರುತ್ತದೆ. ಇದು ರಿಡಿಕ್ಯೂಲ್ ಮಾಡುವಂಥದ್ದು. ಹಾಸ್ಯ ಪ್ರವೃತ್ತಿ ಯಾಕೆ ಅಂದ್ರೆ, ಪ್ರಸಿದ್ಧ ನಿಘಂಟು ಕರ್ತ ಕಿಟ್ಟೆಲ್ಲನ್ನು ಕಿತ್ತೀಳೆ ಎಂದು ಬರೆದಿದ್ದರು. ಕ್ರಿಶ್ಚಿಯನ್ ಮಿಷನರಿಗಳನ್ನು ಮಿಷನರಿಗಳು ಎಂದು ಕರೆದಿದ್ದರಂತೆ. ಇದು ಹಾಸ್ಯ ಪ್ರವೃತ್ತಿ ಅಂದ್ರೆ ಅವ್ರಿಗೆ ಅರ್ಥ ಗೊತ್ತಿರಲಿಲ್ಲ ಸರಿಯಾಗಿ ಅಂತ. ಹೇಗೂ ಅವರ ಅಪೇಕ್ಷೆ ಫಲವೇರಲಿಲ್ಲ. ಮುಂದೆ ಇವರೇನ್ ಮಾಡಿದ್ರು, ವೆಂಕಟನಾರಾಯಣಪ್ಪನವರ ಪ್ರಯಾಸ ವ್ಯರ್ಥವಾಗಲಿಲ್ಲ. ಒಳ್ಳೆಯವರು ಬರಬೇಕು ಅಂತಾರೆ, ಇವರು ಬರಬೇಕು ಅಂತಿಲ್ಲ, ಒಳ್ಳೆಯವರು ಬರಬೇಕು ಅಂತ ಕರೆದಿದ್ದು. ಕನ್ನಡದ ಪ್ರೊಫೆಸರ್ ಪದವಿ ಬಿ ಕೃಷ್ಣಪ್ಪನವರಿಗೆ ದೊರಕಿತು. ಬಿ ಕೃಷ್ಣಪ್ಪನವರು ಪರಿಷತ್ತಿನ ಸ್ಥಾಪಕ ಸದಸ್ಯರಲ್ಲೊಬ್ಬರು, ಬಹುಶಃ ಅವರೇ ಮೊದಲನೇ ಕಾರ್ಯದರ್ಶಿ. ಅವರು ಗಣ್ಯ ವಿದ್ವಾಂಸರೇನೋ ಅಡ್ಡಿ ಇಲ್ಲ. ಅವರು ಅನೇಕವೇ ಗ್ರಂಥ ರಚನೆ ಮಾಡಿದರು. ಗ್ರೀಕರ ಚರಿತ್ರೆ, ಸಾಹಿತ್ಯಗಳಿಗೆ ಸಂಬಂಧಿಸಿದಂತೆ ಕನ್ನಡದಲ್ಲಿ ಬರೆದವರಲ್ಲಿ ಅವರೇ ಮೊದಲಿಗರೆಂದು ತೋರುತ್ತದೆ. ನೋಡಿ ಎಷ್ಟು ಉಪಕಾರ ವೆಂಕಟನಾರಾಯಣಪ್ಪನವರು ಮಾಡಿದ್ದು. ತಮ್ಮ ಸ್ವಂತ ಅಪೇಕ್ಷೆ ಏನಿಲ್ಲ, ಪ್ರೊಫೆಸರ್ ಪದವಿಗೆ ಬರೋರು ಅರ್ಹರಾಗಿರಬೇಕು ಅನ್ನೋದು ಒಂದೇ ಅಪೇಕ್ಷೆಯಿಂದಾಗಿ ಅವರು ಅಡ್ಡ ಹಾಕಿದ್ರು, ತಮ್ಮವ್ರು ಬರಬೇಕು ಅಂತಲ್ಲ. ಇನ್ನು ಕೊನೆ ಸಂದರ್ಭ ಪರ್ಯವಸಾನ ಅಂತ ವೆಂಕಟನಾರಾಯಣಪ್ಪನವ್ರ ಬಗ್ಗೆ ಬರೀತಾರೆ. ಕಡೇ ದೃಶ್ಯ ಅಂತ ಬರೀತಾರೆ DVG. ಕಡೆ ದಿನಗಳಲ್ಲಿ ನೋಡಿ ಅವ್ರು ಹೇಳ್ತಾರೆ, ಅವರ ಜನ್ಮದಲ್ಲಿ ಅದೇ ಮೊದಲನೇ ಸಾರಿ ಹಾಗೂ ಕಡೆಯ ಸಾರಿ ವ್ಯಾಧಿಗ್ರಸ್ತರಾದರು. ಅವರು ಹುಷಾರ್ ತಪ್ಪಿದ್ದನ್ನು ಯಾರು ನೋಡಿರಲೇ ಇಲ್ಲ. ಅದು ಕಾಲು ನೋವಿನ ರೂಪದಲ್ಲಿ ಪ್ರಾರಂಭವಾಯಿತು. ಬೆಂಗಳೂರಿನ ಪ್ರಸಿದ್ಧ ಡಾಕ್ಟರ್ಗಳಲ್ಲಿ ಅನೇಕರು ಅವರ ಶಿಷ್ಯರು. ಅವರಲ್ಲೊಬ್ಬರು ಸೀನಿಯರ್ ಸರ್ಜನ್ ಡಾಕ್ಟರ್ ಸುಬ್ಬರಾಯರು, ಇನ್ನೊಬ್ಬರು BK ನಾರಾಯಣರಾಯರು, ಮೂರನೆಯವರು ಶ್ರೀನಿವಾಸಾಚಾರ್ಯರು. ಸುಬ್ಬರಾಯರು ಪರೀಕ್ಷೆ ಮಾಡಿ ಹೇಳಿದರು, ಈಗ ನಿಮ್ಗೆ ದೇಹದಲ್ಲಿ ರೋಗವೇನೂ ಇಲ್ಲ ಸರ್,
ಆದರೆ ಕಾಲಿನ ಮೂಳೆಗಳು ನರಗಳು ದುರ್ಬಲವಾಗಿವೆ. ಅದಕ್ಕೆ ಕಾರಣ ನಿಮ್ಮ ನಡಿಗೆ. ಕೆಲವು ಕಾಲ ಕಾಲಿಗೆ ವಿಶ್ರಾಂತಿ ಕೊಡಬೇಕು ಸರ್ ಅಂತ ಹೇಳಿದ್ರಂತೆ. ಸಲಹೆಯನ್ನು ವೆಂಕಟನಾರಾಯಣಪ್ಪನವರ ಬುದ್ಧಿಯನ್ನು ಅಂಗೀಕರಿಸಿತು. ಆದರೆ ಮನಸ್ಸು ಬಹುಕಾಲದ ಅಭ್ಯಾಸವನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ, ಅಡ್ಡಾಡೋದು ಬಿಡಲಿಲ್ಲ ಅವರು. ವೆಂಕಟನಾರಾಯಣಪ್ಪನವರ ಸಾಮಾನ್ಯ ನಡಿಗೆ ನನ್ನಂಥವನ ಓಟಕ್ಕೆ ಸಮಾನವಾದದ್ದು. ಅವರು ಎಡಬಲ ತಿರುಗದೆ ಸೂರ್ಯ ಚಂದ್ರಾದಿ ಗ್ರಹಗಳು ಕ್ಲಪ್ತ ಮಾರ್ಗದಲ್ಲಿ, ಕ್ಲಪ್ತ ಕಾಲದಲ್ಲಿ, ಕ್ಲಪ್ತ ವೇಗದಲ್ಲಿ ನಡೆಯುವಂತೆ ನಡೆಯುತ್ತಿದ್ದರು. ಅವರಿಗೆ ಒಂದು ನಿಮಿಷವೂ ವ್ಯರ್ಥವಾಗಕೂಡದು. ರೈಲಿಗೆ ಹೊರಟರೆ ಮೊದಲ ಗಂಟೆ ಬಾರಿಸುವುದಕ್ಕೆ ಮುಂಚೆ ತಾವು ಅಲ್ಲಿ ಹೋಗತಕ್ಕದ್ದಲ್ಲ. 2ನೇ ಗಂಟೆ ಬಡಿದು 3ನೇದು ಬಡಿಯೋದ್ರೊಳಗಾಗಿ ಅಲ್ಲಿ ತಲುಪಬೇಕು. ಅಂತ ವೇಗದ ಅಭ್ಯಾಸವುಳ್ಳವರ ಕಾಲು ಸವೆದು ದುರ್ಬಲವಾಗದೆ ಹೇಗಿದ್ದಿತು. ಕಾಲ ನಂತರ ಅದಾದ್ಮೇಲೆ ಸ್ವಲ್ಪ ಜ್ವರನೂ ಸೇರ್ಕೊಂತು, ಕೆಮ್ಮು ಸೇರ್ಕೊಂತಂತೆ. ಈ ಅವಸ್ಥೆಯಲ್ಲಿದ್ದಾಗ ಕೊನೆ ಮಾತು DVG ಹೋದ್ರಂತೆ, ಅವ್ರ ಕಡೆ ಹೋಗಿ ಹೇಳಿದ್ರಂತೆ, ಸಾರ್ ಈ ರೂಮು ರಸ್ತೆ ಪಕ್ಕದಲ್ಲಿದೆ, ಅವ್ರು ಮಲ್ಕೊಂಡಿರುವಂಥದ್ದು. ಧೂಳು ಮಣ್ಣು ಇಲ್ಲಿ ಉಸಿರಾಗಿದೆ. ಇದ್ರ ಜೊತೆಗೆ ಬಸ್ಸುಗಳ ಜಟಕಾಗಳ ಗುಡುಗುಡು ಶಬ್ದ, ಟರಟರ್ ಶಬ್ದ. ಈ ರೂಮನ್ನು ಬಿಟ್ಟು ಪೂರ್ವದ ಕಡೆಗಿರುವ ನಿಮ್ಮ ಸಣ್ಣ ಮನೆಯಲ್ಲಿದ್ದರೆ ಒಳ್ಳೇದಲ್ವೇ ಅಂತ ಕೇಳಿದ್ರಂತೆ. ಯೋಚನೆ ಮಾಡ್ತೇನೆ ಅಂದಂತೆ ವೆಂಕಟನಾರಾಯಣಪ್ಪ. ಹ್ಞೂ ಅನ್ಲಿಲ್ಲ. ಮತ್ತೊಂದ್ಸಲ ಹೋದಾಗ ಈ ಪ್ರಸ್ತಾಪ ಮಾಡಿದಾಗ ಅವ್ರು ಹೇಳಿದ ಮಾತಿದೆಯಲ್ಲ ಎಷ್ಟು ಚಂದ ನೋಡಿ. ಅವ್ರು ಹೇಳ್ತಾರೆ, ಇಲ್ಲ ನಾನು ಇಲ್ಲೇ ಇರುತ್ತೇನಪ್ಪ, ನೀವು ಹೇಳಿದ್ದೇನೋ ಸರಿ, ಆದರೆ ಈ ರೂಮಿನಲ್ಲಿ ನನಗಿರುವ 2 ಸಂತೋಷಗಳು ಬೇರೆ ಕಡೆ ದೊರೆಯುವುದಿಲ್ಲ. 2 ಸಂತೋಷ ಏನು ಅಂದ್ರೆ, ಈ ಪಕ್ಕದ ರೂಮಿನಲ್ಲಿ ನಮ್ಮ ಮೊಮ್ಮಕ್ಕಳು ಇರುತ್ತಾರೆ, ಅವರ ಆಟ ಪಾಠ ಮಾತುಕತೆ ಕೇಳಿದ್ರೆ ಕೊಂಚ ಉಲ್ಲಾಸವಾಗುತ್ತದೆ. 2ನೇದಾಗಿ ನನ್ನ ಮೊಮ್ಮಗಳು ಪಕ್ಕದ ರೂಮಿನಲ್ಲಿ ಸಂಗೀತ ಪಾಠ ಮಾಡುತ್ತಾಳೆ, ಅದು ಕೇಳುವುದು ನನಗಿಷ್ಟ ಅಂತ ಹೇಳಿದ್ರಂತೆ. ಅದಕ್ಕೆ ನಾನು ಏನು ಉತ್ತರ ಹೇಳಲಾದೀತು? ಯಾರು ತಾನೇ ಏನು ಹೇಳಿ ಯಾರು? ಕೊನೆ ಸಾಲು ಅವ್ರ ಬಗ್ಗೆ DVG ಬರೀತಾರೆ, ಎಷ್ಟು ಭಕ್ತಿಯಿಂದ ಬರೀತಾರೆ ಅಂದ್ರೆ, ಸಣ್ಣ ಮಕ್ಕಳ ಆಟ ಪಾಠದಲ್ಲಿಯೂ ಸಂಗೀತದಲ್ಲಿಯೂ ಸಂತೋಷ ಪಡುವ ಶಕ್ತಿಯನ್ನು ಯಾರು ಉಳಿಸಿಕೊಂಡಿದ್ದಾರೋ ಅವರು ಭಗವಂತನಿಗೆ ಮಾತ್ರ ಸಮೀಪರು ಅಂತ. ಅಂಥ ವೆಂಕಟನಾರಾಯಣಪ್ಪನವರು. ಮುಂದಿನ ಚಿತ್ರ ಪಂಜೆ ಮಂಗೇಶ್ರಾಯರದು. ಅದ್ಭುತ ವ್ಯಕ್ತಿತ್ವ. 2 ಸಾಲಲ್ಲಿ ನಮ್ಮ ಕಣ್ಣು ಮುಂದೆ ಚಿತ್ರ ಬರುವಂಗೆ ಮಾಡಿಬಿಡ್ತಾರೆ ಅವ್ರ ಚಿತ್ರ. ಕನ್ನಡ ಪುನರುಜ್ಜೀವನದ ಚರಿತ್ರೆಯಲ್ಲಿ ಅವಶ್ಯ ಸ್ಮರಣೀಯರಾದ ವಿದ್ವತ್ ಸಜ್ಜನರಲ್ಲಿ ಪಂಜೆ ಮಂಗೇಶ್ರಾಯರು ಮುಖ್ಯರು. ಅವರನ್ನು ನೋಡುವುದೇ ಒಂದು ಹಬ್ಬ. ಅವ್ರು ಹೇಗಿದ್ರು ಅಂತ. ಸೊಗಸಾದ ಕಥೆಗಳು, ಬಾಯಿ ತುಂಬ ನಗು, ಮುಖದ ತುಂಬ ಸ್ನೇಹದ ಕಾಂತಿ, ಇದು ಅವರ ಆಕರ್ಷಣೆ. ನೋಡಲು ಎತ್ತರವಾದ ವ್ಯಕ್ತಿ, ಸೊಗಸಾದ ಮೈಬಣ್ಣ, ಮಾತನಾಡುತ್ತಿದ್ದಾಗ ಕಣ್ಣು, ಹುಬ್ಬು, ಮೀಸೆ, ಗಲ್ಲ, ತುಟಿ ಎಲ್ಲ ಕುಣಿದಾಡುತ್ತಿದ್ದವು. ಮುಖದ ಮೇಲೂ ಒಂದೊಂದು ನರವು ಉಬ್ಬಿ ಕುಣಿದಾಡುತ್ತಿತ್ತು. ಈ ವ್ಯಕ್ತಿತ್ವ ಅವ್ರದ್ದು. ಹಾಸ್ಯ, ತಕ್ಷಣದ ಹಾಸ್ಯ ಅಂತ ಒಂದು ಘಟನೆ ಬರೀತಾರೆ. ಮಡಿಕೇರಿಗೆ ಹೋಗಿದ್ದರಂತೆ. ಮಡಿಕೇರಿಗೆ ಹೋದಾಗ ಆ ಬಾಲ ಸಾಹಿತ್ಯ ಮಂದಿರದ ಕಾರ್ಯಾಲಯ ಕರ್ಕೊಂಡು ಹೋದ್ರಂತೆ ಪಂಜೆ ಮಂಗೇಶ್ರಾಯರು DVGನ. ಕರ್ಕೊಂಡು ಹೋದಾಗ ಅಲ್ಲೆಲ್ಲ ಸ್ನೇಹಿತರನ್ನು ಪರಿಚಯ ಮಾಡ್ತಾ ಇದ್ರು. ಇವ್ರು ನೋಡಿ, ಇವರು ಉಗ್ರಾಣ ಮಂಗೇಶ್ರಾಯರು, ಇವರು ಉಲ್ಲಾಳ ಮಂಗೇಶ್ರಾಯರು. ಮಕ್ಕಳೆಲ್ಲ ಕೂತಿದ್ದಾರೆ. ಇವ್ರು ತಕ್ಷಣ ಹೇಳಿದ್ರಂತೆ, ಅವ್ರು ನೋಡಿಬಿಟ್ಟು ಪಂಜೆಯವರು, ಓಹೋ ಇಲ್ಲಿ ನೋಡ್ರಿ ಮಂಗಗಳ ಸಭೆ ನಡೆದಿದೆ ಅಂತ ಹೇಳಿದ್ರಂತೆ. ಮಂಗಗಳ ಸಭೆ ನಡೆದಿದೆ ಇಲ್ಲಿ ಅಂತ. ಮಂಗೇಶ್ರಾಯರು ಎಲ್ಲರೂ ಅಂತ. ರಾಯಚೂರಲ್ಲಿ ಸಾಹಿತ್ಯ ಸಮ್ಮೇಳನ ಆಯಿತು, ಅದಕ್ಕೆ ಇವರು ಅಧ್ಯಕ್ಷರಾಗಿದ್ದರು. ಆ ತಯಾರಿ ಸಮ್ಮೇಳನ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡ್ರು. ಅಲ್ಲಿ ರಾಯಚೂರಿಂದ ಪತ್ರ ಬಂತು, ನಡೆಸ್ತೇವೆ ಅಂತ ಹೇಳಿ. ಅಲ್ಲಿ ಶುರು ಆಗೋ ಹೊತ್ತಿಗೆ ಅಲ್ಲಿ 2 ಪಾರ್ಟಿ ಆಯ್ತಂತೆ ರಾಯಚೂರಲ್ಲಿ. ಈ ಸಮ್ಮೇಳನ ಆಗ್ಕೊಡಬಾರ್ದು ಅಂತ ಕೆಲವರು, ಆಗಬೇಕು ಅಂತ ಕೆಲವರು, ಗಲಾಟೆ. ಎಲ್ಲಿ ತೊಂದರೆ ಆಗ್ಬಿಡ್ತದೋ ಅಂತ ಹೆದರಿಕೆ ಇತ್ತಂತೆ. ಹಾಗೆಲ್ಲ ಕೆಲವರು ಕೂರ್ಪಾಡಿ ಎಸ್ ಗುಂಡಪ್ಪನವರು ಅದೆಲ್ಲ ಹೆಲ್ಪ್ ಮಾಡಿದ್ರಂತೆ, ಪ್ರೋಗ್ರಾಮ್ ಮಾಡಬಹುದು ಅಂತ ಹೇಳಿ. ಅಂತೂ ಈ ಭೀತಿ ಪರಿಹಾರ ಆಗಬೇಕು ಅಂತ ಒಂದು ವರಿಯಿತು, ಏನು ಪ್ರೊಟೆಕ್ಷನ್ ಕೊಡಬೇಕು ಅಂತ. ಅಲ್ಲಿ ಡಿವಿಷನಲ್ ಅಧಿಕಾರಿಗಳಾಗಿದ್ದ ಜಂಗ ಬಹದ್ದೂರ್ ಸಾಹೇಬರನ್ನು ಕಂಡು ಅವರ ಪ್ರೋತ್ಸಾಹವನ್ನು ಅಭಯವಚನ ಸಂಪಾದಿಸಿಕೊಂಡದ್ದಾಗಿತ್ತು. ಅಂದ್ರೆ ಸಮ್ಮೇಳನ ನಡೀತದೆ ಅಂತಂದ್ರೆ ಆಗಲಿಲ್ಲ. ಆದರೂ ನಮ್ಮ ಭಯ ನಿಶೇಷವಾಗಿ ಹೋಗಿರಲಿಲ್ಲ. DVG ಹೇಳ್ತಾರೆ, ಭಯ ಇತ್ತು, ಎಲ್ಲಿ ತೊಂದರೆ ಆಗ್ಬಿಡುತ್ತೋ ಮೆರವಣಿಗೆಗೆ ಅಂತ. ಊರಿನ ಪುಂಡುಗಾರರು, ದೊಂಬಿ ಜನವು ಏನು ಅನುಚಿತವನ್ನು ಮಾಡಿಯಾರು ಎಂಬ ಶಂಕೆ ಮನಸ್ಸಿನಲ್ಲಿ ತುಂಬಿತ್ತು. ಸಮ್ಮೇಳನ ಪ್ರಾರಂಭದ ದಿವಸ ಅಧ್ಯಕ್ಷರನ್ನು ಸಭಾಮಂಟಪಕ್ಕೆ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗುವುದು ವಾಡಿಕೆ. ಅಂದು ಹಾಗೆ ನಮ್ಮ ಬಿಡಾರದಿಂದ ಊರೊಳಗಿನ ರಾಮಟಂಕಿ ಶಾಲೆ ಎಂಬ ಕಡೆಗೆ ಗೊತ್ತಾಗಿದ್ದ ಸಭಾಮಂಟಪಕ್ಕೆ ಅಧ್ಯಕ್ಷ ಮಂಗೇಶ್ರಾಯರನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗತಕ್ಕದ್ದೆಂದು ನಿಶ್ಚಯ ಮಾಡಿತ್ತು. ಮೆರವಣಿಗೆ ಸಂಜೆ ಸುಮಾರು 4 ಗಂಟೆಗೆ ನಮ್ಮ ಬಿಡಾರದಿಂದ ಹೊರಡಬೇಕಾಗಿತ್ತು. ಕಲ್ಪನೆ ಮಾಡ್ಕೊಳ್ಳಿ, 4ಕ್ಕೆ ಹೊರಡಬೇಕು. ಅದಕ್ಕೆ ಅರ್ಧ ಗಂಟೆ ಮುಂಚೆ ನಾನು ಮಂಗೇಶ್ರಾಯರ ಕೊಠಡಿಗೆ ಹೋಗಿ ಅವರನ್ನು ಅವಸರಪಡಿಸಿದೆ. ರೆಡಿ ಆಗಿರಿ, ಹೋಗ್ಬೇಕಿನ್ನ ಹೊರಡಬೇಕು ಅಂತ ಹೇಳಿದ್ರಂತೆ. ಏನು, ನೀವಿನ್ನೂ ಸಿದ್ಧವಾಗೇ ಇಲ್ಲ? DVG ಹೇಳಿದ್ರಂತೆ ಪಂಚಮಂಗೇಶ್ವರರಿಗೆ. ಸಿದ್ಧವಾಗಿಲ್ಲ, ಮೆರವಣಿಗೆ ಉಡುಪು ಹಾಕೊಂಡಿಲ್ಲ. ಕಮಿಷನರ್ ಜಂಗ್ ಬಹದ್ದೂರ್ ಅವರು ತಮ್ಮ ಸ್ವಂತ ಕಾರನ್ನು ಮೆರವಣಿಗೆ ಕಳಿಸಿದ್ದಾರೆ. ಅದು ರೆಡ್ ಮ್ಯಾಕ್ಸ್ವೆಲ್ ಕಾರು, ಕಾದಿದೆ, ಭರ್ಜರಿಯಾಗಿದೆ. ನಿಮ್ಮ ಉಡುಪು ಅದಕ್ಕೆ ತಕ್ಕಾಗಿರಬೇಕು ಅಂದ್ರಂತೆ. ಆ ಕಾರ್ಯ ತಕ್ಕಾಗಿರ್ಬೇಕು ನಿಮ್ಮ ಉಡುಪು ಅಂತ.
ಈ ಮಾತನ್ನಾಡುವಾಗ ಅದೇ ಕೋಣೆಯಲ್ಲಿ ಶ್ರೀಮಾನ್ ಬೆನಗಲ್ ರಾಮರಾಯರು ಇದ್ರು. ಅದೇ ಕೋಣೆಯಲ್ಲಿ ಮಂಗೇಶ್ ರಾಯರು ನನ್ನ ಮಾತನ್ನು ಕೇಳಿ ನಸುನಕ್ಕು ಹೇಳಿದರು. ಮಾತು ಹೇಗಿದೆ ನೋಡಿ ಅವ್ರು ಹೇಳಿದ್ದು. ನೀವೇಕೆ ಅವಸರ ಪಡುತ್ತೀರಿ? ನನ್ನ ಬಟ್ಟೆ ಬರೆಗಳನ್ನು ತೊಡಸಿ ಬೆತ್ತಲೆಯನ್ನು ಹೋಗಲಾಡಿಸುವುದಕ್ಕೆ ತಕ್ಕವರನ್ನು ಇಟ್ಟುಕೊಂಡಿದ್ದೇನೆ. ಆಕೆ ಬಹು ಜಾಣೆ. ದೊಡ್ಡ ಮನುಷ್ಯರ ಮನೆಯ ಹೆಂಗಸನ್ನೇ ನಾನು ಇಟ್ಟುಕೊಂಡಿದ್ದೇನೆ. ಇದು ಹೇಳೋ ರೀತಿ ಇದು. ಹೀಗೆ ಹೇಳುತ್ತಾ ಮಂದಹಾಸದಿಂದ ತಮ್ಮ ಬೆನ್ನ ಕಡೆಗೆ ಕಣ್ಣು ತಿರುಗಿಸುತ್ತಿದ್ದರು. ಅಲ್ಲಿದ್ದವರು ಬೆನಗಲ್ ರಾಮರಾಯರು. ಅವರಾದರೂ ರೇಗಿನಿಂದ ಪೋಲಿ ಭಂಡ, ಹೆಣ್ಣು ಹೆತ್ತವರು ಬೇರೆ ಗತಿ ಕಾಣದೆ ಇಂಥ ಭಂಡರಿಗೆ ಹೆಣ್ಣು ಕೊಡಬೇಕಾಗುತ್ತದೆ ಎಂದು ಬೈಯುತ್ತಿದ್ರು. ಅವ್ರು ಯಾಕೆ ಬೈತಾರೆ ಅಂತಂದ್ರೆ, ಬೆನಗಲ್ ರಾಮರಾಯರ ತಂಗಿ ಪಂಜೆ ಮಂಗೇಶ್ ರಾಯರ ಭಾರ್ಯೆ. ಅದಕ್ಕೆ ಹೇಳಿದ್ದು ದೊಡ್ಡ ಮನುಷ್ಯರ ಮನೆ ಹೆಂಗಸನೆ ಇಟ್ಕೊಂಡಿದ್ದೇನೆ ಅಂತ. ಈ ಸಂಬಂಧವನ್ನು ಕುರಿತು ಪಂಜೆಯವರು ಆಡಿದ ಸಲಿಗೆಯ ಮಾತಿಗೆ ಬೆನಗಲ್ ರಾಮರಾಯರು ಮುನಿಸು ತೋರಿದ್ದು ಆ ಹಾಸ್ಯ ಪ್ರಸಂಗ. ರಾಮರಾಯರು ಬಾಯಿಗೆ ಬಂದಂತೆ ಭಂಡ ಪುಂಡ ಎಂದು ಬೈಯುತ್ತಿದ್ದರೆ ಮಂಗೇಶ್ ರಾಯರ ನಗು ಕಟ್ಟಡವನ್ನೆಲ್ಲ ತುಂಬಿತ್ತು. ಸಂಜೆ ಮೆರವಣಿಗೆ ಉಲ್ಲಾಸಕರವಾಗಿತ್ತು. 15-20 ಗಜಕ್ಕೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ದ. ಜನರಸ್ತೆಯಲ್ಲಿ ಕಿಕ್ಕಿರಿದಿತ್ತು. ಎಲ್ಲರಿಗೂ ತುಂಬಾ ಸಂತೋಷವಾಯಿತು. ಸಮ್ಮೇಳನದ ಉಪಸಂಹಾರ ಇದು ಬರುತ್ತೆ ನೋಡಿ. ಈ ಕತೆ ಹೇಳ್ತಾ ಡಿವಿಜಿ ಸಂದರ್ಭವನ್ನು ಸೃಷ್ಟಿ ಮಾಡ್ತಾ ಮಾಡ್ತಾ ಠಕ್ ಅಂತ ಮೇಲೆ ಹೋಗ್ಬಿಡುತ್ತೆ. ಒಂದ್ಸಲ ವ್ಯಕ್ತಿ ಚಿತ್ರ ಮೇಲೆ ಹೋಗ್ಬಿಡುತ್ತೆ. ಹಾಗೆ ಪಾತ್ರ ಮೇಲೆ ಹೇಳಕ್ಕೆ ನೋಡಿ. ಉಪಸಂಹಾರ ಭಾಷಣದಲ್ಲಿ ಪಂಜೆ ಮಂಗೇಶ್ ರಾಯರು ಗದ್ಗದ ಧ್ವನಿಯಿಂದ ಆಡಿದ ಕಟ್ಟಕಡೆಯ ಮಾತು ಹೃದಯ ಸ್ಪರ್ಶಿಯಾದದ್ದು. ಅದು ಹೀಗೆ: ನನ್ನ ಅವಸಾನ ಕಾಲದಲ್ಲಿ ಬಾಯಿಯಿಂದ ಕೃಷ್ಣ ಕೃಷ್ಣ ಎಂಬ ಮಾತು ಹೊರಡುವಂತೆ ಕನ್ನಡ ಕನ್ನಡ ಎಂಬ ಮಾತು ಉಚ್ಚಾರಣೆಯಾಗಲಿ ಅಂತ ಹೇಳಿದಂತೆ ಪಂಜೆ ಮಂಗೇಶ್ ರಾಯರು. ಅಷ್ಟು ಆಳವಾಗಿ ಕನ್ನಡ ಕಾಲ್ಸಕ್ಕೆ ಸೇರ್ಕೊಂಡಂಥವ್ರು. ಅವರು ಹಾಸ್ಯ ಪ್ರಜ್ಞೆ ಬಗ್ಗೆ ಇನ್ನೊಂದನ್ನು ಹೇಳ್ತಾರೆ. ಅವರು ಕೊನೆಗೆ ಆರೋಗ್ಯ ಕೆಡ್ತಾ ಇತ್ತು, ಮೇಲೆ ಆರೋಗ್ಯ ಕೆಡ್ತಾ ಇತ್ತು. ಗದಗಿನ ಭಾರತ, ಕುಮಾರವ್ಯಾಸ ಭಾರತವನ್ನು ಸಂಗ್ರಹ ಮಾಡಬೇಕು ಅಂತ ಮೈಸೂರು ವಿಶ್ವವಿದ್ಯಾಲಯ ತೀರ್ಮಾನ ಮಾಡಿ ಆ ಕೆಲಸವನ್ನು ಪಂಜೆ ಮಂಗೇಶ್ ರಾಯರಿಗೆ ಕೊಟ್ಟರಂತೆ, ಸಂಗ್ರಹ ಮಾಡಿ ಅಂತ. ಅದಕ್ಕಾಗಿ ಮೇಲೆ ಮೈಸೂರಿಗೆ ಬರ್ತಾ ಇದ್ರು. ಒಂದ್ಸಲ ಡಿವಿಷನ್ ಅಲ್ಲಿ ಇದ್ದಾಗ ಆ ಡಿಸ್ಟ್ರಿಕ್ಟ್ ಆಫೀಸಿನ ಆವರಣದಲ್ಲಿ ದೊಡ್ಡ ತೋಟ ಇತ್ತು. ಆ ತೋಟದಲ್ಲಿ ಮಂಗೇಶ್ ರಾಯರು ಇವರು ಕಲ್ಲು ಬೆಂಚಿನ ಮೇಲೆ ಕೂತು ಮಾತಾಡ್ತಾ ಇದ್ರಂತೆ. ಮಾತಾಡ್ತಿರ್ಬೇಕಾದ್ರೆ ಅವ್ರ ಸ್ನೇಹಿತರು ಇನ್ನೊಬ್ರು ಯಾರೋ ಬಂದ್ರಂತೆ. ಪಂಜೆ ಅವರ ಸ್ನೇಹಿತರು ಯಾರೋ ಬಂದ್ಬಿಟ್ಟು ಕೇಳಿದ್ರಂತೆ, ಸಂತೋಷ ತೋರಿಸಿ, ಓ ಯಾವಾಗ ಬಂದದ್ದು ಅಂತ ಕೇಳಿದ್ರಂತೆ. ಪಂಜೆಯವರು ಹೇಳಿದಂತೆ 3-4 ದಿನ ಆಯಿತು ಬಂದು ಅಂತ ಹೇಳಿದ್ರಂತೆ. ಏನು ಕಾರ್ಯವೋ ಬಂದವರು ಸ್ನೇಹಿತರು, ಏನು ಕಾರ್ಯವೋ, ಯಾವ ಕೆಲಸಕ್ಕೆ ಬಂದದ್ದು ಅಂತ ಕೇಳಿದ್ರಂತೆ. ಉತ್ತರ ಕೊಡೋದು ಹೇಗಿದೆ ನೋಡಿ: ಬೇಸರ ಕಳೆಯೋದಕ್ಕೋಸ್ಕರ ಬಂದಿದ್ದೇನೆ ಅಂದ್ರಂತೆ. ಆ ಸ್ನೇಹಿತರು ಕೇಳಿದ್ರಂತೆ, ಕುಟುಂಬ ಸಮೇತವಾಗಿಯೋ ಅಂತ ಕೇಳಿದ್ರಂತೆ. ಇವ್ರು ಉತ್ತರ ಕೊಡೋದು ನೋಡಿ: ಹೇಳಿದನಲ್ಲಪ್ಪ ಬೇಸರ ಕಳೆಯುವುದಕ್ಕೆ ಎಂದು. ಅವ್ರನ್ನೂ ಕರ್ಕೊಂಡ್ಬರೋದು ಯಾಕೆ ಅಂತ. ಹೇಳಿದ್ನಲ್ಲಪ್ಪ ಬೇಸರ ಕಳೆಯೋದಕ್ಕೆ ಬಂದಿದ್ದೇನೆ ಅಂತ. ಯಾವ್ದೊಂದು ಸ್ನೇಹಿತರು ಹೇಳ್ತಾ ಇದ್ರು, ಯಾವುದೋ ಹೋಟೆಲ್ಗೆ ಹೋದ್ರಂತೆ, ಒಳ್ಳೆ ಹೋಟೆಲ್ ಬಹಳ ಚೆನ್ನಾಗಿದೆ ಅಂತ ಹೋದಾಗ ಅವನಂತೆ, ಮನೆ ಅಡಿಗೆ ಇದ್ದಂಗಿದೆ ಸರ್ ಅನ್ನಂತೆ. ಹಂಗಾರೆ ಬೇಡ ಹೋಗ್ತೀನಿ ಅಂದ್ರಂತ. ಅದು ಬೇಡ ಅಂತ ಇಲ್ಲಿ ಬಂದಿದ್ದೀನಿ, ಮತ್ತೆ ಇಲ್ಲೂ ಅದೇ ಅಂದ್ರೆ ಏನ್ ಮಾಡೋದು? ಇವ್ದು ಹಾಗೇನೆ ಅವ್ರದ್ದು. ಅವ್ರು ಬೇಜಾರು ಕಳೆಗೆ ಬಂದಿದ್ದೀನಿ ಅಂದಾಗ ಕುಟುಂಬ ಸಮೇತ ಇಲ್ಲ ಹೇಳಿದಿನಲ್ಲಪ್ಪ ಬೇಜಾರು ಕಳೆಯೋದಕ್ಕೆ ಅಂತ. ಆ ಸ್ನೇಹಿತರು ತಮ್ಮ ಬೆಪ್ಪುತನವನ್ನು ನೋಡಿಕೊಂಡು ನಮ್ಮ ನಗುವಿನಲ್ಲಿ ಅವರೂ ಸೇರಿಕೊಂಡರು ಅಂತ ಹೇಳ್ತಾರೆ. ಇಂಥ ಸರಸಿಗಳು ಪಂಜೆಯವರು. ಸರಸತೆಯ ಜೊತೆಗೆ ಉದಾತ್ತತೆ ಸೇರಿಕೊಂಡಿತ್ತು. ದೊಡ್ಡ ಸಂಸಾರ, ಮನೆಯಲ್ಲಿ ಅತಿಥಿ ಅಭ್ಯಾಗತರಿಗೆ ಆದರಣೆ, ಎಲ್ಲ ವಿಷಯಗಳಲ್ಲೂ ಕೋಮಲತೆ, ಶುಚಿತ್ವ ಇವರ ಮೂಲ ಲಕ್ಷಣಗಳು ಪಂಜೆಯವರು. ಇನ್ನೊಂದು ವ್ಯಕ್ತಿ ಚಿತ್ರ ಬರೋದು ಮುದುವೀಡ್ ಕೃಷ್ಣರಾಯರು. ಅದನ್ನು ಡಿವಿಜಿ ಮುದುವೀಡ್ ಕೃಷ್ಣರಾಯರು ಅಂತ ಬರೀತಾರೆ. ನಾವು ಧಾರವಾಡ ಕಡೆ ಎಲ್ಲ ಮುದುವೀಡು ಕೃಷ್ಣರಾಯರು ಅಂತ ಕರೆಯೋದು ಅವ್ರನ್ನ. ಅವ್ರ ಬಗ್ಗೆ ಬರೀತಾ ಹೇಳ್ತಾರೆ, ಅವರು ಬಹಳ ಒಂದು ವಾರಪತ್ರಿಕೆ ನಡೆಸ್ತಾ ಇದ್ರು. ಬಹಳ ಅದ್ಭುತ ವಾಗ್ಮಿಗಳು, ತುಂಬಾ ಚೆನ್ನಾಗಿ ಮಾತಾಡೋರು. ಕೆಲವು ಹೇಳ್ತಿದ್ದು ಕೇಳಿದೆ ನಾನು. ಅವರು ಗಂಗಾಧರ್ ದೇಶಪಾಂಡೆ ಅವರು ಮತ್ತು ಮುದುವೀಡ್ ಕೃಷ್ಣರಾಯರು ಮಾತಾಡ್ತಿದ್ರೆ ಜನ ವಾಚ್ ನೋಡೋದಿಲ್ಲ, ಮೈ ಮರೆತು ಬಿಡ್ತಿದ್ರು ಅಂತ. ಅಷ್ಟು ಅದ್ಭುತ ಮಾತುಗಾರರು. ಅದಕ್ಕೆ ಡಿವಿಜಿ ಹೇಳ್ತಾರೆ, ಕನ್ನಡ ದೇಶದ ರಾಜಕೀಯ ವಾಗ್ಮಿಗಳಲ್ಲಿ ಮುದುವೀಡ್ ಕೃಷ್ಣರಾಯರಿಗಿಂತ ಮೇಲ್ಮಟ್ಟದವರು ಯಾರೂ ಇಲ್ಲವೆನಿಸುತ್ತದೆ. ಡಿವಿಜಿನ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಹೇಗಿರ್ಬೇಕು ನೋಡಿ. ಮುದುವೀಡ್ಕರ್ ಆಕಾರ ಹೇಗಿತ್ತು ಅಂತ. ದೊಡ್ಡ ಆಕಾರದವರು, ಶ್ಯಾಮಲ ವರ್ಣ ಅವರದು, ಉದ್ದಕ್ಕೆ ತಕ್ಕಷ್ಟು ಗಾತ್ರ, ಸ್ಥೂಲ, ಅಗಲವಾದ ಮುಖ, ಅಗಲವಾದ ಕಣ್ಣುಗಳು, ಚಿಂತೆಯನ್ನು, ಸಂತೋಷವನ್ನು, ಕೋಪವನ್ನು, ಹಾಸ್ಯವನ್ನು ಭಾವನೆ ಉತ್ಪನ್ನವಾಗುತ್ತಿದ್ದಂತೆಯೇ ಹೊರಗೆಡುತ್ತಿದ್ದಂಥ ಭಾವಭಂಗಿ, ಎಕ್ಸ್ಪ್ರೆಷನ್ ಅಷ್ಟು ಚೆನ್ನಾಗಿತ್ತು. ಮುದುವೀಡ್ ಕೃಷ್ಣರಾಯರ ಒಳ್ಳೆತನವನ್ನು, ಪ್ರೀತಿ ವಾತ್ಸಲ್ಯಗಳನ್ನು ಎಷ್ಟೆಂದು ಹೊಗಳಿದ್ರೂ ನನಗೆ ತೃಪ್ತಿ ಆಗೋದಿಲ್ಲ. ಕಲ್ಪನೆ ಮಾಡ್ಕೋಬೇಕು, ಎಷ್ಟು ದೊಡ್ಡವರು ಆಗಲೇ ಧಾರವಾಡದಲ್ಲಿ ಅವರು. ಮುದುವೀಡ್ ಕೃಷ್ಣರಾಯರು ಬಹಳ ಹೆಸರಾಗಿದ್ದಂಥವ್ರು, ರಾಜಕೀಯದಲ್ಲೂ ಇದ್ದಂಥವ್ರು. ಅವ್ರು ಏನ್ ಮಾಡಿದ್ರು ಅಂತ ಒಂದು ಘಟನೆ ಹೇಳ್ತಾರೆ ಡಿವಿಜಿ. ನಾವು 8-10 ಮಂದಿ ಹುಬ್ಬಳ್ಳಿಯ ಸಮ್ಮೇಳನದಿಂದ ಧಾರವಾಡಕ್ಕೆ ಹೋಗಿ
ಅಲ್ಲಿ ರಾಮಚಂದ್ರ ಮಹೇಶ್ವರ ಅತಿಥಿಗಳಾಗಿ ಒಂದು ದಿವಸ ಇದ್ದೆವು. ಮಾರನೇ ದಿನ ಮುಂದಕ್ಕೆ ಪ್ರಯಾಣ. ರೈಲು ಹೊರಡೋದು ಬೆಳಗ್ಗೆ 5 ಗಂಟೆಗೆ. ಅಷ್ಟರೊಳಗೆ ರೈಲ್ವೆ ಸ್ಟೇಷನ್ ತಲುಪಬೇಕಾಗಿತ್ತು. ನಮ್ಮ ಸಾಮಾನುಗಳನ್ನು ಸಾಗಿಸುವುದಕ್ಕಾಗಿ ಗಾಡಿಯೋ ಆಳುಗಳೋ ಇಲ್ಲವೆಂದು ಪೇಚಾಡಿಕೊಳ್ಳುತ್ತಿದ್ದೆವು. 8 ಜನ ಹೋಗಿದ್ದಾರೆ. ಅವರು ಸಾಮಾನು ಹೆಂಗೆ ತಗೊಂಡೋಗೋದು ಅಂತ ಚಿಂತೆ. ಆ ಹೊತ್ತಿಗೆ ಸರಿಯಾಗಿ ಕೃಷ್ಣರಾಯರು ಅಲ್ಲಿಗೆ ಬಂದು ನಮ್ಮ ಪೇಚಾಟವನ್ನು ನೋಡಿದರು. ನಮ್ಮನ್ನು ಕೇಳಿದರು, ಎಷ್ಟದರಪ್ಪ ಸಾಮಾನು, ಎಷ್ಟು ಗಾಡಿ ಹಿಡಿಸೀತು ಅಂತ ಕೇಳಿದ್ರಂತೆ. ನಮ್ಮ ಹಾಸಿಗೆಗಳನ್ನು ಟ್ರಂಕುಗಳನ್ನು ತೋರಿಸಿದರು. ಕೃಷ್ಣರಾಯರು, ಏನ್ರಪ್ಪ ಇಷ್ಟೇ ಹೋದಲ್ಲೋ, ಇದಕ್ಯಾಕೆ ಗಾಡಿ? ನೋಡಿ, ಅವರು ನಾಯಕರು. ಅವ್ರು ಹೇಳೋದು ಇದಕ್ಯಾಕೆ ಗಾಡಿ ಎಂದು ಹೇಳುತ್ತಾ ಒಂದು ಹಾಸಿಗೆ ಸುರುಳಿಯನ್ನು ಒಂದು ಕಂಕಳದಲ್ಲಿಯೂ, ಇನ್ನೊಂದನ್ನು ಇನ್ನೊಂದು ಕಂಕಳದಲ್ಲೂ, ಇನ್ನೊಂದು ಭುಜದ ಮೇಲೆಯೂ, ಇನ್ನೊಂದು ಭುಜದ ಮೇಲೆ ಹೇರಿಕೊಂಡು ಕೊಂಚ ಬಗ್ಗಿ ಟ್ರಂಕನ್ನು ಬೆನ್ನ ಮೇಲೆ ಇರಿಸಿಕೊಂಡ್ರು. ಇಷ್ಟಾದ ಮೇಲೆ ನಿಂತು ಹೇಳಿದ್ರು, ಯಾರಾದ್ರೂ ಮೇಲೆ ಕೂಡು ಹಂಗಿದ್ರೆ ಕೂಡಬಹುದಲ್ಲ ಅಂದ್ರು. ಅವರು ಸಾಮಾನು ಹೊರಗೆ ಬಂದವರಲ್ಲ, ನಾಯಕರವರು. ಅವರಿಗೆ ಬಂದವರ ಅತಿಥಿಗಳಿಗೆ ಯಾವ ಸೇವೆ ಮಾಡೋದಕ್ಕೂ ಹಿಂದೆ ಮುಂದೆ ಇಲ್ಲ ಮಾಡಿದ್ರು. ನಾವೆಲ್ಲ ನಕ್ಕೆವು. ಅಲ್ಲಿಂದ 10 ನಿಮಿಷಗಳಾಗಿ ಒಳಗಾಗಿ ಅವರು ರೈಲ್ವೆ ಸ್ಟೇಷನ್ ಅನ್ನು ನಮಗಿಂತ ಮೊದಲೇ ತಲುಪಿದ್ದರು, ಅಷ್ಟು ಸಾಮಾನು ಹೊತ್ತುಕೊಂಡು. ಇದರಿಂದ ಅವರ ಆಕಾರದ ಮಹಿಮೆ ತೋರುವುದು ಹಾಗಿರಲಿ, ಅವರ ಹೃದಯದ ಮಹಿಮೆ ಸ್ಪಷ್ಟಪಡುತ್ತದೆ ಅಂತ. ಅವರು ನಿಸ್ಪೃಹರು, ಸತ್ಯಸಂಧರು ಎಂದರೆ ಮುದುವೀಡಿ ಕೃಷ್ಣರಾಯರು, ಡಿವಿಜಿ ಹೇಳ್ತಾರೆ. ಅವರು ಬೆಂಗಳೂರಿಗೆ ಬಂದಾಗ ಉಪನ್ಯಾಸ ಕೊಡಲು ಬರುತ್ತಿದ್ದರು. ಹೀಗೆ ಉಪನ್ಯಾಸದಲ್ಲಿ ಒಂದು ಸಲ ಹೇಳಿದರು, ನಮ್ಮಲ್ಲಿ ಎಂತೆಂಥ ಮಹಾಕವಿಗಳಿದ್ದರು, ಎಂತೆಂಥ ಪ್ರತಿಭಾವಂತರಿದ್ದರು, ಎಂತೆಂಥ ಕಾರ್ಯಕರ್ತರಿದ್ದರು, ನಮ್ಮ ರನ್ನನೇನು, ಪೊನ್ನನೇನು, ಜನ್ನನೇನು, ಹೀಗೆ ಬಿಟ್ಟರು ವಾಗ್ಜಾಲವನ್ನು. ಚೆನ್ನಾಗಿ ಮಾತಾಡಿದ್ರು, ಮಂತ್ರಮುಗ್ಧರು ಮಾಡಿಬಿಟ್ರು. ಜನ ಎಲ್ಲ ಕೇಳಿದವರಿಗೆ ಪರಮಾನಂದ. ಉಪನ್ಯಾಸ ಮುಗಿದ ಮೇಲೆ ನಾನು ಅವರ ಹತ್ರ ಹೋಗಿ ನನ್ನ ಸಂತೋಷವನ್ನು ತಿಳಿಯಪಡಿಸಿ ಕೇಳಿದೆ, ಪೊನ್ನ ಏನು ಬರೆದಿದ್ದಾನೆ, ಜನ್ನ ಏನು ಬರೆದಿದ್ದಾನೆ ಅಂತ ಕೇಳಿದ್ರಂತೆ. ಕೃಷ್ಣರಾಯರು ಜೋರಾಗಿ ನಕ್ಕು ಹೇಳಿದ್ರು, ನಾ ಏನು ಬಲ್ಲೆನಪ್ಪ, ನೀವೆಲ್ಲ ಹೇಳ್ತೀರಲ್ಲ, ನೀವು ಸುಳ್ಳು ಹೇಳೋದವರಲ್ಲ, ನೋಡಿ ನೀವೆಲ್ಲ ಹೇಳ್ತೀರಲ್ಲ, ನೀವು ಸುಳ್ಳು ಹೇಳುವವರಲ್ವಲ್ಲ, ನಿಮ್ಮ ಮಾತೇ ನಮಗೆ ಪ್ರಮಾಣ. ನಾವು ನಗುವಿನ ಲಹರಿಯಲ್ಲಿ ತೇಲಿ ಹೋದೆವು. ನಮಗೇನು ಗೊತ್ತಪ್ಪ ಜನ್ನಪ್ಪ ನಾ ಏನು ಬರದ ಅಂತ, ನೀವೆಲ್ಲ ಹೇಳ್ತೀರಲ್ಲ, ಇರಬೇಕು, ನೀವು ಸುಳ್ಳು ಹೇಳೋರಲ್ಲ ನೀವು ಅಂತ. ಒಂದು ಸಾರಿ ಮುದುವೀಡವರು ಬೆಂಗಳೂರಿಗೆ ಬಂದಿದ್ದಾಗ ಅವರ ಒಂದಾನೊಂದು ಭಾಷಣವನ್ನು ಕೇಳಿದ ನನ್ನ ಸ್ನೇಹಿತರು SG ಶಾಸ್ತ್ರಿಗಳು ಆ ಮಾರನೇ ದಿನ ಮುದುವೀಡವರು ಇಳಿದುಕೊಂಡಿದ್ದ ಮನೆಗೆ ಹೋಗಿ ಅವರ 2 ಪಾದಗಳನ್ನು ಹಿಡಿದು ನಮಸ್ಕರಿಸಿ ತಾವು ತಂದಿದ್ದ ಉಡುಗೊರೆಯನ್ನು ಮುಂದಿಟ್ಟು ಅದನ್ನು ಅವರು ಸ್ವೀಕರಿಸಿದರೆ ತಾನು ಕೃತಾರ್ಥನಾದೆ ಎಂದು ಹೇಳಿದರು. ಅದಕ್ಕೆ ನಾನು ಸಾಕ್ಷಿ. ಕೃಷ್ಣರಾಯರೆಂಥವರು, ಶಾಸ್ತ್ರಿಗಳೆಂಥವರು ಎಂದು ಇದರಿಂದ ಅಭಿವ್ಯಕ್ತವಾಗುತ್ತದೆ ಅಂತ. ಕೃಷ್ಣರಾಯರು 2 ಚಿತ್ರ ಕೊಡೋದವರು. ಒಂದು ನಾಯಕನಾಗಿ ಸೇವಕನ ಕೆಲಸ ಮಾಡಿದ್ದು, ಒಂದು ಗೊತ್ತಿಲ್ಲದನ್ನ ಗೊತ್ತಿಲ್ಲ ಅಂತ ಹೇಳುವಂಥದ್ದು, ಪ್ರಾಮಾಣಿಕ ಪ್ರಾಂಜಲ ಮನಸ್ಸಿರುವಂತಹ ವ್ಯಕ್ತಿ ಅಂತ. ಮುಂದಿನ ಪಾತ್ರ ಇದು ನಮ್ಮ ಶ್ರೀಕಂಠಯ್ಯನವ್ರದ್ದು, BM ಶ್ರೀಕಂಠಯ್ಯನವ್ರದ್ದು. ತುಂಬ ಇದೆ, ನಾನು ಅವಧಿಗೋಸ್ಕರ ಸ್ವಲ್ಪ 1-2 ಮಾತ್ರ ಆರಿಸ್ಕೊಂಡಿದ್ದೇನೆ. ಅವರು ಒಂದು ಗುಣವನ್ನು ಎತ್ತರಿಸಿ ತೋರಿಸ್ತಾರೆ ಹೇಗಿದೆ ಅಂತ. ಶ್ರೀಕಂಠಯ್ಯನವರು ಬೆಂಗಳೂರಲ್ಲಿ ಇದ್ದಷ್ಟು ದಿವಸವೂ ಅವರು ನಾನು ದಿನಕ್ಕೊಂದು ಸಾರಿ ಆದರೂ ಸೇರದೇ ಇದ್ದದ್ದು ಅಪರೂಪ. ಬಂದಾಗ ಇಬ್ಬರು ಸೇರಿ ವಾಕಿಂಗ್ ಹೋಗುತ್ತಿದ್ದೆವು. ನನ್ನ ಮನೆಗೆ ಅವರು ಬಾರದಿದ್ದರೆ ನಾನು ಅವರ ಮನೆಗೆ ಹೋಗುತ್ತಿದ್ದೆ. ಒಂದು ದಿನ ಬೆಳಿಗ್ಗೆ ಸುಮಾರು 7-7:30 ಹೊತ್ತಿಗೆ ಅವರ ಮನೆಗೆ ಹೋದೆ. ಮೊಗಸಾಲೆಯಲ್ಲಿ ನಿಂತು ಅವರ ರೂಮಿನ ಕದವನ್ನು ತಟ್ಟಿದೆ. ಉತ್ತರ ಬರಲಿಲ್ಲ. ಆಲಿಸಿ ಕೇಳಿದೆ. ಏನೋ ಒಂದು ಹಾಡಿನ ಧ್ವನಿ ಕೇಳಿ ಬರುತ್ತಿತ್ತು. ಮತ್ತೊಮ್ಮೆ ಬಾಗಿಲು ತಟ್ಟಿದೆ, ತೆರೆಯಲಿಲ್ಲ. 3ನೇ ಸಾಲಿ ಗಟ್ಟಿಯಾಗಿ ಡಬಡಬಾ ಎಂದು ಕಟ್ಟಿಗೆಯಿಂದ ಬಾಗಿಲ ಮೇಲೆ ಬಾರಿಸಿದೆ. ಬ್ರಾಕೆಟ್ನಲ್ಲಿ ಬರೀತಾರೆ, ನಾನೆಂಥ ಚೇಷ್ಟೆಗಳು ಅವರಿಗೆ ಅಭ್ಯಾಸವಾಗಿದ್ದವು ಅಂತ. ಆಗ ಬಾಗಿಲು ತೆಗೆದ್ರು. ನಾನು ಮೊದಲು 2 ಸಲ ಮಾಡಿದ ಸದ್ದು ಅವರ ಕಿವಿಗೆ ಸೋಕಿರಲಿಲ್ಲ. ಗಮನಿಸಬೇಕಾದ್ದು, ಅವರು ಮಾಡುತ್ತಿದ್ದುದೇನು ಗೊತ್ತೇ? ಡಾಂಟೆ ಕವಿಯ ಡಿವೈನ್ ಕಾಮಿಡಿ ಕಾವ್ಯವನ್ನು ಸಣ್ಣ ಮೇಜಿನ ಮೇಲೆ ತೆರೆದಿಟ್ಟು ಅದರ ವಾಕ್ಯಗಳನ್ನು ಓದಿ ಬಾಯಿಗೆ ಗಟ್ಟಿ ಮಾಡಬೇಕೆಂದು ಅದರ ವಾಕ್ಯಗಳನ್ನು ನುಡಿಯುತ್ತಾ ಮುಂದಿನ ಕೋಣೆಯಿಂದ ಹಿಂದಿನ ಕೋಣೆಯ ಗೋಡೆಯವರೆಗೂ ಶತಪಥ ತುಳಿಯುತ್ತಿದ್ದರು. ಬಾಯ್ಪಾಟ್ ಮಾಡಬೇಕು ಅಂತ ಪದಗಳನ್ನು ಶತಪಥ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ರಂತೆ. ಆ ವೇಳೆಗೆ ಗಮನಿಸಬೇಕಾದ್ದು, ಆ ವೇಳೆಗೆ ಶ್ರೀಕಂಠಯ್ಯನವರ ವಯಸ್ಸು 50 ಮೀರಿತ್ತು. ಪೆನ್ಷನ್ ದಿನ ಹತ್ತಿರ ಬಂದಿತ್ತು. ನಾಳೆ ಕ್ಲಾಸಲ್ಲಿ ಪಾಠ ಮಾಡಬೇಕಂದ್ರೂ ಸೀರಿಯಸ್ ಆಗಿ ಓದಲ್ಲ. ಅಂಥದ್ದು 50 ವರ್ಷ ಆದಮೇಲೆ ಡಾಂಟೆ ಡಿವೈನ್ ಕಾಮಿಡಿ ಓದಬೇಕು, ಮಾತನ್ನು ಗಟ್ಟಿ ಮಾಡಬೇಕು ಅಂತಿದೆಯಲ್ಲ, ಅದಕ್ಕೆ ಡಿವಿಜಿ ಹೇಳ್ತಾರೆ ಇದು ಹುಟ್ಟು ವಿದ್ವಾಂಸರ ಲಕ್ಷಣ. ಅಂಥದ್ದು ಶ್ರೀಕಂಠಯ್ಯನವರ ತಪಸ್ಸು. ಅಂತೆ ದೊಡ್ಡವರಾದದ್ದು. ಒಂದು ಸಾರ್ಥಕ ಜೀವನ ಹಿಂದೆ ಪರಿಶ್ರಮ ಎಷ್ಟಿದೆ ಅಂತ 50ನೇ ವಯಸ್ಸಿಗೆ ಅದನ್ನು ಬಾಹಾಟ ಮಾಡಿ ನೆನ್ಪಿಟ್ಕೋಬೇಕು ಅಂತ ಆ ತುಡಿತಾ ಇದೆಯಲ್ಲ ಅದು.
ಅವ್ರು ಹೇಳಿದ ಘಟನೆ ಹೇಳ್ತಾರೆ. ತುಂಬಾ ತಮಾಷೆ ಆಗಿರೋದು. ನಾನಂತೂ ನಕ್ಕು ನಕ್ಕು ಸಾಕಾಗಿ ಹೋಯ್ತಿದ್ದು ಓದ್ಬೇಕಾದ್ರೆ. ಅವ್ರು ಹೇಳಿದ ಘಟನೆ ಈಗೇನಾಗಿದೆ ಅಂದ್ರೆ, ನಮ್ಮ ಜನರಲ್ಲಿ ನಾಯಕ ಪೂಜೆಯ ಗುರುಪೂಜೆಯ ಅವಾಂತರ ಹೆಚ್ಚು. ಒಬ್ಬ ನಾಯಕ ಸಿಕ್ಬಿಟ್ರೆ ಅವ್ನು ಪೂಜೆ ಮಾಡೋಕೆ 100 ಜನ ಇರ್ತಾರೆ. ಹಾಗೆ ಗುರುಗಳು. ರಾಜಕೀಯದಲ್ಲಿ ಮುಖಂಡರಾದವರನ್ನು, ಮತಾಚಾರ್ಯದಲ್ಲಿ ಆಚಾರ್ಯ ಪಟ್ಟ ಹೊತ್ತವರನ್ನು ಗೌರವಿಸುವ ಅಭ್ಯಾಸ ಅತಿಯಾಗಿದೆ. ಅಂದರೆ ಎಷ್ಟು ಇರುವುದು ಉಚಿತವೋ ಅದಕ್ಕಿಂತ ಬಹಳ ಹೆಚ್ಚಾಗಿದೆ ಅಂತ. ಈ ನಾಯಕ ಪೂಜೆ ಹೆಚ್ಚಿದಷ್ಟು ಸ್ವತಂತ್ರ ವಿವೇಕ ಕಡಿಮೆಯಾಗುತ್ತದೆ. ಜನರಲ್ಲಿ ಭಕ್ತಿ ಶ್ರದ್ಧೆಗಳ ಜೊತೆಗೆ ಸ್ವತಂತ್ರ ವಿಚಾರ ಪ್ರವೃತ್ತಿಯು ಬೆಳೆಯಬೇಕು. ಹೀಗೆ ಮಾತು ಬಂದಾಗ BM ಶ್ರೀಕಂಠಯ್ಯನವರು ತಮ್ಮ ಚಿಕ್ಕಂದಿನ ಒಂದು ಕಥೆಯನ್ನು ಹೇಳಿದರು. ಇದು ಬಹಳ ಚೆನ್ನಾಗಿರೋ ಕಥೆ. ಇದು ಮರೆಯೋಕೆ ಸಾಧ್ಯ ಇಲ್ಲ ಇದನ್ನು. ಅವರಿಗೆ 8-10 ವರ್ಷಗಳ ಬಾಲ್ಯ. ಶ್ರೀಕಂಠಯ್ಯನವರು ಸಣ್ಣವರಿದ್ದಾಗ 8 ವರ್ಷದಿದ್ದಾಗ. ಅದೇ ವಯಸ್ಸಿನ ಹುಡುಗರು 4-5 ಜನ ಒಂದು ಗುಂಪು. ಆ ಗುಂಪಿಗೆ ಅವರಿಗಿಂತ 1-2 ವರ್ಷ ದೊಡ್ಡವನಾದ ಹುಡುಗ ಬಂದು ಸೇರಿದ. ಅವನು ಆಕಾರದಲ್ಲಿ ಮಿಕ್ಕವರಿಗಿಂತ ಉದ್ದವಾಗಿ ದಪ್ಪವಾಗಿದ್ದ, ನಡವಳಿಕೆಯಲ್ಲಿಯೂ ಸಾಹಸಿಯಾಗಿದ್ದ. ಅವನ ಗುಣಚೇಷ್ಟೆಗಳಿಗೆ ತಕ್ಕಂತೆ ಊರು ಜನ ಅವನಿಗೆ ಪುಂಡಾ ಮಾಮ ಅಂತ ಹೆಸರಿಟ್ಟಿದ್ರಂತೆ. ಪುಂಡ ಆಗಿರ್ಬೇಕು ಅವನು, ಅದಕ್ಕೆ ಪುಂಡಾ ಮಾಮ ಅಂತ ಹೆಸರಿಟ್ಟಿದ್ದರು. ಅವನ ನಿಜವಾದ ಹೆಸರು ಯಾರಿಗೂ ಗೊತ್ತಿಲ್ಲ. ಶ್ರೀಕಂಠಯ್ಯನವರ ಬಾಲಗೋಷ್ಠಿಯ ಪುಂಡಾ ಮಾಮನನ್ನು ನಾಯಕನನ್ನಾಗಿ ಆರಿಸಿತು. ಅವನೇ ನಾಯಕ, ಪುಂಡಾ ಮಾಮನೇ ನಾಯಕ ಬಾಲಕರಿಗೆಲ್ಲ. ಅವರು ಎಲ್ಲಿ ಹೋದರೂ ಅವನೇ ಮುಂದಾಳು, ಏನು ಮಾಡಿದ್ರು ಅವನೇ ಯಜಮಾನ. ಹೀಗಿರುವಾಗ ಆತ ಒಂದು ದಿನ ತನ್ನ ಶಿಷ್ಯರನ್ನು ಕುರಿತು ಹೇಳಿದ, ಎಲ್ಲೋ ಈ ಹೊತ್ತು ದೇವರ ಪೂಜೆ ಮಾಡೋಣ. ಆ ಪುಂಡಾ ಮಾಮ, ಓಹೋ ಮಾಡಬೇಕು ಸರ್, ನೀವೇ ನಮ್ಮ ದೇವರು ಎಂದು ಇವರೆಲ್ಲ ಹೇಳಿದರು, ಉಳಿದವರು ಸಣ್ಣವರು. ಆ ಏರ್ಪಾಟಿನ ವಿವರಗಳ ತೀರ್ಮಾನವಾದ ಮೇಲೆ ಪುಂಡಾ ಮಾಮನೇ ದೇವರ ವಿಗ್ರಹವಾಗತಕ್ಕದ್ದೆಂದು ನಿಶ್ಚಯವಾಯಿತು. ಪುಂಡಾ ಮಾಮನೇ ದೇವರ ವಿಗ್ರಹ ಆಗಬೇಕು. ಅದರ ಮೇರೆಗೆ ಅವರು ಶ್ರೀರಂಗಪಟ್ಟಣದ ಕೋರ್ಟುಗಳ ಆವರಣದಲ್ಲಿ ಒಂದು ಜಾಗವನ್ನು ಪ್ರಶಸ್ತವೆಂದು ಗೊತ್ತು ಮಾಡಿಕೊಂಡರು. ಅಲ್ಲಿ ಮಳೆಯಿಂದಲೋ ಏನೋ ಹಳ್ಳವಾಗಿದ್ದ ಜಾಗದಲ್ಲಿ ಕೊಂಚ ತೋಡಿ ಆ ಹಳ್ಳದಲ್ಲಿ ಪುಂಡಾ ಮಾಮನನ್ನು ಕೂಡಿಸಿದರು. ತೆಗೆದು ಕೂಡಿಸಿದ್ದಾರೆ ಮರಳಿನ ಜಾಗ. ಆನಂತರ ಅವನ ಸುತ್ತ ಮಣ್ಣು ತುಂಬಿ ಹಳ್ಳವನ್ನು ಭರ್ತಿ ಮಾಡಿ ನೆಲಸಮಕ್ಕೆ ತಂದರು. ಕೂಡಿಸ್ಬಿಟ್ಟಿದ್ದಾರೆ ಅವನ್ನ, ಮಣ್ಣು ತುಂಬಿ ಕುತ್ತಿಗೆ ಮಾತ್ರ ಹೊರಗೆ ಅಷ್ಟೇನೆ. ಪುಂಡಾ ಮಾಮನ ಮುಖ ಮಾತ್ರ ಮೇಲುಗಡೆಗೆ ಕಾಣುತ್ತಿತ್ತು. ಕೊರಳವರೆಗೂ ಮಣ್ಣು ಭರ್ತಿ. ಹೀಗೆ ಮಾಡಿದ ಮೇಲೆ ದೇವರ ಪೂಜೆಗಾಗಿ ಹೂ ಹಣ್ಣು ಕಾಯಿ ತರಬೇಕೆಂದು ಬಾಲಭಕ್ತರು ಪೇಟೆಗೆ ಹೊರಟು ಹೋದರು. ಇವನನ್ನು ಸಿಗಿಸಿದ್ದಾರೆ ಮಣ್ಣಲ್ಲಿ, ಹೂ ತರಕ್ ಹೋದರು ಗುಡಿಗೆ. ಪುಂಡಾ ಮಾಮನು ಕಣ್ಣು ಬಿಟ್ಟುಕೊಂಡು ಗುಣಿಯಲ್ಲೇ ಕುಳಿತ. ಅಷ್ಟು ಹೊತ್ತಿಗೆ 9:30-10 ಗಂಟೆ. ಕೋರ್ಟಿನ ಕಕ್ಷಿದಾರರು ಉದ್ಯೋಗಸ್ಥರು ಬರಲಾರಂಭಿಸಿದರು. ಅವರ ಪೈಕಿ ಯಾರೋ ಒಬ್ಬರು ಪುಂಡಾ ಮಾಮನ ರುಂಡವನ್ನು ನೋಡಿ ಭಯಪಟ್ಟರು. ಅವರಿಗೆ ದೇಹ ಅಂತ ಗೊತ್ತಾಗಲಿಲ್ಲ, ಬರೀ ರುಂಡ ಕೂತ್ಕೊಂಡಿದ್ದ ಗಾಬರಿ ಆಗಿಬಿಟ್ಟಿದ್ದವರಿಗೆ. ಹತ್ತಿರ ಹೋಗಿ ನೋಡಿದರು. ಕಣ್ಣು ರಪ್ಪೆ ಆಡಿಸುವುದು ಕಷ್ಟವಾಗಿತ್ತು, ಉಸಿರಾಡುವುದು ಕಷ್ಟವಾಗಿತ್ತು. ನೋಡಿದ ಮನುಷ್ಯ ಅದು ಏನೊಂದು ಅರ್ಥವಾಗದೆ ತನ್ನ ಸ್ನೇಹಿತನನ್ನು ಕರೆದ. ಅವರೆಲ್ಲ ಸೇರಿ ಇದನ್ನು ಪರೀಕ್ಷೆ ಮಾಡಬೇಕೆಂದು ಪುಂಡಾ ಮಾಮನ ಸುತ್ತ ಇದ್ದ ಮಣ್ಣನ್ನು ಅಗಿದರು. ಅವನ ಮೈಯನ್ನು ನೋಡಿದರು. ಯಾರೋ ಸಣ್ಣ ಹುಡುಗ, ಇವನಿಗೆ ಯಾರೋ ಏನೋ ಮಾಡಿರಬೇಕು ಎಂದುಕೊಂಡು ಡಾಕ್ಟರನ್ನು ಅಲ್ಲಿ ಕರೆತಂದರು. ಡಾಕ್ಟರು ಪುಂಡಾ ಮಾಮನ ಮರದ ನೆರಳಲ್ಲಿ ಮಲಗಿಸಿ ಶ್ವಾಸ ಭರ್ತಿ ಮಾಡುತ್ತಿದ್ರು. ಉಸಿರುಗಟ್ಟು ಹೋಗಲ್ವಾ, ಮಣ್ಣೆಲ್ಲ ಪ್ಯಾಕ್ ಮಾಡಿದ್ರು, ಉಸಿರಾಡ್ಸಕ್ಕಾಗಲ್ಲ ಅವನಿಗೆ, ಉಸಿರುಗಟ್ಟು ಹಂಗಾಗಿತ್ತು. ಡಾಕ್ಟರ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ವೇಳೆಗೆ ಬಾಲ ಶಿಷ್ಯರು, ಇವರು ಅದರಲ್ಲಿ ಶ್ರೀಕಂಠಯ್ಯ ಒಬ್ರು, ಹೂವು ಹಣ್ಣುಗಳ ಸಮೇತ ಅಲ್ಲಿಗೆ ಬಂದರು. ತಮ್ಮ ಗುರುವಿನ ಸ್ಥಿತಿಯನ್ನು ನೋಡಿ ಅಳುವುದಕ್ಕೆ ಬದಲು ಮಾಡಿದರು. ಅವ್ರಿಗೆ ಯಾಕೆ ಅಳು ಬಂತು ಅಂದ್ರೆ, ಅಲ್ಲಿದ್ದ ಜನ ನಮ್ಮ ಗುರುವನ್ನು ಹೀಗೆ ಮಾಡಿದರೆ ಎಂದು ದೂರಿಟ್ಟು ಗೋಳಾಡಿದರು. ತಮ್ಮಿಂದ ಆಯ್ತು ಅಂತ ಗೊತ್ತಿಲ್ಲ, ಈ ಜನ ಸೇರ್ಕೊಂಡು ನಮ್ಮ ಗುರುವಿಗೆ ಏನೋ ತೊಂದರೆ ಕೊಟ್ಟಿದ್ದಾರೆ, ಅದಕ್ಕೆ ಹಿಂಗಾಗಿದ್ದಾನ ಅವನು ಅಂತ ಅಳತಾಕ್ಷರ ಮಾಡಿದ್ರಂತೆ. ಆಗ ಆ ಜನ ಏನು ಮಾಡಬೇಕು? ಹುಡುಗರನ್ನು ಸಮಾಧಾನ ಮಾಡುವುದೇ ಅಥವಾ ಪುಂಡಾ ಮಾಮನ ಉಪಚಾರವನ್ನು ನೋಡಿಕೊಳ್ಳುವುದೇ? ಯಾರದು? ಈ ಎರಡು ಗುಂಪು ರಂಪುಗಳ ಮಧ್ಯೆ ಜನ ತಬ್ಬಿಬ್ಬಾಗಿ ನಿಂತು ಬಿಟ್ರು. ಆಗ ಡಾಕ್ಟರ್ ಅವರ ಸಾಮರ್ಥ್ಯದಿಂದ ಎಲ್ಲರನ್ನೂ ಸಮಾಧಾನಕ್ಕೆ ತಂದಿದ್ದಾಯಿತು. ಪುಂಡಾ ಮಾಮ ಚೇತರಿಸಿಕೊಂಡ. ಹುಡುಗರು ಸಂತೋಷಪಟ್ಟು ತಾವು ತಂದಿದ್ದ ಹಣ್ಣುಗಳನ್ನು ತಾವೇ ತಿಂದು ಮನೆಗೆ ಹೊರಟರು. ಜನ ನಗುತ್ತಾ ಅವರವರ ಕೆಲಸಕ್ಕೆ ಹೋದರು. ಇದು ಶ್ರೀಕಂಠಯ್ಯನವರೇ ನನಗೆ ಹೇಳಿದ ಕೆಲಸ. ಅವ್ರು ಹೇಳ್ತಾರೆ, ಗುರುಗಳದ್ದು ಹೀಗಾಗ್ಬಿಟ್ಟಿದೆ ನಮ್ದೆಲ್ಲಾನು, ತೀರಾ ಮಾಡ್ತೀವಲ್ಲ, ತೀರಾ ಮಾಡಿದಾಗ ಗುರುಗಳ ಪರಿಸ್ಥಿತಿನೂ ಹೀಗೆ ಆಗ್ತದೆ ಅಂತ. ಇಂಗ್ಲಿಷ್ ಗೀತೆಗಳು ಶ್ರೀಕಂಠಯ್ಯನವರಿಗೆ ಬಹುದೊಡ್ಡ ಸ್ಥಾನವನ್ನು ಕಟ್ಟಂತಹ ಒಂದು ಕೃತಿ. ಅದರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಈ ಮಾತನ್ನು ಹೇಳುವಾಗ DVGಗೂ ಮತ್ತು ಇವರಿಗೂ ಸಲಿಗೆ ಹೇಗಿತ್ತು ಅಂತ ಶ್ರೀಕಂಠಯ್ಯನವರಿಗೆ ಹೇಳ್ತಾರೆ. ಅವರ ಇಂಗ್ಲಿಷ್ ಗೀತೆಯ ಮೊದಲ ಕವನಗಳು ಕರ್ನಾಟಕ ಗ್ರಂಥಮಾಲೆಯಲ್ಲಿ ಪ್ರಕಟ ಆಗಿತ್ತು. ಆನಂತರ ಇದನ್ನು ಸಮಗ್ರ ಆಕಾರದಲ್ಲಿ ಮೊದಲು ಪ್ರಕಟ ಮಾಡಿದಂತಹ ಕೀರ್ತಿ ಬೆಂಗಳೂರಿನ ಕರ್ನಾಟಕ ಸಂಘದ್ದು. ಮುಖ್ಯವಾಗಿ ವೆಂಕಣ್ಣಯ್ಯ, ಕೃಷ್ಣಶಾಸ್ತ್ರಿ ಇವರಿಬ್ಬರ ಕೆಲಸ. ಅವರಿಬ್ಬರು ಶ್ರೀಕಂಠಯ್ಯನವರ ಶಿಷ್ಯರು. ಇಬ್ಬರೂ ಸಾಹಿತ್ಯ ನಿಷ್ಣಾತರಾದ್ದರಿಂದ ಇಂಗ್ಲಿಷ್ ಗೀತೆಗಳ ಮೌಲ್ಯವು ಸಾಹಿತ್ಯ ದೃಷ್ಟಿಯಿಂದ ಉತ್ಕೃಷ್ಟವಾದದ್ದೆಂದು ಉತ್ಸಾಹಪಟ್ಟು ಗುರುಗಳ ಒಪ್ಪಿಗೆಯನ್ನು ಪಡೆದರು.
ಪುಸ್ತಕ ಮುದ್ರಿತವಾಗಿ ಬಂದ ಮೇಲೆ ಸೆಂಟ್ರಲ್ ಕಾಲೇಜಿನಲ್ಲಿ ಸಂತೋಷಕೂಟವನ್ನು ಏರ್ಪಡಿಸಿದ್ದರು. ನಾನು ಅದಕ್ಕೆ ಹೋಗಿದ್ದೆ. ಕೃಷ್ಣಶಾಸ್ತ್ರಿಗಳಿಗೆ, ವೆಂಕಣ್ಣಯ್ಯನವರಿಗೆ ಗುರುಗಳು BM ಶ್ರೀಕಂಠ, ಇವರಿಗೆ ಸ್ನೇಹಿತರು. ಇವರು ಹೋಗಿದ್ದಾರೆ. ಆ ಸಮಾರಂಭ ಸೆಂಟ್ರಲ್ ಕಾಲೇಜಿನ ಎದುರಿನ ಡಿಸ್ಟ್ರಿಕ್ಟ್ ಆಫೀಸ್ ಆವರಣದಲ್ಲಿರುವ ಹೊಸ ಕಟ್ಟಡದ ಮಹಡಿಯ ಮೇಲೆ ಎಂದು ನನ್ನ ಜ್ಞಾಪಕ. ಆ ಹೊತ್ತಿನ ತಿಂಡಿಗಳು ಕೃಷ್ಣಶಾಸ್ತ್ರಿಗಳ ದರ್ಜೆಯನ್ನು ಮೀರಿಸುವಂತಿದ್ದವು. ಕೃಷ್ಣಶಾಸ್ತ್ರಿ ಒಂದು ಬೆಂಚ್ ಮಾರ್ಕ್, ಅದು ತಿಂಡಿ ಹೇಗಿರಬೇಕು ಅನ್ನೋದು ಸ್ಟ್ಯಾಂಡರ್ಡ್. ಅದು ಅವತ್ತು ಅವ್ರ ದರ್ಜೆಯನ್ನು ಮೀರಿಸಿತ್ತಂತೆ, ಅಷ್ಟು ಒಳ್ಳೇದಾಗಿತ್ತಂತೆ. ಹಣ್ಣುಗಳು, ಕಾಫಿ, ಲೆಮನೇಡ್ ಎಲ್ಲವೂ ಇದ್ದವು. ಸಭಿಕರು ಕೋರಿದಂತೆ ಶ್ರೀಕಂಠಯ್ಯನವರು ಕೆಲವು ಗೀತೆಗಳನ್ನು ಓದಿದರು. ಆ ಇಂಗ್ಲಿಷ್ ಗೀತೆಯಲ್ಲಿರುವಂತಹ ಕೆಲವು ಓದಿದರು. ಸುಂದರವಾದ ಗೀತೆಗಳೆಲ್ಲ. ಓದ್ತಿರ್ಬೇಕಾದ್ರೆ ಒಂದು ಕವನ, ಬೇಟಗಾರ ಬಂದ ಮಾದ ಹಹ ಏನು ಬೇಟವೋ, ಬೇಟಗಾರ ಬಂದ ಮಾದ ಹಹ ಏನು ಬೇಟವೋ. ಬೇಟ ಅಂದ್ರೆ ಪ್ರಣಯ ಅಂತ. ಇದನ್ನು ಓದಿದಾಗ ನಾನು ಒಂದು ಬಗೆಯಾಗಿ ಕಣ್ಣು ಮನುಚು ಮಾಡಿ ಶ್ರೀಕಂಠಯ್ಯನ ಕಡೆಗೆ ನೋಡಿದೆ. ಅವ್ರು ನನ್ನ ಕಡೆಗೆ ನೋಡಿ ನಕ್ಕು, ಇದರಲ್ಲಿ ಸ್ವಾನುಭವ ಏನೂ ಇಲ್ಲ ಎಂದರು. ನಾನು ಹಾಗಾದ್ರೆ ನಿಮಗೆ ಯಾಕೆ ಉಳುಕು ಎಂದೆ. ಆ ಹೊತ್ತು ನಮ್ಮ ನಗುವೇ ನಮ್ಮ ಭಾಷೆ. ಅದಾದ್ಮೇಲೆ ನಾನು ಮೆಲ್ಲಗೆ ಊಟಗಾರ ಗುಂಡ ಬಂದ ಆಹಾ ಏನು ಊಟವೋ ಎಂದೆ. ಅವ್ರು ಹೇಳಿದ್ರಲ್ಲ, ಬೇಟೆಗಾರ ಬಂದ ಮಾದ ಆಹಾ ಏನು ಬೇಟವೋ ಅಂದಿದ್ರಲ್ಲ, ಅದು ಸರಿಯಾಗಿ ಹೊಂದೋ ಹಾಗೆ ಊಟಗಾರ ಗುಂಡ ಬಂದ ಆಹಾ ಏನು ಊಟವೋ ಎಂದು 3-4 ಪಂಕ್ತಿಗಳನ್ನು ಸೇರಿಸಿದೆ. ಅವ್ರಿಗೆ ಕೊಂಚ ಕೋಪ ಬಂತು. ಹೀಗೆ ಅಣಕಿಸೋದಕ್ಕೆ ಶುರು ಮಾಡಿದ್ರೆ ನೀವು ಯಾವುದನ್ನು ಬಿಡುತ್ತೀರಿ, ವಾಟ್ ಈಸ್ ಸೇಫ್ ಅಂತ ಕೇಳಿದ್ರಂತೆ. ಹಾಗಲ್ಲ ಸರ್, ಕನ್ನಡದಲ್ಲಿ ಪ್ರಾಸ ಸಂಪತ್ತು ಎಷ್ಟು ಹುಲುಸಾಗಿದೆ ಎಂಬುದನ್ನು ತೋರಿಸುವುದಕ್ಕೆ ಹೊರಟೆ ಅಂದ್ರು. ಯಾಕಂದ್ರೆ ಅವ್ರು ನಕ್ರಂತೆ. ಶ್ರೀಕಂಠಯ್ಯನವರಿಗೆ ಹುಲುಸು ಅನ್ನೋ ಪದ ಬಹಳ ಇಷ್ಟ, ಮೇಲೆ ಮೇಲೆ ಪ್ರಯೋಗಿಸ್ತಿದ್ರು ಅವರು. ಅದಕ್ಕೆ ಅವ್ರು ಹೇಳಿದ್ರಂತೆ, ಪ್ರಾಸ ಸಂಪತ್ತು ಹುಲುಸಾಗಿದೆ ಕನ್ನಡದಲ್ಲಿ ಅಂತ. ಇಂಗ್ಲಿಷ್ ಗೀತೆಗಳ ಮುಖಪತ್ರದ ಮೇಲೆ ಬೆಳೆಯೇನೋ ಬೇಕಾದ ಹಾಗಿದೆ, ಕುಯ್ಯೋರು ಕಡಿಮೆ ಎಂಬ ಮಾತುಗಳಿಂದ ಬೈಬಲಿನ ಉಕ್ತಿಯನ್ನು ಕೊಟ್ಟಿದ್ದರು. ಇದನ್ನು ಕೊರವಂಜಿ ಮಹಾಶಯರು, ನಮ್ಮ ರಾಶಿಯವರು, ಕೊರಳೇನು ಉದ್ದವಾಗಿದೆ, ಕುಯ್ಯೋರು ಕಡಿಮೆ ಎಂದು ಒಣಗಿಸಿದರು. ಬೆರಳೇನು ಅವರು ಬೆಳೆಯೇನು ಬೇಕಾದ ಹಾಗಿದೆ ಎಂದಿದ್ರಲ್ಲ, ಹಾಗೆ ಇವರು ಕೊರಳೇನು ಉದ್ದವಾಗಿದೆ, ಕುಯ್ಯೋರು ಕಡಿಮೆ ಎಂದು ಅಣಕಿಸಿದರು. ನನ್ನ ಮೇಲಿನ ಅಣಕದಿಂದ ಹೆಚ್ಚು ಕೋಪಗೊಂಡವರು ವೆಂಕಣ್ಣಯ್ಯ. BM ಶ್ರೀ ಕೋಪ ಬರಲಿಲ್ಲ, ವೆಂಕಣ್ಣಯ್ಯ ಕೋಪ ಬಂತ. ಯಾಕಂದ್ರೆ ಗುರುಗಳಿಗೆ ಬೈತಾರಲ್ಲ ಇವರು ಅಂತ. ಅವರ ಗುರುಭಕ್ತಿ ಮಿತಿಯಿಲ್ಲದ್ದು. ಅವರನ್ನು ಸಮಜಾಯಿಷಿ ಮಾಡುವುದು ನನಗೆ ಕಷ್ಟ ಸಾಧ್ಯವಾದ ಕೆಲಸವಾಗಿರಲಿಲ್ಲ. ಇದಾದ ನನ್ನ ತಮಾಷೆ. ಅದೇ ಗೀತೆ ಇನ್ನೊಂದು ಬರ್ತದೆ, ಇಂಗ್ಲಿಷ್ ಗೀತೆಗಳ ಪೀಠಿಕೆ ಬರುತ್ತಲ್ಲ, ಅದು ಕಾಣಿಕೆ ಅಂತ ಬರೆದಿದ್ದಾರೆ BM ಶ್ರೀ ಅವರು. ಅದರಲ್ಲೊಂದು ಹಾಡು ಬರ್ತದೆ. ಅವರು ಕನ್ನಡ ಸಾಹಿತ್ಯವನ್ನ ಇಂಗ್ಲಿಷ್ ಸಾಹಿತ್ಯವನ್ನ ಹೋಲಿಸಿ ಇಂಗ್ಲಿಷ್ ಕವನಗಳನ್ನು ಕನ್ನಡಕ್ಕೆ ತಂದವರು. ಅವ್ರು ಹೇಳ್ತಾರೆ, ಕನ್ನಡನೂ ಇಷ್ಟ ನನಗೆ, ಇಂಗ್ಲಿಷು ಇಷ್ಟ ಅಂತ ಹೇಳ್ತಾ ಹೋಗಿ, ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೂಗಿ ಅವಳ ಸೊಬಗನ ಅವಳು ತೊಟ್ಟು ನೋಡ ಬಯಸಿದೆ, ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ ಅಂತ ಬರೀತಾರೆ. ಅಂದ್ರೆ ಆ ಇಂಗ್ಲಿಷ್ ಸೌಂದರ್ಯ ಕನ್ನಡಕ್ಕೆ ತರ್ತೇನೆ, ಇಲ್ಲಿ ಅಲ್ಲಿ ಹೋಯ್ತೇನೆ, ಇಬ್ರು ಇನಿಯರವರು ಅಂತ ಹೇಳ್ತಾ ಅವಳ ಸೊಬಗನ ಅವಳು ತೊಟ್ಟು ನೋಡ ಬಯಸಿದೆ, ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ ಅಂತ ಹೇಳಿದ್ರಂತೆ ಅವರು. ಅದನ್ನು ಕುರಿತು ನಾನು, ಇದು ಬಹಳ ಚೆನ್ನಾಗಿದೆ ಸಾರ್, ಒಳ್ಳೆ ಏರ್ಪಾಟು. DVG ಶ್ರೀ ಹೇಳಿ BM ಶ್ರೀ ಅವರು ಹೇಳಿದ್ದು, ನಮ್ಮ ಜನದ ಟೇಸ್ಟ್ ತಿದ್ದಬೇಕು ಸರ್, ಟೇಸ್ಟ್ ತಿದ್ದಬೇಕು ಅಂದ್ರಂತೆ. ಅವರು ಏನು ಕುಚೋದ್ಯ ಮಾಡ್ತಿದ್ದೀರೇನಪ್ಪ ಅಂತ ಕೇಳಿದ್ರಂತೆ. ನಾನು ಉಂಟೆ, ವಿಷಯ ಚೆನ್ನಾಗಿ ಗೊತ್ತು ಮಾಡಿಕೊಳ್ಳೋಣ ಅಂತ ಕೇಳಿದೆ. ಅಲ್ಲ, ನೀವು ಉಡಿಸಿದ್ದಕ್ಕೆ ಅವ್ರು ಒಪ್ಪಿಕೊಂಡ್ರು. ಅವಳ ತೊಡೆಗೆ ಇವಳಿಗಿಟ್ಟು ಹಾಡ ಬಯಸಿದೆ ಅಂದ್ರಲ್ಲ, ನೀವು ಉಡಿಸಿದ್ದಕ್ಕೆ ಅವ್ರು ಒಪ್ಪಿಕೊಂಡ್ರು ಅಂತ ಕೇಳಿದ್ರಂತೆ. ಶ್ರೀ ಅವರು ಒಪ್ಪಿಕೊಳ್ಳೋದು ಏನು ಮಾಡ್ತಾರೆ ಅಂದ್ರಂತೆ. ನಾನು ಹೇಳಿದೆ, ಅದು ಹೇಗೆ ಹೇಳುವುದು ಸರ್, ಮುಖ ಗಂಟಿಕ್ಕಿ ಬುಸುಗುಟ್ಟುತ್ತಾನೆ ಅಂತ ನೋಡುವುದಕ್ಕಾಗುತ್ತದೆಯೇ ಅಂತ ಹೇಳ್ಬಿಟ್ಟು, ನಮ್ಮ ಸ್ನೇಹಿತರು ಶ್ರೀ ಅಬಕಡ ರಾಯರು, ABCD ಅಂದಾಗೆ ನಮ್ಮ ಸ್ನೇಹಿತರು ಅಬಕಡ ರಾಯರು ತಮ್ಮ ಹೆಂಡತಿಗೆ ಫರಂಗಿ ಫ್ಯಾಷನಿನ ಎತ್ತು ಹಿಮ್ಮಡಿ ಅಂದ್ರೆ ಹೈಲ್ಡ್ ಶೂಸ್ ಜೋಡನ್ನು ತೊಡಿಸಿ ಡಾಕ್ ಕಾರ್ಟ್ ಬಂಡಿಯಲ್ಲಿ ಕರೆತಂದು ಲಾಲ್ಬಾಗಿನ ಗ್ಲಾಸ್ ಹೌಸ್ ಮುಂದೆ ಇಳಿಸಿ ಅಲ್ಲಿ ನಡೆದಾಡಬೇಕೆಂದ್ರು. ಆಕೆ, ನಾನು ಹಳೆ ಕಾಲದವಳು, ಇದೆಲ್ಲ ನನ್ನಿಂದ ಆಗತಕ್ಕದ್ದಲ್ಲ, ಇದಕ್ಕೆಲ್ಲ ಬೇಕಾದ್ರೆ ಹೊಸದನ್ನು ಮಾಡಿಕೊಳ್ಳಿ ಎಂದ್ರಂತೆ. ಆಗ ನಾವು 3-4 ಮಂದಿ ಸ್ನೇಹಿತರು ಅಲ್ಲಿ ಬೆಂಚಿನ ಮೇಲೆ ಕುಳಿತಿದ್ದೆವು. ಆ ಸಂಭಾಷಣೆ ಕೊಂಚ ಕೇಳಿಸಿತು. ಆಮೇಲೆ ನಾನು ಅಬಕಡನನ್ನು ಕರೆದು, ಏನೋ ಬೆಪ್ಪು ತಕ್ಕಡಿ, ನಿನಗೆ ಚೇಷ್ಟೆಯಲ್ಲ ಎಂದು ಕೇಳಿದೆ. ಆತನು ನಕ್ಕು ಬಿಟ್ಟ. ಹೀಗೆ ಹೆಂಗಸರು ಮುನಿದರೆ ತಮ್ಮ ಉಪಾಯವೇನೋ ಅಪ್ಪಣೆ ಆಗಬೇಕು ಅಂತ ಕೇಳಿದ್ರಂತೆ BM ಶ್ರೀ ಅವರಿಗೆ. ಅದಕ್ಕೆ ಏನು ಅಪ್ಪಣೆ ಕೊಟ್ಟಾರ ಪಾಪ ಅವರು. ಅದು ಕವಿ ಸಮಯದಿಂದ ಹೇಳಿದ್ರು, ಅವಳ ತೊಡಿಗೆ ಇವಳಿಗಿಟ್ಟು ನೋಡ ಬಯಸಿದೆ ಅಂತ ಹೇಳಿದ್ರು. ಇಷ್ಟೆಲ್ಲ ವಿಚಾರ ಮಾಡಿದ್ದಾರೆ ಇವರು. ನಗುವಿನಲ್ಲಿ ಸಂಭಾಷಣೆ ಪರ್ಯಾವಸಾನವಾಯಿತು. ಇದು BM ಶ್ರೀ ಅವರ ಚಿತ್ರ. ನನಗೆ 15 ನಿಮಿಷ ಇದೆ. ಅದರೊಳಗೆ ನನಗನಿಸಿದ್ದು, ಶ್ರೇಷ್ಠವಾಗಿ ಅನಿಸಿದ್ದು ಪಾತ್ರ ಚಿತ್ರಣ ಈ ಪುಸ್ತಕದಲ್ಲಿ ಅನಿಸಿದ್ದು ವೆಂಕಣ್ಣಯ್ಯನವ್ರ ಬಗ್ಗೆ ಮಾಡಿದಂಥದ್ದು. ವೆಂಕಣ್ಣಯ್ಯನವರು ಎಷ್ಟು ಹತ್ತಿರವಾಗಿದ್ರು DVGಗೆ ಅಂತ ಅವರೇ ಬರ್ಕೋತಾರೆ. ಅವ್ರನ್ನ ಮೊದಲನೇ ಸಲ ನೋಡಿದ್ದು ಹೇಗೆ ಏನು ಬರೀತಾರೆ TS ವೆಂಕಣ್ಣಯ್ಯನವ್ರನ್ನ. ಪರಿಷತ್ತಿನ ಸ್ಥಾಪನೆಯಾದ 5-6 ದಿನಗಳ ತರುವಾಯ
ಒಂದು ಮಧ್ಯಾಹ್ನ ಸುಮಾರು 3 ಗಂಟೆಯ ವೇಳೆಗೆ ಇಬ್ಬರು ದೊಡ್ಡ ಮನುಷ್ಯರು ನನ್ನ ಸ್ಥಳಕ್ಕೆ ಬಂದರು. ಆಗ ನಾನು ಕರ್ನಾಟಕ ಎಂಬ ಇಂಗ್ಲಿಷ್ ಅರ್ಧವಾರ ಪತ್ರಿಕೆ ನಡೆಸುತ್ತಿದ್ದೆ. ಅದರ ಕಾರ್ಯಸ್ಥಾನವಿದ್ದುದು ಸಿದ್ದಿಕಟ್ಟೆಯಲ್ಲಿ ಗುಂಡೋಪಂತ್ ಬೀದಿಯಲ್ಲಿರುವ ಗುಂಡೋಪಂತರ ಕಟ್ಟಣದಲ್ಲಿ. ಬಂದವರಲ್ಲಿ ಒಬ್ಬರು ತೆಳ್ಳಗೆ ಎತ್ತರವಾಗಿದ್ದರು. ಶರಾಯಿ ತೊಟ್ಟು ಓಪನ್ ಕಾಲರ್ ಕೋಟು ಧರಿಸಿ ಕೊರಳಿಗೆ ನೆಕ್ಟೈಯನ್ನು ಧರಿಸಿದ್ದರೆಂದು ಜ್ಞಾಪಕ. ಪಂಜಾಬಿ ಸ್ಟೈಲ್ನಲ್ಲಿ ಕೋರೆ ರುಮಾಲು ಸುತ್ತಿದ್ದರು. ಎಡಭುಜದ ಮೇಲೆ ಅದರ ಚುಂಗು, ಅದರ ಇನ್ನೊಂದು ಕೊನೆ ತಲೆ ಮೇಲೆ ಶಿರ್ಪೇಶ್ ಉತ್ತಮಿಸದಂತೆ ಕಾಣುತ್ತಿತ್ತು. ಒಳ್ಳೆ ಟಿವಿ ಆಳು, ಅದು TS ವೆಂಕಣ್ಣಯ್ಯ. ಮೊದಲನೇ ಸಲ ನೋಡಿದ್ದು. ಇನ್ನೊಬ್ಬರು ಎತ್ತರವೂ ಅಲ್ಲ, ಗಿಡ್ಡೂ ಅಲ್ಲ, ತೆಳುವೂ ಅಲ್ಲ, ದಪ್ಪವೂ ಅಲ್ಲ. ಇವರು ಮೈಸೂರಿನ ಸ್ಟೈಲಿಯಲ್ಲಿ ಪಂಚೆ ಕಚ್ಚೆ ಉಟ್ಟು ಕ್ಲೋಸ್ ಕಾಲರ್ ಕೋಟು ತೊಟ್ಟು ಸರಿಗೆ ರುಮಾಲಿನಿಟ್ಟುಕೊಂಡಿದ್ದರು. ಇವರು AR ಕೃಷ್ಣಶಾಸ್ತ್ರಿಗಳು. ನೋಡಿ, ಯಾವತ್ತೂ ಕನ್ನಡ ಸಾಹಿತ್ಯದಲ್ಲಿ ಯಾರೇ ಆಗಲಿ ವೆಂಕಣ್ಣಯ್ಯರು ಒಬ್ಬರು ನೆನೆಸ್ಕೊಳ್ಳೋದೇ ಇಲ್ಲ. ಅಶ್ವಿನಿ ದೇವತೆಗಳವರು ಅಂತ ಜೊತೆಗೆ ಇದ್ದವರು ಇಬ್ಬರು, ಕೃಷ್ಣಯ್ಯರು ವೆಂಕಣ್ಣಯ್ಯನವರು, ಕೃಷ್ಣಶಾಸ್ತ್ರಿಗಳು ವೆಂಕಣ್ಣಯ್ಯನವರು ಇಬ್ಬರು ಕೂಡ ಬಂದಿದ್ದಾರೆ. ನಾನು ಇಬ್ಬರನ್ನು ಕೂಡ ಹೇಳಿ, ನೀವು ಯಾರು, ವಿಷಯವೇನು ಎಂದು ಕೇಳಿದೆ. ಕೃಷ್ಣಶಾಸ್ತ್ರಿಗಳು, ನಾವು ಕಂಟೋನ್ಮೆಂಟ್ನಿಂದ ಬಂದಿದ್ದೇವೆ, ಕನ್ನಡ ವಿಷಯದಲ್ಲಿ ನಮಗೆ ಶ್ರದ್ಧೆ ಉಂಟು, ಆ ವಿಚಾರ ಮಾತಾಡುವುದಕ್ಕಾಗಿ ಬಂದಿದ್ದೇವೆ ಎಂದರು. ಮಾತಿಗೆ ಪ್ರಾರಂಭವಾಯಿತು. ಶಾಸ್ತ್ರಿಗಳು ಹೇಳಿದರು, ಸ್ವಾಮಿ ನೋಡಿ ಹೆಂಗಿದೆ ಅದು, ಪರಿಷತ್ತನ್ನು ಪ್ರಾರಂಭ ಮಾಡಿದವರು ಎಲ್ಲರೂ ಮುದುಕರು, ಪ್ರತಿಷ್ಠಾವಂತರು, ನೀವು ಹೋಗಿ ಅವ್ರ ಜೊತೆಗೆ ಸೇರ್ಕೊಂಡ್ರಲ್ಲ. ಈ ದಯವಿಟ್ಟು ಗಮನಿಸಬೇಕಾದ ಸ್ವಭಾವ ಹೇಗಿತ್ತು ಇಬ್ಬರದು ಅಂತ. ಕೃಷ್ಣಶಾಸ್ತ್ರಿಗಳು ನೇರವಾಗಿ ಪಟ್ಟಂತ ಹೇಳ್ಬಿಡುವಂಥವ್ರು, ವೆಂಕಣ್ಣಯ್ಯವರು ಅತ್ಯಂತ ನಾಜೂಕಾಗಿ ಹೇಳುವಂಥವ್ರು. ಕೃಷ್ಣಶಾಸ್ತ್ರಿ ಹೇಳ್ಬಿಟ್ರು, ಅವ್ರದ್ದು ಸೇರ್ಕೊಂಡ್ಬಿಟ್ರಲ್ಲ ಹೋಗಿ, ಅವರಿಂದ ಏನು ಕೆಲಸ ನಡೀತದೆ? ಕೆಲಸ ಮಾಡೋರು ಇಲ್ಲದೆ ಹೋದರೆ ಪರಿಷತ್ತಿನಿಂದ ಯಾರಿಗೇನು ಪ್ರಯೋಜನ? ನಾನು ಹೇಳಿದೆ, ಯಾವ ದೊಡ್ಡ ಕೆಲಸ ನಡೆಯಬೇಕಾದರೂ ಮೊದಲು ಒಂದಷ್ಟು ಹಣ ಬೇಕಲ್ವಾ? ಸರ್ಕಾರದವರು ಧನ ಕೊಡಲು ಮುಂದೆ ಬಂದಿದ್ದಾರೆ, ಅದು ದಿವಾನ್ ವಿಶ್ವೇಶ್ವರಯ್ಯನವರ ಔದಾರ್ಯದಿಂದ. ಅವರಿಗಿರುವುದು ನಂಜುಂಡಯ್ಯನವರು ಕೆಲಸ ನಡೆಸಿಯೇ ಅಂದ ಭರವಸೆಯಿಂದ. ಈ ಹಳಬರನ್ನೆಲ್ಲ ಸರ್ಕಾರದ ಮುಖ್ಯ ಜನ ಬಲ್ಲರು. ಈ ಹಳಬರು ಮಹಾಜನರು ಗಣ್ಯತೆ ಪಡೆದವರು, ಅವರನ್ನು ಯಾಕೆ ಬಿಟ್ಟಿರಬೇಕು? ಕರ್ಪೂರ ಶ್ರೀನಿವಾಸರಾಯರಾಗಲಿ ಅಚ್ಯುತರಾಯರಿಗಾಗಲಿ ಕನ್ನಡದ ಅಭಿಮಾನವಿಲ್ಲ ಎಂದು ಹೇಳುವುದು ಹೇಗೆ ಅಂತ ಕೇಳಿದೆ. ಶಾಸ್ತ್ರಿಗಳು ಹೇಳಿದರು, ಅದೆಲ್ಲ ಇರಬಹುದು ಸ್ವಾಮಿ, ಕೆಲಸದ ಮಾತು ಹೇಳಿ, ಅವರಲ್ಲಿ ಕೆಲಸ ಮಾಡೋರು ಯಾರು ಅಂತ ಮುದುಕರಿಂದ ಕೆಲಸ ನಡೆಯುತ್ತದೆಯೇ? ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಹಾಗಾದ್ರೆ ನಾನು ಏನು ಮಾಡಬೇಕು ನಿಮ್ಮ ಅಭಿಪ್ರಾಯ ಅಂತ ಕೇಳಿದ್ರಂತೆ. ಯುವಕರನ್ನು ಕೆಲಸಕ್ಕೆ ತರಬೇಕು ಶಾಸ್ತ್ರಿಗಳು ಹೇಳಿದರು. ಅದು ನನ್ನಿಂದ ಆಗುವ ಕೆಲಸವೇ? ಶಾಸ್ತ್ರಿಗಳು ಹೇಳಿದರು, ನೀವು ಬೆಂಬಲ ಕೊಟ್ಟರೆ ನಾವು ಆ ಕೆಲಸ ಮಾಡುತ್ತೇವೆ, ನೀವು ನಮ್ಮ ವಯಸ್ಸಿನವರು, ಹೋಗಿ ಆ ವೃದ್ಧರಲ್ಲಿ ತಗಲು ಹಾಕೊಂಡಿದ್ದೀರಿ ಅಂತ ಹೇಳಿದ್ರಂತೆ. ನಾನೇನು ತಗಲು ಹಾಕೊಂಡಿಲ್ಲಪ್ಪ, ಅವ್ರು ಒಳ್ಳೆ ಕೆಲಸ ಮಾಡೋಣ ಬಾ ಅಂದ್ರು ಹೋದೆ, ಈಗ ನೀವು ಬಾ ಅಂದ್ರೆ ನಿಮ್ಮೊಡನೆ ಬರಲು ಸಿದ್ಧನಾಗಿದ್ದೇನೆ ಅಂತ DVG ಹೇಳಿದ್ರಂತೆ. ಅಲ್ಲಿಂದ ಶುರು ಆಯಿತು ಸಂಬಂಧ ವೆಂಕಣ್ಣಯ್ಯನವ್ರ ಜೊತೆಗೆ ಅವರದು. ಅಲ್ಲಿಂದ 1-2 ತಿಂಗಳೊಳಗಾಗಿ ಪ್ರಾರಂಭವಾದದ್ದು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ. ಅದು ಪರಿಷತ್ತಿಗೆ ಪ್ರತಿಸ್ಪರ್ಧಿಯಾಗಿ ಹುಟ್ಟಿದ್ದಲ್ಲ, ಕೇವಲ ಪರಿಪೂರಕವಾದದ್ದು ಅಂತ ಹೇಳಿ ಆ ಕೆಲಸ ಮಾಡ್ತಾ ಇದ್ರು. ಎಷ್ಟು ಒಳ್ಳೊಳ್ಳೆ ಕೆಲಸ ಕರ್ನಾಟಕ ಸಂಘದಲ್ಲಿ ಆಯಿತು ಅಂತ ಹೇಳ್ತಾ, ಆ ಸಂಘದ ಕೆಲಸ ಮಾಡುವಂತ ಕೃಷ್ಣಶಾಸ್ತ್ರಿಗಳು ಹೇಗಿದ್ರು ಅಂತ ಹೇಳ್ತಾರೆ. ಸಂಘದ ಯಾವ ಕೆಲಸವೂ ಸಣ್ಣದೆಂದು ಕೃಷ್ಣಶಾಸ್ತ್ರಿಗಳಿಗೆ ತೋರಲಿಲ್ಲ. ಪೊರಕೆ ಹಿಡಿದು ಕಸ ಬಳಿಯುವುದು ಮೊದಲುಗೊಂಡು, ಪುಸ್ತಕದ ಮೇಲಿನ ಧೂಳು ಹೊಡೆಯುವುದು ಮೊದಲುಗೊಂಡು, ಮೀಟಿಂಗಿಗಾಗಿ ಕುರ್ಚಿ ಮೇಜುಗಳನ್ನು ಹೊರುವುದು ಮೊದಲು ಮಾಡಿಕೊಂಡು ಅವರು ಮಾಡದಿದ್ದ ಕೆಲಸವಿಲ್ಲ. ಎಲ್ಲ ಸಣ್ಣ ಪುಟ್ಟ ಕೆಲಸಗಳಲ್ಲಿಯೂ ಅವರ ಶ್ರದ್ಧೆ, ವ್ಯಾಕರಣ ವಿಚಾರದಲ್ಲಿಯೂ ಸತ್ಯಶೋಧನೆಯಲ್ಲಿಯೂ ಶ್ರದ್ಧೆ ಇತ್ತು, ಅಷ್ಟೇ ಆಳದ್ದು ಈ ಕೆಲಸ. ಆದ್ದರಿಂದ ಅವರ ತಿಂಡಿ ತೀರ್ಥಗಳು ಸೊಗೈಸುತ್ತಿದ್ದವು, ಒಂದಕ್ಕಿಂದು ಸೊಗೈಸುತ್ತಿದ್ದವು. ತಿಂಡಿ ತೀರ್ಥ ಬಗ್ಗೆ ಬಹಳ ಆಸಕ್ತಿ ಅವರಿಗೆ. ಆದರೆ ವೆಂಕಣ್ಣಯ್ಯರ ಕೆಲಸ ಹೇಗೆ ಅಂತ ಹೇಳ್ತಾರೆ. ವೆಂಕಣ್ಣಯ್ಯರ ಪಾತ್ರ ಬೇರೆ ತರದ್ದು. ಶಾಸ್ತ್ರಿಗಳು ಕೆಲಸ ಮಾಡುವವರು, ವೆಂಕಣ್ಣಯ್ಯನವರು ಮಾಡಿಸುವವರು. ಹೆಸರು ಬೇಳೆ ಕೋಸಂಬರಿ ತಯಾರಾಗುತ್ತಿದೆ ಎನ್ನಿ, ವೆಂಕಣ್ಣಯ್ಯ ಭೇಷ್ ಭರ್ಜರಿಯಾಗಿರುತ್ತದೆ, ಮಾವಿನಕಾಯಿ ತುರಿ ಸ್ವಲ್ಪ ಬಿದ್ದರೆ ಅದು ರುಚಿ ಬಹು ಸೊಗಸು ಎನ್ನುವರು. ಅದನ್ನು ಕೇಳಿದವರು ಆ ಕೆಲಸ ನಡೆಸುವರು. ಇವರು ಹೇಳೋದಷ್ಟೇ. ಅವರು ಅಂಬೋಡಕ್ಕೆ ನಡೆಯುತ್ತಿದೆ ಎಂದು ಗೊತ್ತಾದರೆ ಭೇಷ್, ಮಧ್ಯದಲ್ಲಿ ಒಂದೊಂದು ಹಸಿ ಶುಂಠಿ ಚೂರು ಇರುತ್ತದೆ ತಾನೇ ಎನ್ನುವರು. ಆ ಸಲಹೆಯನ್ನು ಅಂಗೀಕರಿಸುವವರು ಇದ್ದರು. ಅವರೇಕಾಯಿ ಕಾಲದಲ್ಲಿ ಉಪ್ಪಿಟ್ಟು ಅಂದರೆ ಸೊಗಸಾದ ಭಕ್ಷ್ಯ, ಅದರ ಮಧ್ಯದಲ್ಲಿ ಒಂದೊಂದು ಮೆಣಸಿನ ಕಾಳು ಇದ್ದು ಉಪ್ಪಿಟ್ಟನ್ನು ಕೈಪಿಡಿಚೆ ಮಾಡಿ ಆವಿಯಲ್ಲಿ ಬೇಯಿಸಿದರೆ ರಾಜಯೋಗ್ಯವಾಗುತ್ತದೆ ಎನ್ನುವರು. ಅದು ಹಾಗೆ ನಡೆಯುವುದು. ವೆಂಕಣ್ಣಯ್ಯ ಶಾಸ್ತ್ರಿ ಇವರಿಬ್ಬರಿಗೂ ಇಂಥ ವೈಲಕ್ಷಣ್ಯಗಳು ಅನೇಕ, ಎಲ್ಲ ಬೇರೆ ಬೇರೆನೇ ಅವರು ನೋಡಿದರೆ. ವೆಂಕಣ್ಣಯ್ಯ ನಯವಾಗಿ, ಮೃದುವಾಗಿ, ಮೆಲುದನಿಯಲ್ಲಿ ರಸವತ್ತಾಗಿ ಮಾತನಾಡಿ ಕೆಲಸ ಮಾಡಿಸುತ್ತಿದ್ದರು. ಶಾಸ್ತ್ರಿಗಳು ಊಟ ಉಪಚಾರಗಳಲ್ಲಿ ಎಷ್ಟು ಮಧುರವೋ ಮಾತಿನಲ್ಲಿ ಅಷ್ಟು ಖಡಾಖಡಿ. ಅವರಿಬ್ಬರು ಒಬ್ಬರಿಗೊಬ್ಬರು ಪರಿಪೂರಕರಾಗಿದ್ದರು. ಯಾವ ವಿಷಯದಲ್ಲಿ? ಇಬ್ಬರಿಗೂ ಸಮಾನೋದ್ದೇಶವಾದ ಸಾಹಿತ್ಯೋದ್ಯಮದ ವಿಷಯದಲ್ಲಿ ಮಾತ್ರ. ನೋಡೋಕಿಬ್ಬರೂ ಬೇರೆ ಬೇರೆ, ಸಾಹಿತ್ಯದ ವಿಷಯದಲ್ಲಿ ಮಾತ್ರ ಇಬ್ಬರು ಒಂದೇ ಮನಸ್ಸಿನವರಾಗಿದ್ದರು ಅಂತ ಇಲ್ಲಿ ಹೇಳ್ತಾರೆ. ನೋಡಿ ಎಷ್ಟು ಆತ್ಮೀಯರಾಗಿದ್ದರು DVGಗೆ ವೆಂಕಣ್ಣಯ್ಯನವರು ಅಂತ.
ವೆಂಕಣ್ಣಯ್ಯ ನಾನು ಬಹು ವರ್ಷ ಒಂದೇ ಕುಟುಂಬದಂತೆ ಇದ್ದೆವು. ಬೇಸಿಗೆ ರಜಾಕಾಲದಲ್ಲಿ ಅವರ ಮನೆಯವರು ತಮ್ಮ ಸ್ವಸ್ಥಳವಾದ ತಳುಕು ಮೊದಲಾದ ಪ್ರದೇಶಗಳಿಗೆ ಹೋಗುತ್ತಿದ್ದರು. ಆಗ ವೆಂಕಣ್ಣಯ್ಯ ನಮ್ಮ ಮನೆಯ ಜನದಲ್ಲಿ ಒಬ್ಬರಾಗಿರುತ್ತಿದ್ದರು. ನಮ್ಮ ತಂದೆಗೆ ಅವರ ತುಂಬ ವಿಶ್ವಾಸ. ಅದು ಯಾಕೆ ಅಂತ ಮುಂದೆ ಹೇಳ್ತಾರೆ. ನಮ್ಮ ತಂದೆಗೆ ವೆಂಕಣ್ಣಯ್ಯ ತುಂಬ ವಿಶ್ವಾಸ. ನನ್ನ ತಾಯಿ ಆತನನ್ನು ಮನೆ ಮಕ್ಕಳಲ್ಲಿ ಒಬ್ಬನೆಂದು ಕಾಣುತ್ತಿದ್ದರು. ಅಡಿಗೆ ಏನು ಮಾಡಬೇಕು, ಫಲಹಾರಕ್ಕೆ ಏನು ಮಾಡಬೇಕು, ಈ ಪರಿಠವಣೆಗಳನ್ನೆಲ್ಲ ನನ್ನ ತಾಯಿ ಕೇಳುವರು ವೆಂಕಣ್ಣಯ್ಯನಿಗೆ. ವೆಂಕಣ್ಣಯ್ಯ ಸಂಕೋಚವಿಲ್ಲದೆ ಹೇಳುವವರು. ನನ್ನ ತಂದೆಗೆ ಇದೊಂದು ವಿನೋದ. ಅವರು ಭೋಜನ ಪ್ರಿಯರಾದ್ದರಿಂದ ಒಳ್ಳೆ ರೆಕಮೆಂಡೇಶನ್ ಬಂದರೆ ಯಾಕೆ ಬೇಡ ಅವ್ರು ಹೇಳೋರು. ವೆಂಕಣ್ಣಯ್ಯನವರ ಅತಿಥಿತನ ನಮ್ಮ ಮನೆಗೆಲ್ಲ ಸಂತೋಷವಾಗಿತ್ತು. ವೆಂಕಣ್ಣಯ್ಯನವರಿಗೆ ಅವರೇಕಾಯಿ ಕಾಲದಲ್ಲಿ ಆ ಪದಾರ್ಥದ ನಾನಾ ತರತೀಪುಗಳಲ್ಲಿ ಸಂತೋಷ. ಎಷ್ಟು ವೆರೈಟಿ ಮಾಡಿದ್ರು ಸಂತೋಷ ಅವರಿಗೆ. ನನಗೆ ಒಂದು ಸಾರಿ ಸಂಜೆ ಹೊಟ್ಟೆ ನೋವು ಬರುತ್ತಿತ್ತು. ಅದಕ್ಕೆ ಔಷಧಿ ಕೊಟ್ಟವರು ಹೇಳಿದ್ದೀನಿ ಯಾರು ಅಂತ, ಗುಂಡಣ್ಣವರು. ಅದಕ್ಕೆ ವೆಂಕಣ್ಣಯ್ಯನವರು ಪದೇ ಪದೇ ಹೇಳುತ್ತಿದ್ದ ಸೊಗಸಾದ ಔಷಧ ಯಾವುದಪ್ಪ ಅಂದರೆ ಸೊಗಸಾದ ಬದನೆಕಾಯಿ ಹುಳಿ, ಬೇಳೆ ದಂಡಿಯಾಗಿರಬೇಕು, ಕೈ ತುಂಬ ತುಪ್ಪ ಬೀಳಬೇಕು, ಹೊಟ್ಟೆ ನೋವಿಗೆ ಔಷಧ ಇದು. ಆದ್ರೆ ಒಂದು ದಿವಸ ಊಟ ಮಾಡಿ ನೋಡ್ರಲ್ಲ ಅನ್ನೋರು. ಅಜೀರ್ಣಕ್ಕೆ ಬೇಳೆ ಹುಳಿ ರಾಮಬಾಣವಂತೆ ಅವ್ರ ಪ್ರಕಾರ. ಅವ್ರ ದೇಹ ಹೇಗಿತ್ತು, ವೇಷಭೂಷಣ ಹೇಗಿತ್ತು ಹೇಳ್ತಾ ಇನ್ನೊಂದು ಮಾತು ಹೇಳ್ತಾರೆ. ಸ್ವಂತ ಇದು ಹೇಳ್ತಾರೆ, ವಿಷಯ ಸ್ವಂತ. ಅತ್ಯಂತ ಹೃದಯದಿಂದ ಹೇಳುವಂಥ ಮಾತು. ವಿಷಯ ಸ್ವಂತ, ಮಾತು ಜಲ್ಪಿತ. ಇದು ನನ್ನ ಗತಿ ವೆಂಕಣ್ಣಯ್ಯನ ಪ್ರಸ್ತಾವದಲ್ಲಿ. ಆತನ ನೆನಪು ಬಂದಾಗ ಮನಸ್ಸು ಅಸ್ತವ್ಯಸ್ತವಾಗುತ್ತದೆ. ಎಲ್ಲಿ ಮೊದಲು ಮಾಡಲಿ, ಎಲ್ಲಿ ಕೊನೆ, ಯಾವುದು ಅನುಕ್ರಮ, ಯಾವುದು ಹೇಳಬೇಕಾದದ್ದು, ಯಾವುದು ತಕ್ಕದ್ದಲ್ಲ, ಈ ವಿವೇಕ ತಪ್ಪಿ ಹೋಗುತ್ತದೆ. ಇಷ್ಟು ಪಾತ್ರಗಳನ್ನು ಬರೆದಂಥ ಡಿ.ವಿ.ಜಿ ಹೇಳೋದಿದು. ವೆಂಕಣ್ಣಯ್ಯನ ಬಗ್ಗೆ ಬಂದಾಗ ಮಾತ್ರ ನನಗೆ ತಪ್ಪು ಹೋಗ್ತದೆ. ನಾವಿಬ್ಬರೂ ಮನೋಜೀವನ ಬುದ್ಧಿ ಜೀವನಗಳಲ್ಲಿ ಅಷ್ಟು ಏಕವಾಗಿದ್ದವರು. ಮುಂದೆ ಹೇಳ್ತಾರೆ, 2 ಸಾಲು ಇಂಥ ಸರ್ಟಿಫಿಕೇಟ್ ಯಾರಿಗೆ ಸಿಕ್ಕರೂ ಸಾಕು ಅನಿಸುತ್ತೆ. ಮನುಷ್ಯ ಜೀವನದಲ್ಲಿ ಎಷ್ಟೋ ಸ್ನೇಹಗಳು ಶರಟು ಕೋಟಿನಂತೆ ಹೊರವಸ್ತುಗಳಾಗಿ ಮೈಗೆ ಅಂಟಿಕೊಂಡಿರುತ್ತವೆ. ಮಾತು ನೋಡಿ, ಎಷ್ಟೋ ಸ್ನೇಹಗಳು ಕೋಟು ಶರ್ಟುಗಳಂತೆ ಹೊರವಸ್ತುಗಳಾಗಿ ಮೈಗೆ ಅಂಟಿಕೊಂಡಿರುತ್ತವೆ. 1-2 ಸ್ನೇಹಗಳು ಮಾತ್ರ ಮೈಯ ಚರ್ಮವಾಗಿ, ಮಾಂಸ ಮೂಳೆಗಳಾಗಿ, ಜೀವನದ ಆಶ್ರಯ ವಸ್ತುಗಳಾಗುತ್ತವೆ. ವೆಂಕಣ್ಣಯ್ಯ ಹಾಗೆ ನನ್ನ ಜೀವದ ಅಂತರ್ದ್ರವ್ಯವಾದರು. ಇದಕ್ಕಿಂತ ಸರ್ಟಿಫಿಕೇಟ್ ಬೇಕೆ? ವೆಂಕಣ್ಣಯ್ಯ ಹಾಗೆ ನನ್ನ ಜೀವನದ ಅಂತರ್ದ್ರವ್ಯವಾದರು, ಹೊರಗಣ ಪದಾರ್ಥವಲ್ಲ. ವೆಂಕಣ್ಣಯ್ಯನವರ ಜನ್ಮಸ್ಥಳ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಬಳಿಯ ತಳುಕು ಗ್ರಾಮ. ಅವರು ಮುಲುಕನಾಡಿನವರು. ಮನೆ ಮಾತು ತೆಲುಗು ಕನ್ನಡ ಬೆರೆತ ತೆಲುಗು. ವೆಂಕಣ್ಣಯ್ಯವರ ತಂದೆ ಸುಬ್ಬಣ್ಣನವರು ಆ ಪ್ರಾಂತ್ಯದಲ್ಲಿ ಹೆಸರುವಾಸಿಯಾಗಿದ್ದವರು. ತಮ್ಮ ಸುತ್ತಮುತ್ತಲಿನ ಹಳ್ಳಿಗಳ ಜನರ ವಿನೋದಕ್ಕಾಗಿ ನಾಟಕ ಲಾವಣಿಗಳನ್ನು ಕಟ್ಟಿಕೊಡುತ್ತಿದ್ದರು. ವೆಂಕಣ್ಣನವರ ತಾಯಿ ಭಾರತವನ್ನು ಸುಶ್ರಾವ್ಯವಾಗಿ ಓದುತ್ತಿದ್ದರು. ಇದು ಯಾಕೆ ಹೇಳ್ತಾರೆ ಅಂದರೆ, ಇಂಥ ರಸಿಕ ಜನರ ವಾತಾವರಣದಲ್ಲಿ ಹುಟ್ಟಿ ಬೆಳೆದವರು ವೆಂಕಣ್ಣಯ್ಯ. ಬಾಲ್ಯ ಎಷ್ಟು ಪ್ರಭಾವ ಮಾಡುತ್ತೆ. ಯು ಕಾಂಟ್ ಎಸ್ಕೇಪ್ ಯುವರ್ ಚೈಲ್ಡ್ಹುಡ್. ಯಾವ ವಾತಾವರಣದಲ್ಲಿ ನಾವು ಬೆಳಿತೇವೋ ಅದು ನಮ್ಮ ಜೀವನ ರೂಪಿಸ್ತದೆ ಅಂತ. ವೆಂಕಣ್ಣಯ್ಯ ಜೀವನದಲ್ಲಿ ಕಷ್ಟಪಟ್ಟಿದ್ದವರು, ಬಡತನದ ಕೊರಗು ಕಾರ್ಪಣ್ಯಗಳನ್ನು ಕಂಡಿದ್ದವರು, ಆದ್ದರಿಂದ ಸಹನೆ ಉಳ್ಳವರು. ಕಟು ಮಾತನ್ನಾಡಲು ಅವರಿಗೆ ಮನಸ್ಸು ಬಾರದು. ಯಾರಿಗೂ ಮಾತಾಡಲಿಲ್ಲ ಅವರು. ಒಂದು ದಿನ 9 ಗಂಟೆಯ ಸಮಯದಲ್ಲಿ ವೆಂಕಣ್ಣಯ್ಯ ನಾನು ಬೆಂಗಳೂರಿನ ಕೃಷ್ಣರಾಜೇಂದ್ರ ರಸ್ತೆಯಲ್ಲಿ ದೊಡ್ಡಪೇಟೆ ಕಡೆ ನಡೆದು ಹೋಗುತ್ತಿದ್ದೆವು. ವಾಣಿ ವಿಲಾಸ್ ವಿದ್ಯಾಶಾಲೆ ಹತ್ತಿರ ಬರುವಾಗೆ ನಮ್ಮ ಬಲಗಡೆಯ ಒಂದು ಓಣಿಯಿಂದ ಯಾರೋ ಒಬ್ಬರು ಓಡಿ ಬಂದು ವೆಂಕಣ್ಣಯ್ಯನ ಮುಂದೆ ಕೈ ಚಾಚಿ ನಿಂತುಕೊಂಡ. ಆತನ ಕೋಟು ಪಂಚೆಗಳು ಹರಕಲಾಗಿ ಕೊಳೆಯಾಗಿದ್ದವು. ಆತನ ಕಣ್ಣು ಗುಡ್ಡೆಗಳು ಮುನ್ನುಗ್ಗಿ ಬರುವಂತೆ ಇತ್ತು. ಹಲ್ಲುಬ್ಬು. ವೆಂಕಣ್ಣಯ್ಯ ತನ್ನ ಜೇಬುಗಳನ್ನೆಲ್ಲ ಹುಡುಕಿ ನೋಡಿದರು. ಶರ್ಟಿನ ಜೇಬುಗಳಲ್ಲಿಯೂ ಬೇರೆಯಲ್ಲಿಯೂ ಏನೂ ಇರಲಿಲ್ಲ. ನನ್ನನ್ನು ಕೇಳಿದರು. ನನ್ನ ಜೇಬಿನಲ್ಲಿ ಒಂದು ದಮ್ಮಡಿ ಕೂಡ ಇರಲಿಲ್ಲ. ವೆಂಕಣ್ಣಯ್ಯ, ಏನೂ ಇಲ್ವಲ್ಲ ಈಗ ನರಸಿಂಹಮೂರ್ತಿ ಎಂದರು. ಅವನ ಹೆಸರು ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಪರವಾಗಿಲ್ಲ ಬಿಡಿ ಸರ್, ಅಭ್ಯಾಸಕ್ಕೋಸ್ಕರ ಕೇಳಿದೆ ಅಂತ ಹೇಳಿದ. ನಾವಿಬ್ಬರೂ ನಮ್ಮ ದಾರಿ ಹಿಡಿದು 10-15 ಅಡಿ ಮುಂದೆ ಹೋದೆವು. ಆಗ ಗುರುತಾದವರೊಬ್ಬರು ಎದುರಿಗೆ ಬಂದರು. ವೆಂಕಣ್ಣಯ್ಯ ಅವರನ್ನು ಕೇಳಿ ಅರ್ಧಾಣೆ ಸಾಲ ತೆಗೆದುಕೊಂಡು ಮೇಲೆ ಹೇಳಿದ ಮನುಷ್ಯ ಇದ್ದ ಕಡೆಗೆ ತಿರುಗಿ ಹೋಗಿ ಆತನನ್ನು ಕರೆದು ಹೇಳಿದ್ರು, ಮೂರ್ತಿ ತಗೋ. ಸಾಲ ತಗೊಂಡು ಬಂದು ಕೊಟ್ಟದ್ದು. ಇದಕ್ಕೇಕ್ ಸಾರ ಶ್ರಮ, ದಿನಾಲು ಕೊಡುತ್ತೀರಿ, ಒಂದು ದಿನ ಇಲ್ಲದಿದ್ದರೆ ಏನಂತೆ ಅಂದಂತೆ. ಅದಕ್ಕೆ ಉತ್ತರ ಕೊಟ್ಟು ವೆಂಕಣ್ಣಯ್ಯನವರು, ನನಗೂ ಅಭ್ಯಾಸ ತಪ್ಪಬಾರದು ಹೌದಲ್ಲೋ, ನನಗೂ ಅಭ್ಯಾಸ ತಪ್ಪಬಾರದು ಹೌದಲ್ಲೋ. ಇದು ವೆಂಕಣ್ಣಯ್ಯನ ಸ್ವಭಾವಕ್ಕೆ ಬೀಗದ ಕೈ. ಕನಿಕರಿಸುವುದು, ಕೊಡುವುದು, ಕೊಟ್ಟದ್ದನ್ನು ಲೆಕ್ಕ ಬಿಡದೆ ಮರೆಯುವುದು ವೆಂಕಣ್ಣಯ್ಯನ ಲಕ್ಷಣ. 3 ಹಂತ ಇದೆ ನೋಡಿ. ಕನಿಕರಿಸುವುದು ನಾವು ಬಹಳ ಜನ ಮಾಡ್ತೀವಿ, ಅಯ್ಯೋ ಪಾಪ ಅನ್ಕೊಂಡು ಹೋಗ್ತೀವಿ, ಕನಿಕರಿಸಿ ಅಷ್ಟೇ ನಿಂತ್ಕೋತೀವಿ. ಕೊಡುವುದು 2ನೇ ಭಾಗ. ಕೊಟ್ಟದ್ದನ್ನು ಲೆಕ್ಕ ಬಿಡದೆ ಮರೆಯುವುದು, ಇದು ವೆಂಕಣ್ಣಯ್ಯನ ಸ್ವಭಾವ.
ನನ್ನ ಸೋಲು ಅಂತ ಬರೀತಾರೆ. ವೆಂಕಣ್ಣನನ್ನು ಸೋಲಿಸಿದ್ದಾರೆ ಎಷ್ಟು ಕಡೆಗೆ ಅಂತ. ಎಷ್ಟೋ ವಿಷಯಗಳು ನನ್ನ ವೆಂಕಣ್ಣಯ್ಯ ನನ್ನನ್ನು ಸೋಲಿಸಿದ್ದಾರೆ. ಪಾಂಡಿತ್ಯ, ಪ್ರಾಜ್ಞತೆ, ಆತ್ಮಸಂಯಮ, ಪರಿಶುದ್ಧಿ, ಉದಾತ್ತ ಭಾವ ಇಂಥ ವಿಷಯಗಳಲ್ಲಿ ನಾನು ಅವರಿಗೆ ಸೋತಿದ್ದೇನೆ. ನಾನು ಸೋಲು ತಿಂದಿರುವ ಒಂದು ಸಂದರ್ಭ ಸಾರ್ವಜನಿಕ ಜೀವನಕ್ಕೆ ಸಂಬಂಧ ಆದ ಕಾರಣ ಅದನ್ನು ಇಲ್ಲಿ ಬರೆಯುತ್ತಿದ್ದೇನೆ. ಅದು ಯುಕ್ತವಾಗಿದೆ. ಅದೇನು ಅಂದರೆ, ಸಾಹಿತ್ಯ ಪರಿಷತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ DVG ಬಂದರು. ಬಂದ ತಕ್ಷಣ ಉತ್ಸಾಹ ಬದಲಾಯಿಸಿಬಿಡ್ಬೇಕು ಅಂತ ಹೇಳಿ ಒಂದು ಕರಡು ಮಾಡಿದ್ರಂತೆ. ಇನ್ನು ಮೇಲೆ ಸಭೆಗಳು ಹೇಗೆ ನಡೀಬೇಕು, ಕರೆಕ್ಟಾಗಿ ನಡೀಬೇಕು, ಅಜೆಂಡಾ ಇರಬೇಕು, ಎಲ್ಲರೂ ಮಾತಾಡೋಕೆ ಇಷ್ಟು ಟೈಮ್ ಕೊಡಬೇಕು, ಸುಮ್ಮನೆ ಮಾತಾಡ್ತಾ ಇದ್ರೆ ಪ್ರಯೋಜನ ಇಲ್ಲ, ಇಷ್ಟೇ ನಿಮಿಷ ಅಂತ ಕೊಡಬೇಕು, ನಿರ್ದಿಷ್ಟವಾಗಿ ಆಗಬೇಕು, ಕ್ಲಪ್ತವಾಗಿರಬೇಕು ಎಲ್ಲ ಹೇಳಿದ್ರಂತೆ. ಗೊತ್ತು ಗುರಿ ಇಲ್ಲದೆ ಹೋದರೆ ಸರಿ ಆಗೋದಿಲ್ಲ ಅಂತೆಲ್ಲ ಮಾಡಿ ಚೆನ್ನಾಗಿ ಭಾಷಣ ಮಾಡಿದ್ರಂತೆ. ಅದಕ್ಕೆ ಹೇಳ್ತಾರೆ, ಪರಿಷತ್ತಿನ ಕಾರ್ಯ ಸಮಿತಿ ಇದನ್ನು ಉತ್ಸಾಹದಿಂದ ಅನುಮೋದಿಸಿತು. ಹಾಗೆ ಅನುಮೋದಿಸಿ ಚಪ್ಪಾಳೆ ತಟ್ಟಿದವರಲ್ಲಿ ವೆಂಕಣ್ಣಯ್ಯ ಮೊದಲನೇದವರು. ಒಳ್ಳೇದು, ಕರೆಕ್ಟಪ್ಪ ಇದು ಅಂತ ಚಪ್ಪಾಳೆ ತಟ್ಟಿದ್ರಂತೆ. ಅವರು ನಗು ನಗುತ್ತ ತಥಾಸ್ತು ಎಂದು ಹೇಳಿ ಕೂಡಲೇ ಅನ್ಯಥಾ ಭವತಿ ಎಂದ್ರು. ಹಿಂಗಾಗೋದಿಲ್ಲ, ವಿರುದ್ಧವೇ ಆಗ್ತದೆ ಅಂತ ಹೇಳಿದರು. ಚಪ್ಪಾಳೆ ತಟ್ಟಿ ಒಳ್ಳೆಯದು ಅಂದವರು ಹಿಂಗಾಗೋದಿಲ್ಲ, ಇನ್ನು ಬೇರೆ ಆಗ್ತದೆ ಅಂತಂದ್ರೆ ನಾವೆಲ್ಲ ಅವ್ರ ಕಡೆ ದಿಟ್ಟಿಸಿ ನೋಡಿದೆವು. ಅವ್ರು ನಗುತ್ತಾ, ನೀವು ಹೇಳುವುದೆಲ್ಲ ಸರಿಯಪ್ಪ, ಆದರೆ ಅದೊಂದು ನಡೆಯೋದಿಲ್ಲ ಎಂದು ಹೇಳಿಬಿಟ್ರು. ಏಕೆ ಹಾಗೆ ಅನ್ನುತ್ತೀರಿ ನಾನು ಕೇಳಿದೆ. ಏಕೆಂದ್ರೆ ನಮ್ಮ ಜನರ ಸ್ವಭಾವ ಅಂತಹದ್ದು, ಅವರು ಒಂದು ನಿಯಮವನ್ನು ನಡೆಸಿಕೊಡೋದಿಲ್ಲ. ವೆಂಕಣ್ಣ ಹೇಳಿದ್ದು, ನೀವು 8:00 ಸಭೆ ಎನ್ನುತ್ತೀರಿ, 9:00 ಜನ ಬರೋದಿಲ್ಲ. 9ಕ್ಕೆ ಸಭೆಯನ್ನಿ 10 ಗಂಟೆಯವರೆಗೂ ತಲೆ ಹಾಕೋದಿಲ್ಲ. ನೀವು ಭಾಷಣಕ್ಕೆ 15 ನಿಮಿಷ ಗೊತ್ತು ಮಾಡಿರುತ್ತೀರಿ, 25 ನಿಮಿಷವಾದರೂ ಭಾಷಣಕರ್ತರು ವಿಷಯಕ್ಕೇ ಬಂದಿರುವುದಿಲ್ಲ, ಪೀಠಿಕೆಯಲ್ಲೇ ಇರುತ್ತಾರೆ. ನೀವು ಅವರನ್ನೇನು ಮಾಡುತ್ತೀರಿ? ನಿಲ್ಲಿಸೆಂದರೆ ಅವರಿಗೆ ಕೋಪ. ನಾವು ಕೋಪ ಮಾಡಿಕೊಂಡು ನೀವು ಭಾಷಣಕಾರಿಗೆ ಅಪಮಾನ ಮಾಡಿದಿರಿ ಎನ್ನುತ್ತೇವೆ. ಕಾಫಿಗೆ ಕೂಡ ನಿಮ್ಮ ನಿಯಮ ನಡೆಯದಂತೆ ನೋಡಿಕೊಳ್ಳುತ್ತೇವೆ. ನೀವು 3 ಗಂಟೆಗೆಂದರೆ ನಾವು 2:15 ಬಂದು ಸೇರಿ ದುಬಾದುಬಿ ಮಾಡಿ ಕುಡಿದು ಚೆಲ್ಲಾಡಿ 3 ಗಂಟೆಗೆ ಬಂದವರಿಗೆ ಖಾಲಿ ಪಾತ್ರೆ ಬಿಟ್ಟಿರುತ್ತೇವೆ. ಅಥವಾ ನಾವೇ 4ಕ್ಕೆ ಬಂದು ಕಾಫಿ ತಣ್ಣಗಾಯ್ತೆಂದು ಬೊಬ್ಬೆ ಇಡುತ್ತೇವೆ. ನಮ್ಮ ನಿಯಮ ಶಿಸ್ತುಗಳು ನಮ್ಮ ಸ್ವಭಾವಕ್ಕೆ ಒಗ್ಗುವುದಿಲ್ಲ ದೇವರು ಅಂತ ವೆಂಕಣ್ಣವರು ಹೇಳಿದ್ರಂತೆ. ಈ ನಿರುತ್ಸಾಹದ ಮಾತುಗಳನ್ನು ಆಡುವಾಗ ವಾಕ್ಯಗಳನ್ನು ಛಂದೋಬದ್ಧ ಮಾಡಿ ರಾಗಗಳಲ್ಲಿ ಹಾಡಿದರು. ಕಡೆಗೆ ಇದೆಲ್ಲ ಅಚ್ಚಾಗಿರ್ಲಿ, ನೀವೇನು ಭಾಷಣ ಮಾಡಿದ್ರಲ್ಲ ಅದು ಅಚ್ಚಾಗಿರ್ಲಿ ಅದು ಅಂತ ಹೇಳಿದ್ರಂತೆ. DVG ಭಾಷಣ ಮಾಡಿದ್ರಲ್ಲ ಹಿಂಗಿರ್ಬೇಕು ಅಂತ, ಅಚ್ಚಾಗಿರ್ಲಿ, ನಿಮ್ಮ ಉದ್ದೇಶ ಏನೆಂಬುದು ತಿಳಿಯುತ್ತದೆ ನೋಡುವವರಿಗೆ. ನಮ್ಮ ಜನಕ್ಕೆ ಒಂದು ಕಟ್ಟಿಲ್ಲ, ಒಂದು ಶಿಸ್ತಿಲ್ಲ, ದೊಂಬಿ ಎಬ್ಬಿಸುವುದೇ ನಮ್ಮ ಸಭೆಯ ಕೆಲಸ, ನೋಡಿರಲಿಲ್ಲ ಎಂದು ಹೇಳಿದ್ರಂತೆ. DVG ಮುಂದೆ ಬರೀತಾರೆ, ಅಂದಿನಿಂದ ಈಚೆಗೆ ನನಗಾಗಿರುವ ಅನುಭವಗಳು ವೆಂಕಣ್ಣನಯ್ಯರವರ ವಾದವನ್ನು ಎತ್ತಿ ಹಿಡಿಯುತ್ತವೆ. ಸಭಿಕರು ಒಂದು ಕ್ರಮದಲ್ಲಿ ಒಂದು ಸಾಲಿನಲ್ಲಿ ಕುಳಿತುಕೊಳ್ಳುವಂತೆ ಹೇಳಲಾಗುತ್ತದೆ. ಬಂದ ಜನ ಬಾಗಿಲ ಹತ್ತಿರಲ್ಲೇ ಒಬ್ಬರನ್ನೊಬ್ಬರು ಒತ್ತಿಕೊಂಡು ಮಿಕ್ಕ ಭಾಗವನ್ನು ಖಾಲಿ ಬಿಟ್ಟಿರುತ್ತಾರೆ. ವಿಶಾಲವಾಗಿ ಕೂಡಿರೆಂದರೆ ಪರವಾಗಿಲ್ಲ, ಇಲ್ಲೇ ಇರುತ್ತೇವೆ ಎನ್ನುತ್ತಾರೆ. ಅವರ ಅಭಿಪ್ರಾಯದಲ್ಲಿ ಇದು ವಿನಯ, ಅದರಿಂದ ಇತರಿಗಾಗುವುದು ತೊಂದರೆ. ಹೀಗೆ ಎಲ್ಲಿಯೂ ಯಾವ ಶಿಸ್ತು ನಡೆಯುವುದು ನಮ್ಮ ದೇಶದಲ್ಲಿ ಏಕೋ ಕಷ್ಟವಾಗಿದೆ. ನಾನು ಸೋತವನಾಗಿದ್ದೇನೆ. ವೆಂಕಣ್ಣಯ್ಯನ ದೊಂಬಿ ಜಯಘೋಷವೇ ಕಾರ್ಯಕ್ಕೆ ಬರುತ್ತಿದೆ. ವೆಂಕಣ್ಣಯ್ಯರು ತಕರಾರು, ಅಣಕಗಳು, ಹಾಸ್ಯ ಬಹಳ ಇರ್ತಿತ್ತು. ವೆಂಕಣ್ಣಯ್ಯನಿಗೂ ತುಂಬಾ ತಕರಾರದ ಮಾತುಗಳು ಎಷ್ಟೋ ನಡೆದಿದೆ. ಒಂದು ಸಾರಿ ಕನ್ನಡ ರಾಷ್ಟ್ರಗೀತೆಯ ವಿಷಯ, ಪೂಜ್ಯರಾದ ಶಾಂತ ಕವಿಗಳ ರಕ್ಷಿಸು ಕರ್ನಾಟಕ ದೇವಿ ಎಂಬುದನ್ನು ಅಣಕಿಸಿದೆವು. ಅದು ಹೇಗೆ ಅಣಕ ಮಾಡಿದ್ರು ಅಂತ. ರಕ್ಷಿಸು ಕರ್ನಾಟಕ ದೇವಿ ಬಹಳ ಪ್ರಖ್ಯಾತವಾದಂಥ ಹಾಡಲ್ವಾ, ಅದನ್ನು ಇವ್ರು ಹೇಗೆ ಹಾಡಿದ್ರು ಅಂದ್ರೆ, ಭಕ್ಷಿಸು ಕರ್ನಾಟಕ ದೇವಿ, ನೀ ಭಕ್ಷಿಸು ಕರ್ನಾಟಕ ದೇವಿ, ಮುಗ್ಗಲು ರಾಗಿಯ ಮುದ್ದೆಗಳನ್ನ, ಕಗ್ಗಲ್ಲಂಥ ಭಕ್ಕರಿಗಳನ್ನ, ಅಗ್ಗದ ಸೊಪ್ಪಿನ ಪಲ್ಯಗಳನ್ನ ಸಿಗ್ಗಿಲೆದೆನಿಗೆ ಅರ್ಪಿಸುತ್ತಿಹೆವು. ಒಂದು ಸಾರಿ ಸ್ನೇಹಿತರ ಮಲ್ಲಮ್ಮ ಮಲ್ಲಮ್ಮ ಎಂಬುದನ್ನು ಅಣಕಿಸ ಹೋಗಿ ನಾನು ವೆಂಕಣ್ಣ ವೆಂಕಣ್ಣ ಬಂಕೆ ಮೂಗಿನ ವೆಂಕಣ್ಣ, ನಶೆ ಹಾಕೋತಿದ್ರಲ್ಲ ಅವರು, ಅದಕ್ಕೆ ಬಂಕೆ ಮೂಗಿನ ವೆಂಕಣ್ಣ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ತಕ್ಷಣ ಪ್ರತ್ಯುತ್ತರ ಕೊಟ್ಟರು, ಗುಂಡಣ್ಣ ಗುಂಡಣ್ಣ ಹುಣ್ಣಿನ ಗುಂಡಣ್ಣ ಅಂತ. ಹಿಂದಿನ ಪದ ತೆಗೆದಿದ್ದೀನಿ, ಗುಂಡಣ್ಣ ಅಂತ ಹೇಳಿದ್ರು, ಯಾಕಂದ್ರೆ ಮೂಲವಾದಿಯಿಂದ ನರಳುತ್ತಿದ್ದೆ ನಾನಾಗ ಅಂತ. ಇನ್ನೊಂದು ಸಾರಿ ಸ್ವಂತ ಪದ್ಯ ರಚನೆ, ತೆಲುಗಿನಲ್ಲಿ ಅಕ್ಷರ ಚಿತ್ರಕವಿತ್ವದ ಚಟ ಹೆಚ್ಚು. ನಿರೋಷ್ಟುಮುಲು, ನಿರ್ದಂತ್ಯಮುಲು, ಸರ್ವಲಘು, ಹೀಗೆ ಇದು ನಾವು ಹೀಯಾಳಿಸ ಹೊರಟೆವು. ಅನುನಾಸಿಕ ಅಕ್ಷರವನ್ನು ಬಿಟ್ಟು ನಸ್ಯದ ಮೇಲೆ ಪದ್ಯ ಮಾಡಿರೆಂದೆ ನಾನು. ಮೂಗಿನಿಂದ ಬರುವಂತಹ ಶಬ್ದ ಯಾವುದು ಉಪಯೋಗಿಸದೇನೆ ಒಂದು ಪದ್ಯ ಮಾಡಿ ನಸ್ಯದ ಮೇಲೆ ಅಂತ ವೆಂಕಣ್ಣಯ್ಯ ಕೇಳಿದರಂತೆ DVG. ಅದು ವೆಂಕಣ್ಣಯ್ಯನ ಉತ್ತರ ಹೇಗಿತ್ತು ಅಂದ್ರೆ, ದೆಗಡಿಯು ಬಲವಾಗಿದ್ದರೆ ಹೊಗೆಯಲೆ ದೂಡದ್ದು ಬೂಗಿಗೇರಿಸು ಗೆಳೆಯ ಅಂತ. ಅನ್ನಂಗಿಲ್ಲ, ಬೂಗಿಗೇರಿಸು ಗೆಳೆಯ ಅಂತ ಹೇಳಿದ್ರಂತೆ. ಈ ನಗುವಿನಲ್ಲಿ ನಾನು ಕಳೆದ ಕಾಲವನ್ನು ಒಟ್ಟುಗೂಡಿಸಿದರೆ ವರ್ಷಗಟ್ಟಲೇ ಆದೀತು ಅಂತ ಹೇಳಿಬಿಟ್ಟು ಒಂದು ಕೊನೆಗೆ ಬಂದದ್ದು ಮಾತನ್ನು ಹೇಳ್ತೇನೆ. ಅಂತಃಸಂಬಂಧ ಅಂತ ಕೊನೆಯ ಭಾಗ ಬರೆದದ್ದು ವೆಂಕಣ್ಣಯ್ಯನವ್ರ ಬಗ್ಗೆ. ನಿಜವಾಗ್ಲೂ ಮನಸ್ಸನ್ನು ಮುಟ್ಟುವಂಥದ್ದು. ನನಗನ್ಸುತ್ತೆ ಅದು ಕಣ್ಣೀರು ತಡ್ಕೊಳ್ಳೋದು ಕಷ್ಟ, ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ DVG. ಒಂದು ಪ್ರಾಚೀನ ವಾಕ್ಯ ಹೀಗಿದೆ,
ರಾಜದ್ವಾರೇ ಸ್ಮಶಾನೇಚ ಯತಿಷ್ಠತಿ ಸ ಬಾಂಧವ ಅಂತ. ಮನುಷ್ಯನಿಗೆ ಆಪತ್ತು ಬಂದಾಗ, ಅವನನ್ನು ಸೆರೆಮನೆಗೆ ಕರೆದುಕೊಂಡು ಹೋಗುವ ಸಂದರ್ಭ ಬಂದಾಗ, ಅವನು ವಿಯೋಗ ದುಃಖದಲ್ಲಿದ್ದಾಗ ಯಾರು ಕೈ ಬಿಡದೆ ಸಂತತವಾಗಿ ಪಕ್ಕದಲ್ಲಿರುತ್ತಾನೋ ಅವನೇ ನಿಜವಾದ ಬಂಧು ಅಂತ ಅರ್ಥ. ವೆಂಕಣ್ಣಯ್ಯ ನನ್ನ ಪಾಲಿಗೆ ಹೀಗಿದ್ದರು. ಅಂದರೆ ಎಲ್ಲ ಕಷ್ಟದಲ್ಲೂ ನನ್ನ ಜೊತೆಗಿದ್ದರು. ಅವರು ಬರೆಯೋ ಮಾತಿದೆಯಲ್ಲ, ನನ್ನ ಮನೆಯ ದೀಪ ಆರಿ ಹೋದಾಗ ಪಕ್ಕದಲ್ಲಿ ನಿಂತಿದ್ದವರು ವೆಂಕಣ್ಣಯ್ಯ. ಡಿ ವಿ ಜಿಯವರು ಶ್ರೀಮತಿಯವರು ತೀರ್ಕೊಂಡಾಗ ಬರೀತಾರೆ ಅವರು, ನನ್ನ ಮನೆಯ ದೀಪ ಆರಿ ಹೋದಾಗ ಪಕ್ಕದಲ್ಲಿ ನಿಂತಿದ್ದವರು ವೆಂಕಣ್ಣಯ್ಯ. ಅಂದಿಗೆ 15 ದಿವಸದ ಹಿಂದಿನಿಂದ ಅವರು ಕಾಲೇಜು ಹೊರತು ಯಾವಾಗಲೂ ಎಡಬಿಡದೆ ನನ್ನ ಪಕ್ಕದಲ್ಲಿರುತ್ತಿದ್ದರು. ಅಂದು ರಾತ್ರಿ ನನ್ನ ಪರವಾಗಿ ಸ್ಮಶಾನಕ್ಕೆ ಹೋಗಿದ್ದವರು ನನ್ನ ತಂದೆಯ ಸ್ನೇಹಿತರು, ನಮ್ಮ ಪುರೋಹಿತರಾದ ರಾಮಶಾಸ್ತ್ರಿಗಳು ಒಬ್ಬರು, ಬೆಳ್ಳಾವೆ ವೆಂಕಟನಾರಾಯಣಪ್ಪನವರಿಬ್ಬರು, ವೆಂಕಣ್ಣಯ್ಯ ಮತ್ತು ಅಂಗಡಿ ಕೃಷ್ಣಪ್ಪ. ನನ್ನ ಬಂಧುಗಳು ಯಾರೂ ಅಲ್ಲಿಗೆ ಹೋಗಲು ಅನುಕೂಲಿಸಲಿಲ್ಲ. ಈ 4 ಹೋಗಿ ಆಗಬೇಕಾಗಿದ್ದದನ್ನು ಮಾಡಿಸಿ ಹಿಂದಿರುಗುವ ವೇಳೆಗೆ ರಾತ್ರಿ 12 ಗಂಟೆಯ ಮೇಲಾಗಿತ್ತು. ರಾಮಶಾಸ್ತ್ರಿಗಳು ಹೇಳಿದರು, ಈಕೆ ಹುಟ್ಟಿದ ದಿನದಿಂದ ಸಣ್ಣ ಮಗುವಾಗಿದ್ದವರೆಗೂ ಈಕೆಯನ್ನು ಕೈಯಿಂದ ಎತ್ತಿ ಆಡಿಸಿ ನಗಿಸಿ ಸಂತೋಷಪಟ್ಟಿದ್ದೇನೆ. ಆಮೇಲೆ ನಾನೇ ಪುರೋಹಿತನಾಗಿ ಮದುವೆ ಮಾಡಿಸಿ ಸಂತೋಷಪಟ್ಟಿದ್ದೇನೆ. ಆಮೇಲೆ ಆಕೆ ಹೆತ್ತಾಗ ಜಾತಕರ್ಮಾದಿಗಳನ್ನು ಮಾಡಿಸಿ ಸಂತೋಷಪಟ್ಟಿದ್ದೇನೆ. ಈಗ ಅದೇ ಕೈಯಿಂದ ಕಥೆಯನ್ನು ಮುಗಿಸಿದ್ದು ಆಯಿತು ಎಂದು ಗೋಳಿಟ್ರು ಹಿರಿಯ ರಾಮಶಾಸ್ತ್ರಿಗಳು. ಅಲ್ಲಿದ್ದ ಒಬ್ಬರು, ಲೋಕದಲ್ಲಿ ಇಂಥದ್ದು ಅಪರೂಪವಲ್ಲ, ಎಷ್ಟೋ ನಡೆದಿದೆ ಎಂದರು. ವೆಂಕಟನಾರಾಯಣಪ್ಪನವರಿಗೆ ದೈವದ ಮೇಲೆ ಮುನಿದುಕೊಂಡೆ, ಇದು ಯಾಕೆ ಹೀಗಾಗಬೇಕು ಎಂದು ಪ್ರಲಾಪಿಸಿದರು. ಅಳ್ತಾ ಇದ್ದರು. ವೆಂಕಣ್ಣವರ ಬಾಯಿಯಿಂದ ಒಂದು ಮಾತು ಹೊರಡಲಿಲ್ಲ. ಆತ ಸ್ತಬ್ಧರಾಗಿ ಕುಳಿತಿದ್ದರು. 4-5 ತಿಂಗಳು ಕಳೆಯಿತು. ಒಂದು ಸಂಜೆ ಹನುಮಂತರಾಯನ ಗುಡ್ಡದ ಪಶ್ಚಿಮದ ಕಡೆಗಿರುವ ಒಂದು ಬಂಡೆಯ ಬಿರುಕಿನಲ್ಲಿ ಬೆಂಚಿನ ನಿಂತಿದ್ದ ಕಡೆಗೆ ವೆಂಕಣ್ಣಯ್ಯ ನಾನು ಕುಳಿತು ಸೂರ್ಯಾಸ್ತಮಾನವನ್ನು ನೋಡುತ್ತಿದ್ದೆವು. ಅಲ್ಲಿ ನಾವು ಎಷ್ಟೋ ಸಾರಿ ಹಾಗೆ ಕುಳಿತು ಯಾವುದೋ ಕಾವ್ಯಗಳನ್ನು ಓದಿದ್ದೆವು. ಆ ಸಂಜೆ ನಾನು ವೆಂಕಣ್ಣಯ್ಯನವರೊಂದು ಪ್ರಶ್ನೆ ಕೇಳಿದೆ. ಹೃದಯವನ್ನು ಸ್ಮಶಾನ ಮಾಡಿ ರಾಗದ್ವೇಷಗಳ ಮೂಲವನ್ನು ಸುಟ್ಟು ಬೂದಿ ಮಾಡುವುದೇ, ಅಥವಾ ಸುಟ್ಟು ಹೋದದ್ದನ್ನು ಕೆಟ್ಟು ಹೋದದ್ದನ್ನು ಕಿತ್ತು ಕಳೆದು ಅಲ್ಲಿ ಬೇರೆ ಸಸಿಗಳನ್ನು ನೆಡುವುದೇ? ವಿರಕ್ತಿಯೇ ಸರಸತೆಯೇ ಯಾವುದು ಸರಿಯಾದ ದಾರಿ ಎಂದು ಕೇಳಿದೆ ವೆಂಕಣ್ಣಯ್ಯನವರಿಗೆ. ಸಂದರ್ಭ ಗೊತ್ತಿದೆ ಏನಾಗಿದೆ ಅಂತ. ವೆಂಕಣ್ಣಯ್ಯ ಕೊಂಚ ಹೊತ್ತು ಆಲೋಚನೆ ಮಾಡಿ ಮತ್ತೊಮ್ಮೆ ಈ ವಿಚಾರ ಮಾಡೋಣ ಎಂದರು. ದಿನ ಕಳೆಯಿತು. 3-4 ತಿಂಗಳಾಯಿತು. ನಾನು ಪಟ್ಟ ದುಃಖವನ್ನೇ ವೆಂಕಣ್ಣಯ್ಯ ಪಡಬೇಕಾಯಿತು. ಆದ್ದರಿಂದ ನನ್ನ ಹಳೆಯ ಪ್ರಶ್ನೆಯನ್ನು ಮರಳಿ ಎತ್ತಲು ನನಗೆ ಮನಸ್ಸು ಬರಲಿಲ್ಲ. ಕೆಲವು ವಾರ ಕಳೆದ ಮೇಲೆ ವೆಂಕಣ್ಣಯ್ಯ ಅದೇ ಪ್ರಶ್ನೆಯನ್ನು ನನಗೆ ಹಾಕಿದರು. ಈ ವೇಳೆಗೆ ನಾನು ನನ್ನ ಮನಸ್ಸಿನ ನಿರ್ಧಾರಕ್ಕೆ ಬಂದಿದ್ದೆ. ವೆಂಕಣ್ಣಯ್ಯನವರಿಗೆ ಹೇಳಿದೆ, ಈ ಪ್ರಶ್ನೆಗೆ ಉತ್ತರವನ್ನ ಪ್ರತಿಯೊಬ್ಬನೂ ತನ್ನ ಮಟ್ಟಿಗೆ ತಾನು ತನ್ನೊಳಗೇ ನಿಶ್ಚಯಿಸಿಕೊಳ್ಳಬೇಕಾದದ್ದು. ಒಬ್ಬೊಬ್ಬರ ದೇಹ ಧರ್ಮ ಒಂದೊಂದು ಬಗೆ ಇರುತ್ತದೆ. ಮನೋಧರ್ಮವೂ ಅಷ್ಟೇ, ಸಂಸಾರ ಸಂದರ್ಭಗಳೂ ಅಷ್ಟೇ, ಕರ್ತವ್ಯ ಪ್ರಕೃತಿಗಳೂ ಅಷ್ಟೇ. ಈ ವಿಚಾರದಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ನಿರ್ಣಯ ಹೇಳುವುದು ಸಾಧ್ಯವಿಲ್ಲ. ನೋಡಿ, 4 ತಿಂಗಳಲ್ಲಿ ವ್ಯತ್ಯಾಸ ಹೆಂಗಾಗುತ್ತೆ. ಅವತ್ತು ಇಮೋಷನಲಿ ಡಿಸ್ಟರ್ಬ್ಡ್ ಆದಾಗ DVG ಕೇಳಿದ್ರು, ಯಾವುದು ಸರಿ, ವಿರಕ್ತಿಯೋ ಸರಸತೆಯೋ ಅಂತ ಕೇಳಿದ್ರು ಪ್ರಶ್ನೆ. ಇವ್ರಿಗೆ ಆಘಾತ ಆಗಿ ತಲ್ಲಣಿಸಿ ಹೋಗಿದ್ರು ಇವರು. ಮುಂದೆ 4 ತಿಂಗಳಿಗೆ ಅವರೇ ಆದಾಗ ಅದೇ ಪ್ರಶ್ನೆ ಇವರಿಗೆ ಕೇಳ್ತಾರೆ, ಯಾವ್ದು ಮಾಡಿದ್ರು ಸರಿ ಅಂತ. DVGಗೆ 5 ತಿಂಗಳೊಳಗೆ 5-6 ತಿಂಗಳೊಳಗೆ ಮನಸ್ಸನ್ನು ಸ್ಥಿಮಿತಕ್ಕೆ ಬಂದಿದೆಯಲ್ಲ ಹೇಳ್ತಾರೆ. ಯಾರಿಗೆ ಯಾರು ಹೇಳೋ ಸಾಧ್ಯ ಇಲ್ಲ. ಅವ್ರನ್ನ ಅವರೇ ಕಂಡುಕೋಬೇಕು. ಅವರ ಮನೋಧರ್ಮನೇ ಬೇರೆ, ಪ್ರವೃತ್ತಿಗಳೇ ಬೇರೆ. ವೆಂಕಣ್ಣಯ್ಯ ಬಹುಕಾಲ ಮೌನದಂತಿರುತ್ತಿದ್ದರು. ಅವರು ವರ್ಗವಾಗಿ ಮೈಸೂರಿಗೆ ಹೋದ ಬಳಿಕ ಸಂಪರ್ಕ ಅವಕಾಶಗಳು ಕಡಿಮೆಯಾದವು. ನಾನು ಅವರು ಕಲಿತಾಗಲೂ ನಮ್ಮಿಬ್ಬರ ನಡುವೆ ಏನೋ ಅಂತರ್ಪಟ ನಿಂತಂತೆ ಇರುತ್ತಿತ್ತು. ಇದು ನನ್ನ ಮನಸ್ಸಿಗೆ ಅನಿಸಿದ್ದು. ಹಿಂದಿನಂತೆ ವಿಶ್ವಾಸಿಗಳಾಗಿ ಒಂದೇ ರೀತಿ ನಡವಳಿಕೆ ತೋರುತ್ತಿದ್ದರೂ ಮಾತಿನಲ್ಲಿ ಏನೋ ಸಂಕೋಚ ತೋರುತ್ತಿತ್ತು. ಒಂದು ದಿನ ನಾನು ಇದನ್ನು ಪ್ರಸ್ತಾಪಿಸಿ ಅವರ ಮನೆಗೆ ಹೋದೆ. ಪದ್ಧತಿಯಂತೆ ತಿಂಡಿ ತೀರ್ಥ ಉಪಚಾರ ನಡೆಸಿದರು. ನಂತರ ಅವರನ್ನು ಬೇಡಿಕೊಂಡೆ, ನೀವು ಸಂಕೋಚ ಪಟ್ಟುಕೊಳ್ಳಬಾರದು. ನಿಮ್ಮ ಸ್ವಭಾವ ಸಂತೋಷದ್ದು, ಸ್ವಭಾವದಂತೆ ಇರಬೇಕು. ನೀವು ಹಾಗಿದ್ದರೆ ಸಂತೋಷವಾಗುತ್ತದೆ. ಇದಾದ ಮೇಲೆ ಅವರ ಹಿಂದಿನ ಮನೋಭಾವಕ್ಕೆ ಕ್ರಮೇಣ ಬರುತ್ತಿದ್ದರೆಂದು ನಾನು ಅಂದುಕೊಂಡಿದ್ದೆ. ಆಮೇಲೆ ಅವರ ಬಾಳಿಗೆ ಹೆಚ್ಚು ದಿನವನ್ನು ದೈವ ಕೊಡಲಿಲ್ಲ. 1939 ಫೆಬ್ರವರಿ 24ರಂದು ಅವರು ತೀರಿಕೊಂಡರು. ಅವರು ಸಂಸಾರದಲ್ಲಿ ಬಹುವಾಗಿ ಕ್ಲೇಶಪಟ್ಟಿದ್ದವರು. ಅವರಿಗೆ ಕೈತುಂಬ ಸಂಬಳ, ನಿಶ್ಚಿಂತೆಯ ಉದ್ಯೋಗ ಬಂದದ್ದು ಅವರು ಪ್ರೊಫೆಸರ್ ಆದ ಮೇಲೆ. ಆ ವೇಳೆಗೆ ತಾಪತ್ರಯಗಳು ಹೆಚ್ಚಿಕೊಂಡಿದ್ದವು. ನಮ್ಮ ದೇಶದಲ್ಲಿ ಸಾಮಾನ್ಯವಾದ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಯಾವನಾದರೂ ಒಬ್ಬ ತಲೆ ಎತ್ತಿದನೆಂದರೆ ಅವನನ್ನು ಹದಕ್ಕೆ ತರಲು 4 ಮಂದಿ ಸುತ್ತಮುತ್ತ ಇರುತ್ತಾರೆ. ಈ ಲೋಕದ ರೀತಿಗಳನ್ನೆಲ್ಲ ವೆಂಕಣ್ಣಯ್ಯ ಚೆನ್ನಾಗಿ ಕಂಡಿದ್ದ. ಮನಸ್ಸನ್ನು ಅದಕ್ಕೆ ಸಿದ್ಧ ಮಾಡಿಕೊಂಡಿದ್ದ.
ಆತನ ಮನಸ್ಸಿನಲ್ಲಿ ಶೇಷಾಚಲ ಸಾಧುಗಳ ಮೇಲ್ಪಂಕ್ತಿ ಸ್ಥಿರವಾಗಿ ನೆಲೆಸಿತ್ತು. ಸೀತಾರಾಮರ ದಿವ್ಯ ಚರಿತ್ರೆಯು ಭಗವದ್ಗೀತೆಯ ವಾಕ್ಯಗಳು ಅವನ ಜೀವನದಲ್ಲಿ ಸೇರಿಕೊಂಡಿದ್ದವು. ಅವಸಾನ ಕಾಲದಲ್ಲಿ ಆತ ಭಗವದ್ಧ್ಯಾನದಲ್ಲಿ ಎಲ್ಲವನ್ನೂ ಮರೆತಿದ್ದ. ದೇವತಾರಾಧನೆಯಲ್ಲಿ ಪುಷ್ಪಾರ್ಚನೆ ಮಾಡುವ ಕೈಯಂತೆ ಆತನ ಹಸ್ತಮುದ್ರಿಕೆ ಇತ್ತಂತೆ ತೀರಿಕೊಂಡಾಗ ಆಗಿದ್ರಂತೆ. ಈ ಎಲ್ಲ ಮಹಾನುಭಾವರ ಜೀವನದ ನೆನಪುಗಳು ನಮ್ಮ ಜೀವನಗಳನ್ನು ರೂಪಿಸಲಿ, ನಿರ್ದೇಶಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇಂಥ ಚಿತ್ರಶಿಲ್ಪಗಳನ್ನು ನೀಡಿದಂಥ DVG ಅವರಿಗೆ ನಮ್ಮ ಕೃತಜ್ಞತಾಪೂರ್ವಕವಾದ ನಮನಗಳು ಸಲ್ಲಲಿ ಅಂತ ಹೇಳ್ತಾ ಅಲ್ಲಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.